ಡಿ ವಿ ಜಿಯವರಿಗೆ ತುಂಬ ಪ್ರಿಯವಾದಂಥದ್ದು ಮಹರ್ಷಿ ವಾಲ್ಮೀಕಿಗಳ ಆದಿಕಾವ್ಯ ಅಮರಕಾವ್ಯ ರಾಮಾಯಣ. ಆ ರಾಮಾಯಣದ ಅಯೋಧ್ಯಕಾಂಡ ಅವರ ಮಾತಿನಲ್ಲಿ ಹೇಳುವುದಾದರೆ ರಾಮಾಯಣದ ಹೃದಯಾಂಗಣ ಅಂತ. ರಾಮಾಯಣದ ಹೃದಯ ಅಯೋಧ್ಯಕಾಂಡ ಅಂತ. ರಾಮವರು ನೀವು ಯಾವ ಕಾಂಡ ಮಾಡ್ತೀರಾ ಅಂತ ಕೇಳಿದಾಗ ನಾನು ಅಯೋಧ್ಯಕಾಂಡ ಅಂತ ಹೇಳಿದ್ದದಕ್ಕೇನೆ ಮೊದಲು ನಾನೇ ಚಾಯ್ಸ್ ತೆಗೆದುಕೊಂಡು ಬಿಟ್ಟೆ. ಕಾರಣ ಇಷ್ಟೇ, ಕುಟುಂಬದ ಒಳಗಿನ ಘರ್ಷಣೆಗಳು ಬಂದಾಗ ವ್ಯಕ್ತಿಗಳು ಹೇಗೆ ವರ್ತಿಸ್ತಾರೆ ಎನ್ನುವುದು ತಿಳಿಯುವುದು, ಮಾನವ ಮೌಲ್ಯಗಳ ತಾಕಲಾಟಗಳು ಅಯೋಧ್ಯಕಾಂಡದಲ್ಲಿ ಚೆನ್ನಾಗಿ ಸ್ಪಷ್ಟವಾಗುವಂತೆ ಇನ್ನೆಲ್ಲಿಯೂ ರಾಮಾಯಣದಲ್ಲಿ ಕಾಣಿಸಲಾರದು, ಅಷ್ಟು ತೀವ್ರವಾಗಿವೆ. ಹಾಗಾಗಿ ಈಗಂತೂ ಕುಟುಂಬ ಪದ್ಧತಿ ಅಂತ ಯಾವುದಿದೆ, ಕೌಟುಂಬಿಕ ಮೌಲ್ಯ ಅಂತ ಏನುಂಟು, ಅದೇ ದೊಡ್ಡ ಚಾಲೆಂಜಿಗೆ, ಅದೇ ದೊಡ್ಡ ಪ್ರಶ್ನೆಗೆ, ದೊಡ್ಡ ಸವಾಲಿಗೆ ಎದುರಾಗ್ತಾ ಇರುವಾಗ ಅದನ್ನು ಹೇಗೆ ಬಾಳಿಸಿಕೊಳ್ಳಬೇಕು ಅಂತ. ರಾಮಾಯಣ ಮಹಾಕಾವ್ಯದ ಬಗ್ಗೆ ಅನೇಕರು ಅನೇಕ ಪ್ರಶಂಸೆಗಳನ್ನು ಮಾಡಿದ್ದಾರೆ. ಅದನ್ನು ಸಾಕ್ಷಾತ್ ಪ್ರಾಚೇತಸ ವೇದ, ವಾಲ್ಮೀಕಿ ವೇದ ಅಂತ ಡಿ ವಿ ಜಿಯವರು ಕೊಂಡಾಡಿದ್ದಾರೆ. ಆದರೆ ಮಹರ್ಷಿ ವಾಲ್ಮೀಕಿಯ ಆ ರಾಮಾಯಣದ ಮಹತ್ವ ನಮಗೆ ವಿಶೇಷವಾಗಿ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕುಟುಂಬ ಮೌಲ್ಯಗಳ ಅಮರಗಾಥೆ ಅಂತ ಕರೀಬೇಕು. ಮಹಾಭಾರತವನ್ನು ಸಮಷ್ಟಿ ಸಮುದಾಯದ, ಒಂದು ದೊಡ್ಡ ಸಮಾಜದ, ಒಂದು ದೊಡ್ಡ ಜಾನಪದದ ಆಗು ಹೋಗುಗಳದು ಅಂತಂದರೆ ಅಲ್ಲಿ ಕುಟುಂಬದ ಕಥೆ ಬರುತ್ತೆ. ಆದರೆ ಇಡೀ ಜನಾಂಗದ ಸಮುದಾಯದ ಆಗು ಹೋಗುಗಳು ಅವುಗಳೇ ಬಹಳ ಮುಖ್ಯವಾಗುತ್ತವೆ. ರಾಮಾಯಣದಲ್ಲಿ ಸಮುದಾಯದ ಕಥೆ ಇದೆ, ಆದರೆ ಅದಕ್ಕಿಂತ ಮಿಗಿಲಾದದ್ದು ಕುಟುಂಬದ ಕಥೆ. ಇದರೊಳಗೆ ಒಂದು ಬ್ಯಾಕ್ಗ್ರೌಂಡ್ಗೆ ಹೋದರೆ ಅಲ್ಲಿ ಇನ್ನೊಂದು ಬ್ಯಾಕ್ಗ್ರೌಂಡಿಗೆ ಹೋಗುತ್ತೆ. ಹಿಯರ್ ದಿ ಫ್ಯಾಮಿಲಿ ಸ್ಟೋರಿ ಈಸ್ ಇನ್ ದಿ ಫೋರ್ ಗ್ರೌಂಡ್ ವೈಲ್ ದ ನ್ಯಾಷನಲ್ ಇಶ್ಯೂಸ್ ಆರ್ ಇನ್ ದಿ ಬ್ಯಾಕ್ಗ್ರೌಂಡ್. ಅರೆ ಮಹಾಭಾರತದಲ್ಲಿ ನ್ಯಾಷನಲ್ ಇಶ್ಯೂಸ್ ಆರ್ ಇನ್ ದಿ ಫೋರ್ ಗ್ರೌಂಡ್ ಆ್ಯಂಡ್ ಫ್ಯಾಮಿಲಿ ಎಲಿಮೆಂಟ್ಸ್ ಆರ್ ಇನ್ ದಿ ಬ್ಯಾಕ್ಗ್ರೌಂಡ್. ಇದು ಎರಡು ಒಂದಕ್ಕೆ ಒಂದು ಪರಸ್ಪರ ಪೂರಕವಾದದ್ದು, ಬಹಳ ಸೊಗಸಾದ ಕಾಂಪ್ಲಿಮೆಂಟಿಂಗ್ ಎಪಿಕ್ಸ್ ಅಂತ ಕರೆಯಬೇಕು. ಎರಡರ ಒಂದು ತತ್ವವೂ ಒಂದೇ, ಪುರುಷಾರ್ಥ ಪ್ರತಿಪಾದನೆ, ಜೀವನ ಸೌಂದರ್ಯವನ್ನು, ಜೀವನ ಮಹತ್ವವನ್ನು ಎತ್ತಿ ಹಿಡಿಯುವಂಥದ್ದು. ಅಂಥ ರಾಮಾಯಣ ಮಹಾಕೃತಿಯಲ್ಲಿ ದೊಡ್ಡವರು ಕೆಲವರು ಅಚಾತುರ್ಯ ಮಾಡಿದರೆ ಮಕ್ಕಳು ಹೇಗೆ ಅದನ್ನು ತಿದ್ದುತ್ತಾರೆ ಎನ್ನುವುದು ಅಯೋಧ್ಯಕಾಂಡದ ಸೂತ್ರ. ದೊಡ್ಡವರ ತಪ್ಪನ್ನು ಮಕ್ಕಳು ತಿದ್ದೋದು ಬಹಳ ಕಷ್ಟ. ಒಂದು ತಿದ್ದಿದ್ರೆ ಉದ್ದಟರು, ತಲೆಹರಟೆ ಅಂತ ಅನಿಸಿಕೊಳ್ಳುವಂಥ ಅಪಾಯ. ಮತ್ತು ಇನ್ನೊಂದು ತಿದ್ದೋದಕ್ಕೇನೆ ಹೋಗದೇ ಇದ್ದರೆ ಅವರ ತಪ್ಪುಗಳಿಗೆ ಇವರು ಬಲಿಪಶುಗಳಾಗಿ ಮುಂದಿನ ಪೀಳಿಗೆಯನ್ನೂ ಹಾಗೆಯೇ ಕಷ್ಟದಲ್ಲಿ, ನೋವಿನಲ್ಲಿ, ಅನ್ಯಾಯದಲ್ಲಿ ಮುಳುಗಿಸುವಂಥದ್ದಾಗುವುದು. ಆದರೆ ಒಂದು ಕಡೆ ದಶರಥ, ಇನ್ನೊಂದು ಕಡೆ ಕೈಕೇಯಿ, ಇವರುಗಳ ಮಾಡಿದ ತಪ್ಪುಗಳನ್ನು ಇತ್ತ ಕಡೆ ಶ್ರೀರಾಮಚಂದ್ರ, ಅತ್ತ ಕಡೆ ಭರತ ತಿದ್ದಿದರಲ್ಲ. ಎಂಥ ಮಕ್ಕಳು! ಯಾವ ಜನ್ಮ, ಯಾವ ಕಾವ್ಯ ಎಲ್ಲಿ ನೋಡಿದ್ರೆ ಇದು ಸಿಗೋದಕ್ಕೆ ಸಾಧ್ಯ? ಹಾಗೆ ಕಂಡಾಗ ಮಹರ್ಷಿ ವಾಲ್ಮೀಕಿಗಳ ರಾಮಾಯಣದಂತಹ ಸತ್ವ ಇನ್ನೊಂದಿಲ್ಲ. ಭಾರತೀಯ ಜೀವನಾಡಿ ರಾಮಾಯಣ ಅನ್ನೋದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿರೋದೇ ಒಂದು ದೊಡ್ಡ ಸಾಕ್ಷಿ ಅಂತ ಅನಿಸುತ್ತೆ. ಎಷ್ಟು ಬಾರಿ ಕೇಳಿಲ್ಲ ರಾಮಾಯಣ, ಅದೆಷ್ಟು ಬಾರಿ ಆಗಿಲ್ಲ. ತೆಲುಗಿನ ವಿಶ್ವನಾಥ ಸತ್ಯನಾರಾಯಣ ರಾಮಾಯಣವನ್ನು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡು ರಾಮಾಯಣವನ್ನು ಬರೆದು, ಅಂದರೆ ರಾಮಾಯಣ ಕಲ್ಪವೃಕ್ಷ ಅನ್ನುವಂಥ ಒಂದು ಕಾವ್ಯವನ್ನು ಅವರು ರಚನೆ ಮಾಡಿ ತಮ್ಮ ಕೈವಲ್ಯವನ್ನೇ ಅವರಲ್ಲಿ ಕಂಡುಕೊಂಡರು. ಅವರು ಆರಂಭದಲ್ಲಿಯೇ ಹೇಳ್ತಾರೆ, ಮಿಕ್ಕವರೆಲ್ಲ ಎಷ್ಟೋ ಜನ ಸ್ವರ್ಗದಲ್ಲಿರುವ ದೇವತೆಗಳು ಅಮೃತವನ್ನು ಕುಡಿದಿದ್ದಾರೆ ಅಂತ ಹೇಳ್ಬೋದು, ಆದರೆ ನನಗೆ ಅಮೃತದ ಬಗ್ಗೆ, ಆ ದೇವತೆಗಳ ಬಗ್ಗೆ ಅಸೂಯೆ ಇಲ್ಲವೇ ಇಲ್ಲ. ಕಾರಣ ಇಷ್ಟೇ, ನಾನು ರಾಮಾಯಣ ಅನ್ನುವ ಅಮೃತವನ್ನು ಪಾನ ಮಾಡಿದ್ದೀನಿ. ವಾಲ್ಮೀಕಿ ಅನ್ನುವಂತಹ ಒಬ್ಬ ಮಹಾಮೇಧಾವಿ ಮಂದರ ಪರ್ವತ ಇದ್ದಂತೆ ಇಡೀ ರಾಮಕಥಾ ಸುಧಾ ಸಮುದ್ರವನ್ನು ಮಥನ ಮಾಡಿದ್ರಿಂದ ಆ ಶ್ರೀರಾಮ ಅನ್ನುವಂತಹ ಅಮೃತ ಬಂತು. ಆ ರಾಮನಾಮಾಮೃತವನ್ನು ನಾನು ಪಾನ ಮಾಡಿದ್ದೀನಿ ಅಂತ. ಇದು ನಮ್ಮ ಪರಂಪರೆಯಲ್ಲಿ ಇರುವಂಥ ಶಕ್ತಿ, ಶ್ರದ್ಧೆ ರಾಮಾಯಣದ ಬಗ್ಗೆ. ಅದು ಮಾತ್ರವಲ್ಲ, ಇನ್ನೂ ಒಂದು ಮಾತನ್ನು ಮುಂದುವರೆದು ಹೇಳ್ತಾರೆ, ಅವರವರ ಹಸಿವಿಗೆ ಅವರವರು ರಾಮಾಯಣವನ್ನೇ ಬರ್ಕೊಳ್ಬೇಕಾಗುತ್ತೆ. ನಮ್ಮ ಹೊಟ್ಟೆ ಹಸಿವಿಗೆ ನಾವು ಊಟ ಮಾಡದೆ ಬೇರೆ ಯಾರು ಊಟ ಮಾಡಿದ್ರೂ ಆಗೋಲ್ಲ. ಹಾಗೆ ನನ್ನ ರಾಮನ ಹಸಿವಿಗೆ ನಾನು ರಾಮಾಯಣ ಬರೆದುಕೊಳ್ಬೇಕು ಅಂತ. ಮರಲನಿದೇಲ ರಾಮಕಥಾ, ಮತ್ತೆ ಇದೇನು ರಾಮಾಯಣದ ಕಥೆ ಅಂದರೆ ಅದು ಬಿಟ್ಟು ಇನ್ಯಾವುದಿದೆ ನೋಡಿ. ನಾವು ಈ ಹೊತ್ತಿಗೂ ಕೂಡ ಅಯ್ಯೋ ಸಾಕು ನಿನ್ನ ರಾಮಾಯಣ ಅಂತೀವಿ ಹೊರತು ಕನ್ನಡಿಗರು ಒಮ್ಮೆಯಾದರೂ ಸಾಕು ನಿನ್ನ ಮಹಾಭಾರತ ಅಂದಿದ್ದೀವ, ಸಾಕು ನಿನ್ನ ಭಾಗವತ ಅಂದಿದ್ದೀವ, ಸಾಕು ನಿನ್ನ ರಘುವಂಶ ಅಂದಿದ್ದೀವ, ಸಾಕು ನಿನ್ನ ಇಲಿಯಡ್ ಒಡಿಸಿ, ಏನು ಹೇಳಿಲ್ಲ ರಾಮಾಯಣ ಅಂತಲೇ ಹೇಳ್ತಾ ಇದ್ದೀವಿ.
ಮಕ್ಕಳು ಕಾಪಿ ಪುಸ್ತಕದಲ್ಲಿ ಕೂಡ ರಾಮನ ಕಾಡಿಗೆ ಹೋದನು ಅಂತಲೇ ಬರೆಯುವಂಥದ್ದು. ನಮ್ಮ ಟೀಚರ್ಗಳು ಹೇಳೋರು, ಅದೆಷ್ಟು ಸರ್ತಿ ಕಳಿಸ್ತೀರಾ ರಾಮನ ಕಾಡಿಗೆ ಅಂತ ಹೇಳ್ಬಿಟ್ಟು. ಅಂದರೆ ರಾಮಾಯಣ ನಮ್ಮ ಪಾಲಿಗೆ ಆ ತರಹ ಬಂದಿದೆ. ಅಂತಹ ರಾಮನ ವ್ಯಕ್ತಿತ್ವ ಎದ್ದು ತೋರುವಂತೆ ಆಗುವುದು ಅಯೋಧ್ಯಾಕಾಂಡದಲ್ಲಿಯೇ. ಮಹರ್ಷಿ ವಾಲ್ಮೀಕಿಗಳ ರಾಮಾಯಣ ಮಧುರಂ ಮಧುರಾಕ್ಷರಂ, ಪಾಠ್ಯೇ ಗೇಯೇಚ ಮಧುರಂ ತಂತ್ರೀಯ ಲಯ ಸಮನ್ವಿತಂ. ಆದರೆ ಆ ರಾಮಾಯಣ ಸ್ಫೂರ್ತಿಯಿಂದ ಮುಂದಿನವರು ಯಾರೆಲ್ಲ ಬರೆದರೂ ಅದನ್ನು ಒಂದು ಚೂರು ಹೇಳುವ ಸಮಯ ಆದಲ್ಲಿ ಅದನ್ನು ವಿಸ್ತರಿಸುವಂತಹ ಒಂದು ಪ್ರಲೋಭನೆ ನನ್ನದಾಗಿದೆ. ಯಾಕೆಂದರೆ ವಿಶ್ವನಾಥ್ ಸತ್ಯನಾರಾಯಣ ಅವರ ಮಾತಿನಲ್ಲಿ ಹೇಳೋದಿದ್ರೆ, ಕಾಳಿದಾಸ, ಭಾಸ, ಭವಭೂತಿ ಮತ್ತು ರಾಜಶೇಖರ, ಮುರಾರಿ ಮೊದಲಾದ ಸಂಸ್ಕೃತ ಕಾವ್ಯಕರ್ತರಾಗಲಿ, ನಮ್ಮ ಕನ್ನಡದಲ್ಲಿ ಕುಮಾರ ವಾಲ್ಮೀಕಿ ಅಂದರೆ ತೊರವೆ ನರಹರಿ ಇರ್ಬೋದು, ಕುವೆಂಪು ಅವರಿರ್ಬೋದು, ಮುದ್ದಣ ಇರಬಹುದು, ಹಿಂದೆ ಮೊದಲಿಗೆ ರಾಮಚಂದ್ರ ಚರಿತ ಪುರಾಣ ಬರೆದಂತಹ ನಾಗಚಂದ್ರ ಇರಬಹುದು, ತೆಲುಗಿನಲ್ಲಿ ಭಾಸ್ಕರಾದಿಗಳು ಬರೆದಂತಹ ರಾಮಾಯಣದ ಆ ವರ್ಷನ್ ಇರಬಹುದು, ಆಮೇಲೆ ಬಂದ ವಿಶ್ವನಾಥ್ ಸತ್ಯನಾರಾಯಣ, ತಮಿಳಿನ ಕಂಬರ್ ಇರಬಹುದು, ಆಮೇಲೆ ಉತ್ತರದಲ್ಲಿ ತುಳಸಿದಾಸರಿರ್ಬೋದು, ಹತ್ತ ಕಡೆಯಲ್ಲಿ ಕೃತ್ತಿವಾಸ ರಾಮಾಯಣ ಇರಬಹುದು. ಯಾವ ರಾಮಾಯಣವೂ ಕೂಡ ವಾಲ್ಮೀಕಿಯ ವ್ಯಾಖ್ಯಾನವೇ. ಹಾಗಾಗಿ ಮುಂದೆ ಬಂದ ಕವಿಗಳೆಲ್ಲ ವಾಲ್ಮೀಕಿಯ ಭಾಷ್ಯಕಾರರು ಅಂತ ಅವರು ಹೇಳ್ತಾರೆ. ಇವುಗಳ ಸ್ವಾರಸ್ಯವನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕು ಅಂತ ನನಗನ್ಸುತ್ತೆ. ಒಬ್ಬರು ನಮ್ಮ ಶ್ರೋತೃವರ್ಗದಲ್ಲಿ ಒಬ್ಬರು ಒಂದು ಸೂಚನೆಯನ್ನು ಕೊಟ್ಟಿದ್ದರು, ನೀವು ಒಂದು ಕೃತಿಯನ್ನು ತೆಗೆದುಕೊಂಡ್ರೆ ಅದನ್ನೇ ಹೇಳಿ, ದಯವಿಟ್ಟು ಬೇರೆದನ್ನೆಲ್ಲ ಹೇಳಬೇಡಿ. ರಾಮಾಯಣ ಅಂದರೆ ರಾಮಾಯಣ ವಾಲ್ಮೀಕಿದು ಮಾತ್ರ, ಕುಮಾರವ್ಯಾಸ ಅಂದರೆ ಕುಮಾರವ್ಯಾಸ ಮಾತ್ರ, ಪಂಪನನ್ನು ಕುವೆಂಪುವನ್ನು ಎಲ್ಲ ತರಬೇಡಿ ಅಂತ. ಅವರು ಅಷ್ಟು ಎಚ್ಚರ ಹೇಳಿದ್ರು, ನನ್ನ ಮನಸ್ಸು ಮಾತ್ರ ಬುದ್ಧಿ ಕರ್ಮಾನುಸಾರಿಣಿ ಅಂತ ವೈವಿಧ್ಯದ ವೆರೈಟಿಯ ಕ್ರಾಸ್ ಸೆಕ್ಷನ್ ನೋಡಬೇಕು ಅಂತ ಅನಿಸುತ್ತೆ. ಅದನ್ನು ಒಂದನ್ನೇ ಹೇಳೋದಕ್ಕಿಂತ ಹಿಮಾಲಯ ಅಂತಂದರೆ ಒಂದು ಎವರೆಸ್ಟ್ ಮಾತ್ರ ಇಲ್ಲ, ಕಾಂಚನ ಗಂಗಾ ಇದೆ, ಮತ್ತು ಈಗ ಬೇರೆ ಬೇರೆ ನಂದಾದೇವಿ ಅನ್ನುವಂಥ ಶಿಖರ ಇದೆ. ಆ ಥರದ್ದು ನೂರಾರು ಶಿಖರಗಳು ಸೇರಿ ಈ ಕಡೆ ಆ ಕಡೆ ಒಟ್ಟು 2,500 ಮೈಲಿಗಳಷ್ಟು ವಿಸ್ತಾರವಾಗಿದ್ದದ್ದು ಹಿಮಾಲಯ ಶ್ರೇಣಿ. ಒಂದು ಗಳು ನೆತ್ತಿಟ್ಬಿಟ್ಟಿದ್ದೂ ಒಂದು 3,000-4,000 ಅಡಿ ಎತ್ತರಕ್ಕೆ ಇದು ನೋಡು, ಇದು ಕಾಂಚನಗಂಗಾ ಅಂದರೆ ನಾವು ಏನು ಊಹೆ ಮಾಡಿಕೊಳ್ಳಬಲ್ಲೆವು. ಆ ವಾಲ್ಯೂಮ್ ಅದು ಬಹಳ ಬೇಕಾಗುತ್ತೆ. ಕಾಡು ಅಂತ ಹೇಳಿ ಒಂದು ಮರವನ್ನು ಇಟ್ಬಿಟ್ರೆ, ಕಾಡಲ್ಲಿ ಮರಗಳೇ ತಾನೇ ಇರೋದು, ನೋಡಿ ಇಟ್ಟಿದ್ದೀನಿ ಮರಗಳು, ಬೇಕಾದ್ರೆ 3 ಮರ ಇಡ್ತೀನಿ ನೋಡ್ಕೊಳ್ಳಿ ಅಂತಂದರೆ ಅದು ರುಚಿಯಾಗೋಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಮತ್ತು ನಾನು ಸ್ವಂತ ಸುಖಾಯ ಅನ್ನುವಂಥ ತುಳಸಿದಾಸರ ಮಾತಿಗೆ ಹೆಚ್ಚಿನ ಬೆಲೆ ಕೊಟ್ಟವನು. ನನಗೆ ಸಂತೋಷವಾದ ಮೇಲೆ ಇನ್ನೊಬ್ಬರಿಗೆ ಯಾರಿಗಾದರೂ ಆದೀತು ಅಥವಾ ಆಗದೇನೂ ಓದಿತ್ತು, ನನಗೇ ಸಂತೋಷವಾಗಲಿಲ್ಲ ಅಂದರೆ ಇನ್ಯಾರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಮಹರ್ಷಿ ವಾಲ್ಮೀಕಿಗಳ ಪ್ರತಿಭಾ ಪ್ರಸೂನಗಳನ್ನು ಮಿಕ್ಕವರು ಹೇಗೆ ತಮ್ಮ ಅಂತರಂಗದ ವಾಟಿಕೆಗಳಲ್ಲಿ ಬಿತ್ತರಿಸಿಕೊಂಡ್ರು ಅನ್ನುವುದನ್ನು ನೋಡುವುದರೊಳಗೆ ಒಂದು ಸ್ವಾರಸ್ಯ ಇದೆ ಅಂತ ಭಾವಿಸಿದ್ದೀನಿ. ಕಡೆಗೆ ರಸಜ್ಞರ ತೀರ್ಪೇ ಉಳಿಯುತ್ತೆ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡ ಎಲ್ಲ ಕಾಂಡಗಳ ಪೈಕಿ 2ನೇ ಅತಿ ದೊಡ್ಡ ಕಾಂಡ. ಮೊದಲ ತುಂಬ ಒಲ್ಯುಮಿನಸ್ ದೊಡ್ಡದು ಅಂತಂದರೆ ಯುದ್ಧಕಾಂಡ. ಆಮೇಲೆ ಬರುವಂಥದ್ದು ಇದು, ಅದಾದ ಮೇಲೆ ಉತ್ತರಕಾಂಡ. ಹೀಗೆ ಉಂಟು. ಇರಲಿ, ಗಾತ್ರದಿಂದ ಯಾವುದಕ್ಕೂ ದೊಡ್ಡ ಗುಣ ಬರುವಂಥದ್ದಲ್ಲ, ಇದು ಗುಣದಿಂದಲೂ ಕೂಡ ಮಹತ್ವದ್ದಾಗಿರುವಂಥದ್ದು. ಆರಂಭದಲ್ಲಿಯೇ ರಾಮನ ಗುಣವರ್ಣನೆಗಳನ್ನು ಕವಿ ಮಾಡೋದಕ್ಕೆ ತೊಡಗುವುದನ್ನು ಕಾಣಬಹುದು. ಗಚ್ಚತಾ ಮಾತುಲಕುಲಂ ಭರತೇನ ತದಾನಘಃ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತಃ. ಶ್ರೀರಾಮ ಈ ಕಾವ್ಯದ ಕೇಂದ್ರ ವ್ಯಕ್ತಿಯಾದರೂ ಮೊದಲು ಭರತನನ್ನು ಇಲ್ಲಿ ಹೇಳಿದ್ದಾರೆ. ಕಾರಣ, ಭರತ ರಾಮ ಮಾಡಿದ್ದಕ್ಕಿಂತಲೂ ಒಂದು ಮಟ್ಟದಲ್ಲಿ ಮಿಗಿಲಾದದ್ದನ್ನು ಮಾಡಿಬಿಟ್ಟ ಅಂತ ರಾಮನೇ ಹೇಳ್ತಾನೆ. ಭಾಸನ ಪ್ರತಿಮಾ ನಾಟಕದಲ್ಲಿ ಬರುತ್ತೆ, ನಾನು ಬಹುಕಾಲದಿಂದ ಕಷ್ಟಪಟ್ಟು ಕೀರ್ತಿಯನ್ನು ಪಡೆದೆ ಪಿತೃವಾಕ್ಯ ಪರಿಪಾಲಕ ಅಂತ. ಅದನ್ನು ಭರತ 1 ನಿಮಿಷದಲ್ಲಿ ಪೂರ್ಣ ಬಡ್ಡಿ ಹಸರು ಸಮೇತ ತನ್ನದನ್ನಾಗಿ ಮಾಡಿಕೊಂಡು ಬಿಟ್ಟ ಅಂತ. ಹೀಗಾಗಿ ಭರತ ಅಸ್ವಾರ್ಥ ಚರಿತ. DVG ಅವರ ಮಾತಿನಲ್ಲಿ ಹೇಳೋದಿದ್ರೆ ಆ ನಿಸ್ವಾರ್ಥದ ಸಾಕಾರವಾದಂತಹ ಮತ್ತು ಜವಾಬ್ದಾರಿ ಎರಡೂ ಕೂಡ ಇದ್ದಂತಹ ಭರತನನ್ನು ಮತ್ತು ಶತ್ರುಘ್ನ, ನಿತ್ಯ ಶತ್ರುಗಳು ಯಾರು? ನಮ್ಮ ಅಂತರಂಗದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಆ ನಿತ್ಯ ಶತ್ರುಗಳನ್ನು ನಾಶನ ಮಾಡೋದಕ್ಕೆ ಅನಿತ್ಯ ಶತ್ರವೋ ಬಾಹ್ಯ. ಕಾಳಿದಾಸ ಹೇಳ್ತಾನೆ ರಘುವಂಶದಲ್ಲಿ, ಈ ಹೊರಗಿನ ಶತ್ರುಗಳು ಅನಿತ್ಯರು, ಆದರೆ ಒಳಗಿನ ಶತ್ರುಗಳು ನಿತ್ಯರು. ಹಾಗಾಗಿ ಅವರನ್ನು ಮೊದಲು ಗೆಲ್ಲಬೇಕು ಅಂತ ಗೆಲ್ಲುವಂಥ ಪ್ರಯತ್ನ ಪಟ್ಟ ಅಂತ ಆ ಇಬ್ಬರು ಅಣ್ಣ ತಮ್ಮಂದ್ರಿಂದ ಮತ್ತೆ ಆರಂಭ ಮಾಡ್ತಾರೆ. ಅವರಿಬ್ಬರು ತಮ್ಮ ಸೋದರ ಮಾವನ ಮನೆಗೆ, ಅಂದರೆ ಭರತನ ಸೋದರ ಮಾವ ಕೇಕಯ ರಾಜಪುತ್ರ, ಅವನ ಮನೆಗೆ
ಹೋಗ್ತಾನೆ. ಜೊತೆಗೆ ಅವನನ್ನು ಹಿಂಬಾಲಿಸಿ ಶತ್ರುಘ್ನನು ಹೋಗ್ತಾನೆ. ಇತ್ತ ರಾಮ ಲಕ್ಷ್ಮಣರು ಇಲ್ಲಿ ಉಳಿತಾರೆ. ಹಾಗೆ ಉಳಿದಾಗ ರಾಮನ ಗುಣಗಳು ಹೇಗಿದ್ದುವು ಅನ್ನೋದನ್ನು ಹೇಳ್ತಾನೆ. ಭೂಮಾವನುಪಮ ಸೂನುಹು ಗುಣೈರ್ ದಶರಥೋಪಮಃ ಅಂತ. ದಶರಥನಿಗೆ ತಕ್ಕ ಮಗನಾಗಿ ಇದ್ದ, ಅನುಪಮನಾಗಿದ್ದ ಶ್ರೀರಾಮ ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಇಲ್ಲಿಂದ ಆರಂಭವಾಗಿ ಸುಮಾರು ಒಂದು 24 ಶ್ಲೋಕಗಳಷ್ಟು ಬರ್ತವೆ. ಒಂದು ಗಾಯತ್ರಿ ಸಂಖ್ಯೆಯಲ್ಲಿ ರಾಮನ ಗುಣಗಳನ್ನು ವರ್ಣಿಸುವಂಥದ್ದಾಗತ್ತೆ. ಅವನು ನಿತ್ಯವೂ ಪ್ರಶಾಂತಾತ್ಮ. ರಾಮನಿಗೆ ವಿಕಾರ ಅನ್ನುವುದು ಇರಲಿಲ್ಲ. ಅದು ಬಂದಲ್ಲಿ ಯಾವುದೋ ಒಂದು ಸೂಪರ್ಫಿಷಿಯಲ್ ಆಗಿ ಹಾಗೆ ಬಂದು ಹೀಗೆ ಹೋಗ್ತಾ ಇತ್ತು. ಇವಿಷ್ಟಕ್ಕೂ ರಾಮಾಯಣದಲ್ಲಿ ದೃಷ್ಟಾಂತವನ್ನು ಕೊಡಬಹುದು. ನೋಡಿ, ಅವನಿಗೆ ವಾಲಿಯ ಮೇಲೆ ಕೋಪ ಬಂತು. ಸುಗ್ರೀವನಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಅವನನ್ನು ಶರೈಣ ಏಕೇನ ಹನ್ವಿ ಅಂತಂದುಬಿಟ್ಟ, ಒಂದು ಬಾಣದಲ್ಲಿ ಕೊಲ್ತೀನಿ ಅಂತ. ತಕ್ಷಣವೇ ಕೋಪವನ್ನು ಸಮಾಧಾನ ಮಾಡ್ಕೊಂಡ್ಬಿಟ್ಟ. ಹಾಗೆ ಸುಗ್ರೀವ ಎಷ್ಟು ದಿವಸವಾದರೂ ತಿರುಗಿಯೇ ನೋಡಲಿಲ್ಲ. ಯಾಕೆ ಬರಲಿಲ್ಲ ಸುಗ್ರೀವ? ಒಂದಿಷ್ಟು ಕೋಪ ಬಂತು, ಕಸಿವಿಸಿ ಆಯಿತು. ಲಕ್ಷ್ಮಣನಿಗೆ ಕರೆದು ಹೇಳ್ದ, ಹೋಗು, ನಚ ಸಂಕುಚಿತಾತ್ಪಂಥ ಏನ ವಾಲಿ ಗತೋ ಹತಃ ಸಮಯೇ ತಿಷ್ಠ ಸುಗ್ರೀವ ಮಾವಾಲಿ ಪಥಮನ್ವಗ. ಯಾವ ದಾರಿಯಲ್ಲಿ ವಾಲಿ ಹೋದನೋ ಆ ದಾರಿ ಇನ್ನೂ ಮುಚ್ಚಿ ಹೋಗಿಲ್ಲ. ಅಗ್ರಿಮೆಂಟ್, ಸಮಯ, ಕರಾರಿಗೆ ಬದ್ಧನಾಗಿರು, ಕಾಲಕ್ಕೆ ತಕ್ಕಂತೆ ಸಿದ್ಧನಾಗಿರು, ನೀನು ದಾರಿಯನ್ನು, ಆ ದುಷ್ಟನ ದಾರಿಯನ್ನು ಅನುಸರಿಸಬೇಡ ಅಂತ. ಹಾಗೆ ಅಂದವನೇ ಮತ್ತೆ ಸಮಾಧಾನ ಮಾಡಿಕೊಂಡು ಸುಗ್ರೀವ ಶಾಂತನಾಗಿ ನೀನು ಯೋಚನೆ ಮಾಡು ಅನ್ನುವ ಬೇರೊಂದು ಮಾತುಗಳನ್ನು ಹೇಳಿ ತಮ್ಮನಿಗೂ ಕೂಡ ನೀನು ನೋಡಪ್ಪ ಸುಗ್ರೀವನು ತುಂಬ ಹಿಂಸೆ ಮಾಡಬೇಡ, ಹೆದರಿಸಬೇಡ, ನಯವಾಗಿ ಮಾತಾಡು ಅಂತೆಲ್ಲವನ್ನು ತಿಳಿಸ್ತಾನೆ. ಅಂದರೆ ಅವನಿಗೆ ಕೋಪ, ರೋಷ, ಸಿಟ್ಟು, ಸೆಡವು ಅವೆಲ್ಲ ಸಹಜ ಸ್ವಭಾವಗಳೆಲ್ಲ ಆಗಂತುಕವಾಗಿ ಹಾಗೆ ಬಂದು ಹೀಗೆ ಹೋಗುವಂಥದ್ದಾಗಿತ್ತಷ್ಟೇನೆ. ಸ್ಥಾಯಿ ಭಾವಗಳಲ್ಲ, ಅವು ಸಂಚಾರಿ ಭಾವಗಳು. ಮೃದುಪೂರ್ವಂಚ ಭಾಷತೆ, ಮೃದುವಾಗಿ ಮಾತನಾಡ್ತಾ ಇದ್ದ, ಒರಟುತನ ಇರಲಿಲ್ಲ. ಉಚ್ಯಮಾನೋಪಿ ಪುರುಷಂ ನೋತ್ತರಂ ಪ್ರತಿಪದ್ಯತೆ, ಯಾರಾದರೂ ಒರಟು ಮಾತಾಡಿದ್ರೂ ಅವನು ಒರಟಾಗಿ ಉತ್ತರ ಕೊಡ್ತಾ ಇರಲಿಲ್ಲ ಅಂತ. ಅದು ಬಹಳ ಕಷ್ಟ. ಅದು ರಾಜರುಗಳಿಗೆ ಎಷ್ಟು ಕಷ್ಟದ ಗುಣ. ಅಧಿಕಾರಸ್ಥನಾದವನು ಏನು ಹೊರಟು ಬೇಕಾದರೂ ಮಾಡಬಹುದು, ಅವನನ್ನು ಕೇಳುವವರಿಲ್ಲ. ಅದಕ್ಕಾಗಿ ಅವನು ಮೈಯೆಲ್ಲ ಕಣ್ಣಾದ. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ, ಒಂದು ಉಪಕಾರ ಮಾಡಿದ್ರೆ ಸಾಕು ಸಂತೋಷ ಪಡ್ತಾ ಇದ್ದ. ನಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ, 100 ಅಪಕಾರಗಳನ್ನು ಮಾಡಿದ್ರು ಅದನ್ನು ಗಣನೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಯಾಕೆ? ಆತ್ಮವಂತ ಅಂತ. ಹಾಗಲ್ಲವಾದರೆ ಸೀತಾರಾಮರಿಗೆ ರಾವಣನಿಗಿಂತ ಅಪಕಾರ ಮಾಡಿದ ಮತ್ತೊಬ್ಬ ಯಾರು? ಅಂಥವನು ಎದುರಿಗೆ ಬಂದು ಮೊದಲನೇ ದಿವಸ ಯುದ್ಧದಲ್ಲಿ ಸೋತು ಹಣ್ಣಾಗಿ ಸುಸ್ತಾಗಿ ಬೀಳುವ ಸ್ಥಿತಿಯಲ್ಲಿದ್ದಾಗ ತುಂಬ ಬಳಲಿದ್ದೀಯ, ವಿಶ್ರಾಂತಿ ತಗೊಂಡು ನಾಳೆ ಬಾ ಯುದ್ಧಕ್ಕೆ ಅಂತನ್ನುವಂಥದ್ದು. ಈ ಔದಾರ್ಯ ಉಂಟಲ್ಲ, ಆನೃಶಂಸ್ಯ, ಅದು ಆತನಲ್ಲಿ ಕಾಣುವಂಥದ್ದು. ಯಾವ ಅಪಕಾರವನ್ನು ಸ್ಮರಣೆಗೆ ತಂದುಕೊಳ್ಳುವುದಿಲ್ಲ. ಶೀಲವೃದ್ಧೈರ್ ಜ್ಞಾನವೃದ್ಧೈರ್ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರ ಯೋಗಾಂತರೇಶ್ವಪಿ. ತುಂಬ ಹಿರಿಯರ ಜೊತೆಗೆ ಚೆನ್ನಾಗಿ ನಡ್ಕೊಳ್ತಾ ಇದ್ದ ಅಂತ. ಶೀಲದಲ್ಲಿ ವೃದ್ಧರು ಅಂದರೆ ವಯಸ್ಸಿಂದ ಮಾತ್ರ ವೃದ್ಧರು ಅಂತಲ್ಲ, ವರ್ತನೆಯಿಂದ ಹಿರಿಯರಾದವರು, ತಿಳುವಳಿಕೆಯಿಂದ ಹಿರಿಯರಾದವರು, ವಯಸ್ಸಿನಿಂದ ಹಿರಿಯರಾದವರು ಮತ್ತು ಸಜ್ಜನರಾದವರು, ಇವರುಗಳ ಜೊತೆಯಲ್ಲಿ ತುಂಬ ಚೆನ್ನಾಗಿ ಮಾತನಾಡಿಕೊಂಡು ಓಡಾಡಿಕೊಂಡು ಇರ್ತಾ ಇದ್ದ ಅಂತ ಹೇಳ್ಬಿಟ್ಟಿದ್ದನು. ಅಂದರೆ ದೊಡ್ಡ ವ್ಯಕ್ತಿಗಳಿಗೆ ಇರಬೇಕಾದದ್ದು ಆ ಲಕ್ಷಣ. ಇಂದಷ್ಟೇ ಬೆಳಗ್ಗೆ ಒಬ್ಬರ ಹತ್ರ ಮಾತನಾಡ್ತಾ ಇದ್ದೆ. ಅವರು ನನಗೆ ಅತ್ಯಂತ ಪೂಜನೀಯರಾದ, ಈಗ ನಾನು ಯಾವ ಆವೃತ್ತಿ ಹಿಡ್ಕೊಂಡಿದ್ದೀನೋ ಆ ರಾಮಾಯಣದ ಅನುವಾದವನ್ನು ನಿರ್ಮಾಣ ಮಾಡಿದ ಆದರಣೀಯರಾದ ವಿದ್ವಾಂಸರು ರಂಗನಾಥ ಶರ್ಮರು. ಅವರ ಮನೆಯ ರಸ್ತೆಯಲ್ಲಿಯೇ ಇರುವುದು. ಅವರು ನನ್ನ ಪರಿಚಿತರು ಹೇಳ್ತಾ ಇದ್ರು, ನೋಡಿ ರಂಗನಾಥ ಶರ್ಮರು 91ನೆಯ ಈ ವಯಸ್ಸಿನಲ್ಲಿ ಕೂಡ ಓಡಾಡುವಾಗ, ವಾಕ್ ಮಾಡುವಾಗ ರಸ್ತೆಯಲ್ಲಿ ಯಾರು ಕಾಣಿಸಿದ್ರೂ ಮಾತಾಡಿಸ್ತಾರೆ. ನನಗೆ ಟೈಫಾಯ್ಡ್ ಆಗಿದ್ದಾಗ ಮನೆಗೆ ಬಂದು ವಿಚಾರಿಸ್ತಾ ಇದ್ರು. ತನಗೆ ಟೈಫಾಯ್ಡ್ ಆದಾಗ ಏನೆಲ್ಲ ಕಷ್ಟಪಟ್ಟೆ, ಏನೆಲ್ಲ ಅದಕ್ಕೆ ಚಿಕಿತ್ಸೆ ಮಾಡಿಕೊಂಡೆ ಅಂತ ಜ್ಞಾಪಿಸಿಕೊಂಡು ಹೇಳಿ ಸಮಾಧಾನ ಮಾಡ್ತಾ ಇದ್ರು. ಅದು ಒಂದು ತರಕಾರಿ ಮಾರೋನು ಬಂದರು ರಸ್ತೆ ಮೇಲೆ, ಅವನು ಯೋಗಕ್ಷೇಮ ವಿಚಾರಿಸೋರು. ಒಂದು ಜೆರಾಕ್ಸ್ ಅಂಗಡಿ, ಯಾರೋ ಜೆರಾಕ್ಸ್ ಮಾಡಿಸ್ಬೇಕು, ನೋಡಿ ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ, ಸುಲಭವಾದ ಬೆಲೆಗೆ ಮಾಡಿಕೊಡ್ತಾರೆ, ಅಲ್ಲಿಗೆ ಹೋಗಿ ಅಂತ ಗೈಡ್ ಮಾಡುವಂಥದ್ದು. ಅಂದರೆ ತಾನು ದೊಡ್ಡ ವ್ಯಾಕರಣ ವಿದ್ವಾಂಸರು, ಮಹಾಮಹೋಪಾಧ್ಯಾಯರು, ತಾನು ತನ್ನ ಪಾಡಿಗೆ ಇರಬೇಕಾದದ್ದು ಅಂತ ಅಲ್ಲ, ಸಮಾಜದ ಎಲ್ಲ ಸ್ತರಗಳ ಜೊತೆ ವರ್ತನೆ ವ್ಯವಹಾರ ಇಟ್ಟುಕೊಂಡಿದ್ರು ಅಂತ. ಅಂಥ ಮಹನೀಯರೇ ರಾಮಾಯಣವನ್ನು ಅನುವಾದ ಮಾಡೋದಕ್ಕೆ ಯೋಗ್ಯರಾದವರು. ಇನ್ನು ಇದನ್ನ, ಈ ಅನುವಾದದ ಭಾರವನ್ನು ಅವರಿಗೆ ಒಪ್ಪಿಸಿದಂಥವರು ಡಿ ವಿ ಗುಂಡಪ್ಪನವರು ತಾನೇ ಇನ್ನೇನು.
ಎಷ್ಟು ಜನರನ್ನ, ಎಷ್ಟೆಷ್ಟು ಬಗೆಯವರನ್ನ, ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವರ ಬಂಧುಗಳು, ನಂಟರು, ಇಷ್ಟರು, ಬೀಗರು, ಅವರ ಮಕ್ಕಳು, ಅವರುಗಳ ಹೆಸರು ಅವೆಲ್ಲ ಜ್ಞಾಪಕ ಇಟ್ಕೊಂಡು, ಮೊನ್ನೆ ದಿವಸ ನಿಮ್ಮ ಬೀಗರ ಮಗನಿಗೇನೋ ಕಷ್ಟ ಬಂದಿತ್ತು ಅಂದೆಲ್ಲ, ಏನು ಸರಿ ಆಯ್ತಾ ಅಂತ ಯಾವುದೋ ಕಲಾಯವನನ್ನು ಕೇಳುವುದು, ಇನ್ಯಾವುದೋ ಜಟಕ ಓಡಿಸೋನನ್ನು ಮಾತಾಡಿಸೋದು. ಅಂದರೆ ಎಲ್ಲ ರೀತಿಯಾದ ಸಮುದಾಯದ ಜೊತೆಗೆ ತಮ್ಮನ್ನು ಆತ್ಮಸಾತ್ತಾಗಿಸಿಕೊಳ್ಳುವಂಥದ್ದು ಶ್ರೀರಾಮಚಂದ್ರನ ಮಹಾಗುಣ. ಹಾಗಲ್ಲದೆ ಇದ್ದರೆ ಕರಡಿಗಳ ಜೊತೆ, ಕಪಿಗಳ ಜೊತೆ ಸಖ್ಯ ಬೆಳೆಸೋದಕ್ಕೆ ಸಾಧ್ಯವಾಗ್ತಾ ಇತ್ತ. ಒಂದು ಹದ್ದಿಗೆ ದಿವ್ಯವಾದಂತಹ, ರಾಜಯೋಗ್ಯವಾದಂತಹ, ತುಂಬ ಶುದ್ಧ ವೈದಿಕವಾದ ಅಂತ್ಯಷ್ಟಿಯನ್ನು ಮಾಡೋದಕ್ಕಾಗ್ತಾ ಇತ್ತ. ಆ ವಿಶಾಲವಾದ ಹೃದಯ ಸರ್ವತ್ರ ಸಮದರ್ಶನ, ಆತ್ಮದರ್ಶನನಾದ ಮಹಾನುಭಾವನಿಗೆ ಮಾತ್ರ ಸಾಧ್ಯ. ಅದು ಅಲ್ಲಿ ನಮಗೆ ಗೋಚರವಾಗುವಂಥದ್ದು. ಮತ್ತು ನಿತ್ಯಂ ಅಸ್ತ್ರ ಯೋಗ್ಯಾಂತರೇಶ್ವಪಿ ಅಂತ, ಯುದ್ಧವನ್ನು ಮಾಡುವಂತಹ ತಯಾರಿಯಲ್ಲಿ ಸದಾ ಇರ್ತಾ ಇದ್ದ ಅಂತ. ತಾನು ಅಸ್ತ್ರಗಳನ್ನು, ಮಂತ್ರಪೂರಿತವಾದದ್ದು, ಶಸ್ತ್ರಗಳು ಮಂತ್ರ ಇಲ್ಲದಂಥ ಕೇವಲ ಆಯುಧಗಳು, ಇವುಗಳನ್ನು ಇಟ್ಟುಕೊಂಡು ತಾನು ಕೃಷಿ ಮಾಡ್ತಾ ಇದ್ದ ಅಂತ. ಸುಮ್ಮನೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಹಲೋ ಹಲೋ ಅಂತ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ತನ್ನ ವಿದ್ಯೆಯಲ್ಲಿ ತಾನು ಇದ್ದ. ನೋಡಿ, ಕ್ಷತ್ರಿಯ ಬಹಳ ಮುಖ್ಯ ರಾಮ. ಆ ಕ್ಷತ್ರಿಯನಿಗೆ ಯೋಗ್ಯವಾಗಿ ಬೇಕಾದದ್ದು ಯಾವುದು? ದಂಡನೀತಿ. ವೈಶ್ಯನಿಗೆ ವಾರ್ತ, ಕೃಷಿ, ಗೋರಕ್ಷ, ವಾಣಿಜ್ಯ. ಆದರೆ ಕ್ಷತ್ರಿಯನಿಗೆ ದಂಡನೀತಿ. ಈ ದಂಡನೀತಿಯಲ್ಲಿ ತಾನು ಇರಬೇಕು ಅಂತ. ಶಾಂತಿ ಕಾಲದಲ್ಲೂ ಆಯುಧ ಹರಿತವಾಗಿರಬೇಕು, ಶಾಂತಿ ಕಾಲದಲ್ಲೂ ಮೈ ಪಟುವಾಗಿರಬೇಕು. ಯಾಕೆಂದರೆ ಯಾವಾಗ ಶತ್ರುಗಳು ಬರ್ತಾರೋ ಗೊತ್ತಿಲ್ಲ. ನಿತ್ಯ ಜಾಗರಣ ಅದು ರಾಜನಿಗೆ ಬೇಕಾದದ್ದು. ತಾನು ರಾಮ ನಿತ್ಯ ಅನುಸಂಧಾನ ಮಾಡ್ತಾ ಇದ್ದ. ಒಬ್ಬ ದೊಡ್ಡ ನಟನನ್ನು ಕೇಳಿದ್ರಂತೆ, ನೀವು ನಿತ್ಯವೂ ರಿಹರ್ಸಲ್ಸ್ ಮಾಡ್ಕೋತಿರಲ್ಲ, ಮುಖವನ್ನೆಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಧ್ವನಿಯನ್ನು ಯಾವ ರೀತಿ ಮಾಡ್ಯುಲೇಟ್ ಮಾಡಬೇಕು ಅಂತ. ಯಾಕೆ ಅಂದರೆ ಆತ ಹೇಳಿದ್ರಂತೆ, ಒಂದು ದಿವಸ ಪ್ರಾಕ್ಟೀಸ್ ತಪ್ಪಿದ್ರೆ ನನಗೆ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಮಾಡಿದೆ ಅಂತ. ಎರಡನೇ ದಿವಸ ಪ್ರಾಕ್ಟೀಸ್ ತಪ್ಪಿದ್ರೆ ನನ್ನ ಸಹ ನಟರಿಗೆ ಗೊತ್ತಾಗುತ್ತೆ. ಮೂರನೇ ದಿವಸ ತಪ್ಪಿದ್ರೆ ಜನರಿಗೆ ಗೊತ್ತಾಗುತ್ತೆ ಅಂತ. ನಾಲ್ಕನೇ ದಿವಸ ಇರುವುದೇ ಇಲ್ಲ, ಓಡಿಸ್ಬಿಡ್ತಾರೆ ನನ್ನ ಅಂತ. ಹಾಗಾಗಿ ನಿತ್ಯಾನುಸಂಧಾನ ಸದಾ ಬೇಕಾಗಿರುವಂಥದ್ದು. ಸದಾ ಕಾಲವೂ ತಾನು ವಿದ್ಯೆಯನ್ನು ತುದಿ ಬೆರಳುಗಳಲ್ಲಿ ಇಟ್ಟುಕೊಂಡಿರಬೇಕು. ಆ ಪಟುತ್ವ ಇಲ್ಲದೆ ಇದ್ದರೆ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನನ್ನ ಆತ್ಮೀಯರಾದಂತಹ ದೊಡ್ಡ ನಾಟ್ಯ ಕೋವಿದೆ ಸುಂದರಿ ಸಂತಾನಮ್ಮವರು ಅನಾರೋಗ್ಯದ ಈ ದಶೆಯಲ್ಲಿ ಕೂಡ ನಿತ್ಯವೂ 108 ಕರ್ಣಗಳನ್ನು ಮಾಡ್ತಾರೆ. ಆ 108 ಕರ್ಣಗಳನ್ನು ನಿತ್ಯ ಮಾಡದೇ ಇದ್ದರೆ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದನು. ಅಂದರೆ ಇಷ್ಟರ ಮಟ್ಟಿಗೆ ಆ ರಾಮನ ಕೆಲಸ ನಮ್ಮ ಪಾಲಿಗೆ ಬೇಕಾಗುತ್ತೆ ಅಂತ ಅನ್ನೋದನ್ನು ನಾವು ನೋಡಬೇಕು. ರಾಮಾಯಣವನ್ನು ಓದೋದು, ರಾಮ ಭಜನೆ ಮಾಡೋದು ಸದ್ಗತಿಕಾರಕ ಅಂತ ಅಂದುಕೊಂಡ್ಬಿಟ್ಟು ರಾಮನ ಗುಣಗಳನ್ನು ಗಮನಿಸಿಕೊಳ್ಳದೆ, ಮೈಗೂಡಿಸಿಕೊಳ್ಳದೆ ಇದ್ದರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಅನ್ನದ ತಪ್ಪಲೇನ ಮತ್ತೆ ಮುಟ್ಟಿ ನೋಡಿದ್ರೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ. ಆ ಅನ್ನದ ತಪ್ಪಲೆ ತುಂಬ ಅನ್ನವೇ ಇರಬಹುದು, ಪರಮಾನ್ನವೇ ಇರಬಹುದು, ಸೊಗಸಾದ ಬಾಸುಮತಿ ಅಕ್ಕಿನೇ ಇರಬಹುದು, ಅದರೊಳಗೆ ಎಷ್ಟೇ ಪ್ರೋಟೀನ್ ಸೇರಿರುವಂಥ ತರಕಾರಿಯನ್ನು ಸೇರಿಸಿ ಅದನ್ನು ಬಿಸಿಬೇಳೆ ಹುಳಿಯನ್ನು ಮಾಡಿರ್ಬೋದು. ಆದರೆ ನಾವು ತಿಂದು ಜೀರ್ಣಿಸಿಕೊಳ್ಳದೆ ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಆಗ್ರಾಯತೆ ಧನ್ಯ, ಪುಸ್ತಕವನ್ನು ನೋಡಿ ಓದಿಬಿಟ್ಟೆ ಅಂದುಕೊಂಡ್ರೆ ಏನೂ ಬರೋದಿಲ್ಲ. ಕ್ರಿಯಾತ್ಮಕತೆ ಅನ್ನೋದು ಬಹಳ ಮುಖ್ಯವಾದದ್ದು. ರಾಮ ಹಾಗಿದ್ದ ಬುದ್ಧಿಮಾನ್, ಬುದ್ಧಿವಂತ. ಬುದ್ಧಿವಂತರು ಒಳ್ಳೆಯವರಾಗಿರೋದು ತುಂಬ ಕಷ್ಟ. ಅಂಥವನು ವಿರಳ. ಮನೀಷಿಣಸ್ಸಂತೆ ನತೇ ಹಿತೈಷಿಣಸ್ಸಂತೆ ನತೇ ಮನೀಷಿಣ. ಒಳ್ಳೆಯವರಿದ್ದಾರೆ ಆದರೆ ಅವರು ಬುದ್ಧಿವಂತರಲ್ಲ, ಬುದ್ಧಿವಂತರಿದ್ದಾರೆ ಆದರೆ ಅವರು ಒಳ್ಳೆಯವರಲ್ಲ. ಇದು ಭೋಜ ಪ್ರಬಂಧದ ಮಾತು. ಹಾಗಲ್ಲ ರಾಮ, ಎರಡೂ ಆಗಿದ್ದ. ಮಧುರಾಭಾಷಿ, ಇಂಪಾಗಿ ಚೆನ್ನಾಗಿ ಮಾತಾಡ್ತಾ ಇದ್ದ. ಮೂಗ ಅಲ್ಲ, ಕೆಲವರು ಮೂಡಿಗಳಿರ್ತಾರೆ, ಎಷ್ಟು ತಿವಿದ್ರೂ ಮಾತಾಡೋದಿಲ್ಲ. ಅಂಥವ್ರು ಯಾಕೆ? ಡಿ ವಿ ಜಿಯವ್ರು ಹೇಳ್ತಾರೆ, ಸರಸತೆ ಇಲ್ಲದೆ ಇದ್ದರೆ ಮೂಗನು ಕತ್ತಲಿನಲ್ಲಿ ಸಪ್ಪೆ ಅಡುಗೆಯನ್ನು ಬಡಿಸಿದಂತೆ ಅಂತ. ಹಾಗಾಗಬಾರ್ದು, ಚೆನ್ನಾಗಿ ಮಾತನಾಡಬೇಕು. ಭಗವಂತ ಕೊಟ್ಟಿರುವಂಥ ಭಾಗ್ಯ ಮಾತು. ಆ ದೈವೀ ವಾಚಂ ಅಜನಯಂತ ದೇವ ದೈವೀಂ ವಾಚಂ ತಾಂ ವಿಶ್ವರೂಪ ಪಶವೋ ವದಂತಿ. ಆ ವಿಶ್ವರೂಪರಾದ ಜೀವರಾಶಿಗಳೆಲ್ಲ ಈ ಮಾತುಗಳನ್ನು ಆಡ್ತಾರೆ. ಅದು ಬಹಳ ಬೇಕಾಗಿರುವುದು. ಅದನ್ನು ಚೆನ್ನಾಗಿ ಮಾತಾಡ್ತಾ ಇದ್ದ. ಮತ್ತು ಮಧುರ ಅಂದರೆ ಅರ್ಥವಾಗದೇ ಇದ್ದರೂ ಇಂಪು ಅಂತ ಅರ್ಥ. ಮಧುರ, ಕಲ ಇತ್ಯಾದಿಯಾಗಿ. ಸಿಹಿ, ಕೆಲವರ ಮಾತು ಏನು ಅಂತ ಗೊತ್ತಾಗದಿದ್ದರೂ ಇಂಪಾಗಿ ಇರುತ್ತೆ. ಬೇಂದ್ರೆಯವರು ಒಮ್ಮೆ ಕಲ್ಕತ್ತಾದಲ್ಲಿ ಅವರ ಬಹಳ ಪ್ರಸಿದ್ಧವಾದ ಕವಿತೆ ಬೆಳಗು ಅಂತ ಯಾವುದಿದೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಅದನ್ನು ಓದಿದಾಗ ಕನ್ನಡ ಭಾಷೆ ಗೊತ್ತಿಲ್ಲದವರು ಇಸ್ ಇಟ್ ದಿ ಡಿಸ್ಕ್ರಿಪ್ಷನ್ ಆಫ್ ಡಾನ್, ಐ ಥಿಂಕ್ ಸೋ ಅಂತ ಕೇಳಿದ್ರಂತೆ.
ಅಂದರೆ ಅವ್ರಿಗನ್ನಿಸ್ತು ಅದು ಪ್ರಭಾತ ಮಂಗಲ ಅಂತ. ಹಾಗಿರಬೇಕು. ಅದು ಮಧುರಾಭಾಷಿ ಮತ್ತು ಪೂರ್ವಭಾಷಿ. ತುಂಬ ಇಷ್ಟವಾದಂಥ ಫ್ರೇಸ್ ಇದು ನನಗೆ. ಮಹರ್ಷಿಗಳೇ ಸ್ವಯಂ ಸೃಷ್ಟಿ ಮಾಡಿರೋದು, ಅವರ ಪದ ಇದು. ಪೂರ್ವಭಾಷಿ, ಸ್ಮಿತಪೂರ್ವಭಾಷಿ ಇತ್ಯಾದಿ. ಏನದು? ತಾನೇ ಮಾತನಾಡಿಸ್ತಾನೆ, ಅವರು ಮಾತಾಡಲಿ ಅಂತ ಕಾಯೋದಿಲ್ಲ. ಹಮ್ಮು ಬಿಮ್ಮುಗಳಿದ್ರೆ ಅವರೇ ಮೊದಲು ಹಾಯ್ ಅನ್ನಲಿ, ಅವರೇ ಮೊದಲು ಹಲೋ ಅನ್ನಲಿ, ಅವರೇ ನನ್ನ ಕಡೆ ತಿರುಗಿ ನೋಡಿ ಸ್ಮೈಲ್ ಮಾಡಲಿ. ಇವೆಲ್ಲ ಅಹಂಕಾರದ ದೊಡ್ಡ ದೊಡ್ಡ ವಿಸ್ತರಣೆಗಳು. ಹಾಗಲ್ಲ, ನಾನೇ ಮಾತಾಡಿಸುವಂಥದ್ದು ಅನ್ನುವುದು ಶ್ರೀರಾಮನ ಒಂದು ವ್ರತ. ಹಾಗಾಗಿ ಪೂರ್ವಭಾಷಿ ಮತ್ತು ಪ್ರಿಯಂವದ. ಅವನು ಮಾತಾಡಿದ್ರೆ ನಮಗೇನೋ ಇಷ್ಟವಾಗುವಂಥ ಗುಣ ಇರ್ತಾ ಇತ್ತು ಅಂತ. ಇವೆಲ್ಲ ಸರಳವಾಗಿ ಕಾಣಬಹುದು, ಎಲ್ಲ ಹೊಗಳು ಬಿಟ್ಟರೆ ಆಗತ್ತಲ್ಲ ಅಂತ. ಹಾಗಲ್ಲ. ಪ್ರಿಯಂಚನ ಅನೃತಂ ಬ್ರೂಯಾತ್. ಮನುವಂಶದವನು ಇವನು, ಮನು ಸೂರ್ಯವಂಶದವನಲ್ವೇ. ಆ ಥರ ಮಾಡ್ತಿರಲಿಲ್ಲ. ವೀರ್ಯವಾನ್ ನಚ ವೀರ್ಯೇಣ ಮಹತಾಸ್ವೇನ ವಿಸ್ಮಿತ. ಮಹಾಪರಾಕ್ರಮಿ. ಅರೆ, ತನ್ನ ಪರಾಕ್ರಮವನ್ನು ಎಂದೂ ತನ್ನನ್ನು ಹೊಗಳ್ಕೊಳ್ಳೋದಕ್ಕೆ ಬಳಸ್ಕೊಂಡು ತನ್ನ ಬೆನ್ನನ್ನು ತಾನೇ ತಟ್ಕೊಡ್ತಿರ. ನೋಡಿದ್ರಾ ಈ ಥರ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಎಷ್ಟೋ ಜನ ಕವಿಗಳು ಹೇಳ್ಕೊಳ್ಳೋದುಂಟು, ಇದು ನನ್ನ ಮಹಾಕಾವ್ಯ, ಹಿಂದೆ ಯಾರೂ ಬರೆದಿರಲಿಲ್ಲ ಈ ಥರ ಅಂತ. ಆ ಥರ ಹೇಳಿಕೊಂಡು ಕವಿಗಳ ಕಾವ್ಯವನ್ನು ನಾವು ನೋಡೋಕ್ಕೆ ಹೋಗ್ತಾ ಇಲ್ಲ ಈ ಕಾಲದಲ್ಲಿ. ಆದರೆ ರಾಮ ತನ್ನ ಪರಾಕ್ರಮವನ್ನು ಪ್ರಶಂಸೆ ಮಾಡಿಕೊಳ್ತಲೇ ಇರಲಿಲ್ಲ. ಬೇರೆಯವರು ಗುರುತಿಸಬೇಕಾಗಿತ್ತಷ್ಟೇ. ಸೆಲ್ಫ್ ಅಡ್ವೊಕೇಶನ್ ಅನ್ನುವುದು ಇರಲೇ ಇರಲಿಲ್ಲ. ನಚಾನೃತ ಕಥೋ ವಿದ್ವಾನ್. ಗಾಸಿಪಿಂಗ್, ಅನೃತ ಕಥಾ ಅಂದರೆ ಸುಳ್ಳು ಹೇಳೋದು, ಗಾಸಿಪ್ ಮಾಡೋದು, ಅದು ಮಾಡ್ತಾ ಇರಲಿಲ್ಲ. ವಿದ್ವಾನ್, ಶಾಸ್ತ್ರಗಳನ್ನು ಓದಿದವನು. ಬುದ್ಧಿವಂತ ಅಂದರೆ ನ್ಯಾಚುರಲ್ ಆದ ಬರ್ತಿಂದ ಬಂದಂಥ ಇಂಟೆಲಿಜೆನ್ಸ್. ಆದರೆ ವಿದ್ವಾಂಸ ಅಂದರೆ ಚೆನ್ನಾಗಿ ತಿಳುವಳಿಕೆಯಿಂದ ಬಂದಂಥದ್ದು. ಹೀ ಈಸ್ ಇನ್ಫಾರ್ಮ್ಡ್, ಲರ್ನೆಡ್ ಆ್ಯಂಡ್ ಇಂಟೆಲಿಜೆಂಟ್ ಎರಡೂ ಆಗಿದ್ದ. ವೃದ್ಧಾನಾಂ ಪ್ರತಿಪೂಜಕ. ಆಯಾ ಕ್ಷೇತ್ರಗಳಲ್ಲಿ ಹಿರಿಯರಾದವರಿಗೆ ಗೌರವ ಸಲ್ಲಿಸ್ತಾ ಇದ್ದ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಪ್ರಜೆಗಳನ್ನು ಪ್ರೀತಿಸ್ತಾ ಇದ್ದ, ಪ್ರಜೆಗಳೂ ಇವನನ್ನು ಪ್ರೀತಿಸ್ತಾ ಇದ್ರು. ಒನ್ ವೇ ಆಗಿರಲಿಲ್ಲ, ಟೂ ವೇ ಆಗಿತ್ತದು. ಸಾನುಕ್ರೋಶೋ ಜಿತಕ್ರೋಧೋ ಬ್ರಾಹ್ಮಣ ಪ್ರತಿಪೂಜಕ ದೀನಾನುಕಂಪಿ ಧರ್ಮಜ್ಞೋ ನಿತ್ಯಂ ಪ್ರಗ್ರಹವಾನ್ ಶುಚಿ. ನಿತ್ಯ ಸಂಯಮಿಯಾಗಿದ್ದ, ಶುಚಿಯಾಗಿದ್ದ ಅಂತ. ಈ ಶುಚಿತ್ವ ಮಾತು, ಮನಸ್ಸು ಮತ್ತು ಶರೀರ ಅಂತ ಮೂರು ವಿಧವಾದದ್ದು. ತ್ರಿಕರಣಗಳ ಶುಚಿತ್ವ ಅದು ಅವನಲ್ಲಿ ಇತ್ತು. ಕುಲೋಚಿತ ಮತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ. ಕುಲೋಚಿತವಾದದ್ದು ತನಗೆ ಬಂದಿರುವಂತಹ ಕ್ಷಾತ್ರ ಧರ್ಮದಲ್ಲಿ ಅವನು ತುಂಬ ಅಭಿಮಾನವನ್ನು ಇಟ್ಟಿದ್ದ ಅಂತ. ಎಷ್ಟೋ ಜನಕ್ಕೆ ತಮ್ಮ ಜಾತಿ, ತಮ್ಮ ವಂಶ, ತಮ್ಮ ಪರಂಪರೆ ಅವುಗಳ ಬಗ್ಗೆ ಅಭಿಮಾನವೇ ಇರೋದಿಲ್ಲ. ತಮ್ಮದನ್ನು ಹೇಳುವ ಭರದಲ್ಲಿ ಬೇರೊಬ್ಬರನ್ನ ದೂಷಣೆ ಮಾಡಬೇಕಿಲ್ಲ, ಆದರೆ ತಮ್ಮದಾದದ್ದು ಇದೆ ಅಂತ ಹೆಮ್ಮೆ ಪಡೋದ್ರೊಳಗೆ ಯಾವ ತಪ್ಪೂ ಇಲ್ಲ. ನಾನು ಇಂತಹ ಋಷಿಗಳ ಗೋತ್ರದಿಂದ ಹುಟ್ಟಿದವನು, ಹಾಗಾಗಿ ಸರಿಯಾಗಿರಬೇಕು, ಆ ಋಷಿಗಳ ಯೋಗ್ಯತೆಗೆ ತಕ್ಕಂತೆ ಇರಬೇಕು ಅಂತ ಪ್ರವರ ಹೇಳ್ಕೊಂಡಾಗ ಹೆಮ್ಮೆ ಪಟ್ಟರೆ ಅದರೊಳಗೆ ಯಾವ ತಪ್ಪೂ ಇಲ್ಲ. ಹಾಗೆ ನಾವು ಭಾರತೀಯರು, ನಾವು ಕನ್ನಡದವರು, ನಾವು ಇಂಥವರು ಅಂತ ಅಂದುಕೊಂಡು ಅದಕ್ಕೆ ತಕ್ಕಂತೆ ನಾನು ಬಾಳಬೇಕು ಅನ್ನೋದು ಯಾವ ರೀತಿಯಿಂದಲೂ ದೋಷವಲ್ಲ. ಅದೊಂದು ಗುಣ, ಮೋಟಿವೇಶನ್ ಬರುತ್ತೆ. ಮತ್ತು ಅಯ್ಯೋ ನಮ್ಮ ಜಾತಿ ಬಿಡಿ, ನಮ್ಮವ್ರು ಬಿಡಿ ಅಂತ ಸ್ವಜನ ನಿಂದನೆಯಲ್ಲಿಯೇ ಮಗ್ನರಾಗಬಾರ್ದು. ಸ್ವಜನರಲ್ಲಿಯೂ ಕೆಲವು ಸದ್ಗುಣಗಳು ಇರುತ್ತವೆ, ಅದನ್ನು ಗಮನಿಸಿಕೊಳ್ಳಬೇಕು. ಅದಕ್ಕಿಂತ ಮಿಗಿಲಾಗಿ ಸ್ವಧರ್ಮದಲ್ಲಿ ಆದರ ಇರಬೇಕು. ಸ್ವಧರ್ಮ ರಾಮನಿಗೆ ಕ್ಷಾತ್ರ ಅಂದರೆ ತಾನು ಪರಧರ್ಮಕ್ಕೆ ಕೈ ಹಾಕಲಿಲ್ಲ ಅಂತ. ಅಷ್ಟು ಶಾಸ್ತ್ರಗಳನ್ನು ಬಲ್ಲವನಾದರೂ ಕೂಡ ಅವನು ಶಾಸ್ತ್ರಾಂತಗಳನ್ನೆಲ್ಲ ಇಟ್ಟುಕೊಂಡಿದ್ದನು, ಇನ್ಯಾವುದೋ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ರಾಮ ಕಾಡಿಗೆ ಹೋದವನು ನನಗೆ ಯಾವುದೂ ರಾಜ್ಯ ಇಲ್ಲ ಆಳೋದಿಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ಬಿಸ್ನೆಸ್ಗಳಿರಲಿಲ್ಲ. ಪಕ್ಕದ ಊರಿಗೆ ಹೋಗ್ಬಿಟ್ಟಿದ್ರು, ಅಲ್ಲೊಂದು ಪೆಟ್ಟಿ ಅಂಗಡಿ ಹಾಕ್ಕೊಂಡಿರ್ಬೋದಾಗಿತ್ತಲ್ಲ, ಮಾಡಲಿಲ್ಲ ಆ ಕೆಲಸ. ಅಂದರೆ ತನ್ನ ಕ್ಷಾತ್ರ ಧರ್ಮ. ಅದು ವನವಾಸಕ್ಕೆ ಬಂದಿದ್ದಾಗ ರಾಕ್ಷಸರಿಂದ ತ್ರಸ್ತರಾಗಿದ್ದೀವಿ ಅಂತ ಋಷಿಗಳು ಹೇಳಿದಾಗ ಅವನು ಹೇಳ್ತಾನೆ, ನಾನಿದ್ದೀನಿ ನಿಮ್ಮ ರಕ್ಷಣೆಗೆ ಅಂತ. ಸೀತೆ ಕೇಳ್ತಾಳೆ, ಅರಣ್ಯಕಾಂಡದ ಆರಂಭದಲ್ಲಿಯೇ ಆ ಚರ್ಚೆ ಬರುತ್ತೆ. ನಾವು ವನವಾಸಕ್ಕೆ ಸಾತ್ವಿಕರಾಗಿ ವಾನಪ್ರಸ್ಥರಂತೆ ಬಂದಿದ್ದೀವಿ, ಈಗ ನಮಗೇನೂ ಅಪಕಾರ ಮಾಡದೇ ಇರೋ ರಾಕ್ಷಸರ ಮೇಲೆ ಆಯುಧ ಎತ್ತೋದು ಸರಿಯಾ ಅಂತ. ಸೀತೆಯನ್ನು ಚೆನ್ನಾಗಿ ಮೆಚ್ಚಿ ಹೊಗಳಿ ಕಡೆಗೆ ಹೇಳ್ತಾನೆ, ನಾವು ಕ್ಷತ್ರಿಯರು, ಆ ರಕ್ಷಣೆ ನಮಗೆ ಉಂಟು. ಲೋಕಹಿತ ನಾವು ಮಾಡಬೇಕಾದದ್ದು. ಕ್ಷತ್ತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ ಕಾಳಿದಾಸನೇ ಕೊಡ್ತಾನೆ ನಿರ್ವಚನವನ್ನು ರಘುವಂಶದಲ್ಲಿ. ಕ್ಷತಾತ್ ಕಿಲ ತ್ರಾಯತ ಇತ್ಯುದಗ್ರಹ ಕ್ಷತ್ರ ಶಬ್ದ. ಗಾಯದಿಂದ ಲೋಕವನ್ನು ಕಾಪಾಡ್ತಾನೆ. ಅವನ ಸರ್ನೇಮ್ ಉಪನಾಮ ವರ್ಮ ಅಂತ, ಕವಚಪ್ರಾಯವಾಗಿ ನಿಂತವನು ಅಂತ ಅರ್ಥ. ಸಮಾಜಕ್ಕೆ ವರ್ಮ ಅಂದರೆ ಕವಚ ಅಂತ ಅರ್ಥ. ಅದು ಮಾತ್ರವಲ್ಲ, ಮುಂದೆ ವಾಲಿವಧೆಯ ಸಮಯದಲ್ಲಿ ಕೂಡ ಹೇಳ್ತಾನೆ, ನಾವು ಭರತನ ಆಜ್ಞೆಯಂತೆ ಇಕ್ಷ್ವಾಕು ವಂಶದವರು ಈ ಸಾಗರಾಂತವಾದ ಇಕ್ಷ್ವಾಕೂಣ ಮಿಯಂ ಭೂಮಿ ಸಶೈಲ ವನಕಾನನ, ಇಕ್ಷ್ವಾಕು ವಂಶದವರಿಗೆ ಸೇರಿರುವಂಥದ್ದು ಎಲ್ಲ
ಆ ಸಮುದ್ರ ಕ್ಷಿತೀಶರಲ್ಲವೇ, ಸಮುದ್ರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇವರ ಭೂಮಿಯನ್ನೆಲ್ಲ ತಮ್ಮದನ್ನಾಗಿ ಮಾಡಿಕೊಂಡವರು. ನಾನು ಕಾಡಿನ ರಾಜ್ಯವನ್ನು ಪಾಲನೆ ಮಾಡ್ತೀನಿ, ನೀನು ನಾಡಿನ ರಾಜ್ಯವನ್ನು ಪಾಲನೆ ಮಾಡು ಅಂತ ಹಂಚಿಕೊಂಡಿದ್ದು ಉಂಟು. ಅದು ಅಯೋಧ್ಯಕಾಂಡದಲ್ಲೇ ಬರುತ್ತೆ. ಭರತನ ಹತ್ರ ರಾಮ ಹೇಳಿದ್ದ. ಹಾಗಾಗಿ ನಾನು ಧರ್ಮಕ್ಕಾಗಿ ಇಲ್ಲಿ ನಿಂತಿದ್ದೇನೆ, ನೀನು ನಿನ್ನ ತಮ್ಮನ ಜೊತೆ ಅಧರ್ಮದಿಂದ ನಡ್ಕೊಂಡಿದ್ದೀಯಾ, ನಿನಗಾಗಿ ನಾನು ಕೊಡ್ತಾ ಇರೋ ಪನಿಷ್ಮೆಂಟ್, ದಂಡನೆ ಅಂತ ಹೇಳ್ತಾನೆ. ಹೀಗಾಗಿ ಕ್ಷಾತ್ರ ವೃತ್ತಿಯನ್ನು ಎಲ್ಲಿಯೂ ಮರೆಯಲಿಲ್ಲ. ಮತ್ತು ಕ್ಷಾತ್ರ ವೃತ್ತಿಗೆ ಅಭಯ ಕೊಡುವುದು, ಅಭಯ ಪ್ರಧಾನ ಶಕ್ತಿ. ವಿಭೀಷಣನ ನೋಡಿ ಅಲ್ಲಿಯೂ ಕಾಣಿಸುತ್ತೆ. ಅಂದರೆ ಇಡೀ ಕಾವ್ಯದಲ್ಲಿ ಆದಿ ಮಧ್ಯ ಅವಸಾನ ಎಲ್ಲಿ ನೋಡಿದ್ರೂ ಕೂಡ ಆ ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಆಗಿತ್ತು. ಮತ್ತೆ ಕೀರ್ತಿಯಿಂದ, ಈ ಒಂದು ಸ್ವಧರ್ಮಾಚರಣೆಯಿಂದ ಕೀರ್ತಿ ಮತ್ತು ಸ್ವರ್ಗ ಎರಡೂ ಲಭಿಸುತ್ತೆ ಎನ್ನುವ ಶ್ರದ್ಧೆ ಅವನಿಗೆ ಇತ್ತು ಅಂತ. ನಮ್ಮದಾದ ಕೆಲಸ ನಾವು ಮಾಡಬೇಕು, ಯಾವ್ಯಾವುದೋ ಮಾಡ್ತಾ ಕೂತ್ಕೊಂಡು ಖ್ಯಾತಿ ಪಡೆಯೋದಲ್ಲ. ಇನ್ಯಾರೋ ಓವರ್ ನೈಟ್ ಏನೋ ಬಿಸ್ನೆಸ್ ಮಾಡಿ ದೊಡ್ಡವರಾದ್ರು ಅಂತ ನಾವು ಅದಕ್ಕೆ ಕೈ ಹಾಕುವಂಥದ್ದು ಅಲ್ಲ. ನಮ್ಮದು ಅಂತ ಒಂದು ಚೌಕಟ್ಟು, ಒಂದು ಎಲ್ಲೆ ಇರುತ್ತೆ ಅಂತ ಯಥಾಗ್ರಹಣ, ಇದು ಇಷ್ಟು ಅನ್ನುವಂಥ ಜ್ಞಾನ ಅದು ಇತ್ತು. ನಾಶ್ರೇಯಸಿ ರಥೋ ಯಶ್ಚ ನ ವಿರುದ್ಧ ಕಥಾರುಚಿ. ಸುಮ್ಮನೆ ಒಬ್ಬರ ಬಗ್ಗೆ ಅಡ್ಡ ಮಾತುಗಳನ್ನೇ ಆಡ್ತಾ ಇರಲಿಲ್ಲ, ವಿರುದ್ಧ ಕಥಾರುಚಿ ಆಗಿರಲಿಲ್ಲ ಅಂತ. ಸಣ್ಣ ವಿಷಯಗಳನ್ನು, ಕ್ಷುದ್ರ ವಿಷಯಗಳನ್ನು ಮಾತಾಡ್ತಾ ಇರಲಿಲ್ಲವಂತೆ. ಅಂದರೆ ಯಾವ್ಯಾವುದೋ ಸಣ್ಣತನಗಳನ್ನೇ ದೊಡ್ಡದಾಗಿ ಮಾಡುವಂಥದ್ದನ್ನು ಇಟ್ಟುಕೊಂಡು ಹೋಗಬಾರ್ದು, ಬೆಳೆಸಬಾರ್ದು. ಆಗಿ ಹೋದದ್ದನ್ನು ಅದನ್ನೇ ದೊಡ್ಡದಾಗಿ ಚರ್ಚೆ ಮಾಡೋದ್ರೊಳಗೆ ಅರ್ಥ ಇಲ್ಲ ಅಂತ. ಉತ್ತರೋತ್ತರ ಯುಕ್ತೇನಾಂ ವಕ್ತಾ ವಾಚಸ್ಪತಿರ್ಯಥ. ಹಾಗಂತಂದರೆ ಕೆಲವರು ಸಣ್ಣ ವಿಚಾರ ಮಾತಾಡಲಾರು ಅಂದರೆ ತಗಾದೆ ಮಾಡೋದಕ್ಕೆ ತಾಕತ್ತಿಲ್ಲ, ವಾದ ಮಾಡೋದಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಅಂತ. ಹಾಗಲ್ಲ, ವಾದದಲ್ಲಿ ನಿಂತರೆ ಯುಕ್ತಿಗಳ ಮೇಲೆ ಯುಕ್ತಿಗಳನ್ನು ಹೂಡೋದ್ರೊಳಗೆ ಬೃಹಸ್ಪತಿ ವಾಚಸ್ಪತಿರ್ಯಥ. ಮಾತಿನ ಚಾತುರ್ಯದಲ್ಲಿ ಬೃಹಸ್ಪತಿಯನ್ನು ಮೀರಿಸಬಲ್ಲ ಲಾಜಿಕ್ ಅವನದಾಗಿತ್ತು ಅಂತ. ತರ್ಕ ನಿಸ್ಸೀಮರಾಗಿದ್ದರೂ ತರ್ಕವನ್ನು ಬಿಡುವುದಿದೆಯಲ್ಲ, ಅದು ದೊಡ್ಡ ಬಲ. ಬ್ರಹ್ಮೀಭೂತರಾದ ಸದಾಶಿವ ಬ್ರಹ್ಮೇಂದ್ರರಿಗೆ ಅವರ ಗುರುಗಳು ಪರಮಶಿವೇಂದ್ರ ಸರಸ್ವತಿಗಳು ಹೇಳಿದ್ರಂತೆ, ಅಲ್ಲಪ್ಪ ನೀನು ತುಂಬ ತರ್ಕ ಮಾಡ್ತೀಯಲ್ಲ, ಸ್ವಲ್ಪ ಸುಮ್ಮನೆ ಇರು ಅಂತ. ಮಾತೇ ಬಿಟ್ಟುಬಿಟ್ರು ಆವತ್ತಿಂದ. ಆ ಕಾವೇರಿ ನದಿಯಲ್ಲಿ ನೆರೂರಿನಲ್ಲಿ ಅದರ ತೀರದ ಮೇಲೆ ಬರವಣಿಗೆ ಮಾಡಿ ತೋರಿಸ್ತಾ ಇದ್ದೆ ಹೊರತು ಮಾತಾಡ್ತಾ ಇರಲಿಲ್ಲ. ತಾನಾಗಿ ಯಾವುದೋ ಆಹಾರ ಅವರ ಬಾಯಿಗೆ ಬಂದು ಬೀಳಬೇಕು. ಅವರ ಗಾನ ಎಲ್ಲ ಕೂಡ ಆಗಿದ್ದು ಆ ಸ್ಥಿತಿಯಲ್ಲೇನೆ. ಅವಧೂತ ವರಿಷ್ಠರಾಗಿ, ಪರಮಹಂಸರಾಗಿ, ಪರಿವ್ರಾಜಕರಾಗಿ ಅವರು ಇದ್ದರಲ್ಲ, ಎಷ್ಟು ಮಾತ್ರದ ಶಕ್ತಿ ಇದ್ದಿರಬೇಕು. ಹೀಗೆ ತಾನು ಅದನ್ನು ಬಲ್ಲವನಾಗಿದ್ದರೂ ಅದನ್ನು ಪಕ್ಕಕ್ಕೆ ಇಟ್ಟವನಾಗಿದ್ದ ಅಂತ. ಬಲವಂತನ ಕ್ಷಮೆಗೆ ಇರುವಂಥ ಘನತೆ ಇನ್ಯಾವುದಕ್ಕೂ ಇಲ್ಲ. ಅದನ್ನೇ ರಘುವಂಶದಲ್ಲಿ ಕಾಳಿದಾಸ ರಘುವಂಶದ ರಾಜರುಗಳ ವಿಷಯ ಹೇಳ್ತಾನೆ. ಜ್ಞಾನೇ ಮೌನಂ ಕ್ಷಮಾಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯ ಗುಣಾನುಬಂಧಿತ್ವ ತಸ್ಯ ಸಪ್ರಸವ ಇವ. ಆ ರಘುವಂಶದ ರಾಜರ ಜ್ಞಾನ ಅವರ ಮೌನದಲ್ಲಿತ್ತು ಮತ್ತು ಅವರ ಶಕ್ತಿ ಅವರ ಕ್ಷಮೆಯಲ್ಲಿತ್ತು. ಅವರ ತ್ಯಾಗ ಅವರ ಪ್ರಶಂಸಾ ವಿಮುಖತೆಯಲ್ಲಿತ್ತು. ದಾನ ಮಾಡಿ ಪೇಪರಲ್ಲಿ ಯಾಕೆ ಬರಲಿಲ್ಲ, ಅಲ್ಲಿ ಯಾಕೆ ಕೆತ್ತಿಸಲಿಲ್ಲ, ಇಲ್ಲಿ ಯಾಕೆ ಮಾಡಲಿಲ್ಲ ಅಂತ ಗಲಾಟೆ ಮಾಡ್ತಾ ಇರಲಿಲ್ಲ. ಎಷ್ಟೋ ಜನ ಟ್ಯೂಬ್ಲೈಟ್ಗಳನ್ನು ದಾನ ಮಾಡ್ತಾರೆ. ಟ್ಯೂಬ್ಲೈಟ್ಗಳ ಮೇಲೆ ಬೆಳಕೇ ಬೀರದೇ ಇರೋ ಥರ ತಂದೆ ಹೆಸರು, ತಾತರ ಹೆಸರು, ಮುತ್ತಾತರ ಹೆಸರು, ಹೆಂಡತಿ, ಮೊಮ್ಮಕ್ಕಳ ಹೆಸರೆಲ್ಲ ಹಿಂದೆ 3 ತಲೆಮಾರು, ಮುಂದೆ 3 ತಲೆಮಾರು, 7 ತಲೆಮಾರನ್ನು ಕೆತ್ತಿಸ್ಕೊಂಡಿರ್ತಾರೆ. ಅದು ಟ್ಯೂಬ್ಲೈಟಾ? ಅದು ಬ್ಲ್ಯಾಕ್ ಲೈಟು? ಯಾತಕ್ಕೆ ಅದು? ಎಲ್ಲರಿಗೂ ಬೆಳಕು ಕೊಡಬೇಕಾದದ್ದು ಬಣ್ಣದಲ್ಲಿ ಇವ್ರ ಹೆಸರು ಬರೆಸ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಇನ್ಸುಲೇಟ್ ಆಯ್ತಲ್ಲ ಲೈಟ್. ಇವ್ರ ದಾನ ಲೈಟ್ ಆಗಿಬಿಡುತ್ತಲ್ಲ, ಎಂಥದ್ದು ಅನ್ಯಾಯ. ಹಾಗಾಗಬಾರದು ಅಂತ. ಹಾಗೆ ಮತ್ತು ಜ್ಞಾನ ಮೌನದಲ್ಲಿ ಇರಬೇಕು ಅಂತ. ಕಾದು ನೋಡಿ ಆಡಬೇಕಾದಂಥ ಮಾತು ಅಂದರೆ ಸಾರವತ್ತಾಗಿರಬೇಕು. ಮಿತಂಚ ಸಾರಂಚ ವಚೋಹಿ ವಾಗ್ಮಿತ ಅನ್ನುವ ಭಾರವಿಯ ಮಾತು ಸ್ಮರಣೀಯ. ಆಮೇಲೆ ಇನ್ನೊಂದು ಕ್ಷಮೆ ಶಕ್ತಿ. ಎಷ್ಟೋ ಜನ ಶಕ್ತಿಶಾಲಿಗಳಿಗೆ ಕ್ಷಮಾಗುಣವೇ ಇರೋಲ್ಲ. ವಾಲಿಗಿದ್ದದ್ದು ಅದೇ ದೊಡ್ಡ ಡ್ರಾಬ್ಯಾಕ್, ಅದೇ ದೊಡ್ಡ ಲೋಪ, ದೋಷ ಅಲ್ವೇ? ತಮ್ಮ ಕಾಲಿಗೆ ಬಿದ್ದು ತಪ್ಪಾಯಿತು, ನಾನು ಏನೋ ಅಚಾತುರ್ಯದಿಂದ ಮಾಡಿದೆ, ಕ್ಷಮಿಸು ಅಂದರೆ ಅಷ್ಟು ಬಲಶಾಲಿ. ಈ ಜುಜುಬಿ ತಮ್ಮ ಏನು ಮಾಡ್ಯಾನು ಅಂತ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಅಟ್ಟಿಸಿಕೊಂಡು ಹೋಗಿ ಸಾಯಿ ಬಡಿಯೋದಕ್ಕೆ ಹೋಗಿ ಋಷಿಮುಖ ಪರ್ವತ ಒಂದು ಶಾಪಗ್ರಸ್ತವಾಗಿದ್ದರಿಂದ ಇವನ ಪಾಲಿಗೆ ಬಚಾವಾದ. ಇಲ್ಲದೇ ಇದ್ದರೆ ಇಂಥ ಘೋರ ಮಾರಣ ಆಗ್ಬಿಡ್ತಾ ಇತ್ತು. ಅಷ್ಟು ಇರಬಾರ್ದು, ಅಷ್ಟು ದೀರ್ಘದ್ವೇಷ ಇರಬಾರ್ದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಮಾಡಬಾರ್ದಲ್ವ. ಶಕ್ತಿಶಾಲಿಗಳು ಯಾವತ್ತೂ ಕ್ಷಮಾಶೀಲಿಗಳಾಗಿರಬೇಕು. ಇದನ್ನು ಶ್ರೀರಾಮ ಹೇಳ್ತಾನೆ. ಭಾರತೀಯ ಸಂಸ್ಕೃತಿ ಸುಮ್ಮನೆ ರಾಮನನ್ನು ಆರಾಧಿಸಲಿಲ್ಲ. ಎಲ್ಲ ಗುಣಗಳು ನಮ್ಮಲ್ಲಿ ಕಾಣುತ್ತವಲ್ಲ ನೋಡಿ. ಶುಕ ಸಾರಣರಿಬ್ಬರು ರಾವಣನ ಗೂಢಚಾರರಾಗಿ ಬಂದು
ಇಡೀ ವಾನರ ಸೈನ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾಗ ವಿಭೀಷಣ ಬಂದು ಹಿಡ್ಕೊಟ್ಟು ಇವರು ವಾನರ ವೇಷದಲ್ಲಿದ್ದು ಗೂಢಚರ್ಯ ಮಾಡ್ತಾ ಇದ್ದಾರೆ ಅಂದರೆ, ಇವು ಬಿಡು ಪರವಾಗಿಲ್ಲ, ಇನ್ನೇನು ನೋಡ್ಕೊಳ್ಬೇಕಾಗಿದೆ, ಅಂಗದ ನೀನೇ ತೋರಿಸಿ ಇವರಿಗೆ ನಮ್ಮ ಸೈನ್ಯ ಎಲ್ಲ ಏನು ನೋಡ್ಕೊಂಡು ಹೋಗಲಿ, ಪಾಪ ಅವರು ಯಜಮಾನನಿಗೆ ಈ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಂದ. ಏನು ಶಕ್ತಿ ಇರಬೇಕು, ಏನು ಕ್ಷಮೆ ಇರಬೇಕು, ಎಂಥ ಕಾನ್ಫಿಡೆನ್ಸ್ ಇರಬೇಕು. ವಾನರ ಸೈನ್ಯ ತನಗೆ ನೆಪ ಮಾತ್ರ, ಆದರೆ ಈ ಒಂದು ಮಹಾಶ್ರೇಯಸ್ಕರವಾದ ಸ್ತ್ರೀ ಮಾನ ಸಂರಕ್ಷಣಾ ಯಜ್ಞದಲ್ಲಿ ಇವರು ಭಾಗಿಗಳಾಗಲಿ ಅಂತ ಮಾಡ್ತಾ ಇದ್ದಾನೆ. ಎಷ್ಟೋ ಬಾರಿ ದೊಡ್ಡ ಕೆಲಸ ಮಾಡೋದಕ್ಕೆ ಹೊರಟಾಗ ಕೆಲವರು ಎಲ್ಲ ಕಡೆಯಿಂದಲೂ ಬೇಡಿ ಬರ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಒಬ್ಬರ ಹತ್ರ ಕೇಳಿದ್ರೆ ಅವರೊಂದು ಕೋಟಿಯೋ ಲಕ್ಷವೋ ಕೊಟ್ಟರೆ ಆಗ್ಬಹುದು ಅಂತ. ಎಲ್ಲರ ಕಾಂಟ್ರಿಬ್ಯೂಷನ್ ಇರಲಿ, ಎಲ್ಲರದೂ ನಾನು ಇದನ್ನು ಮಾಡಿದವನು, ನನ್ನದೂ ಇದೊಂದು ಭಾಗ ಅನ್ನುವ ಅಸ್ಮಿತಾ ಭಾವ, ಬಿಲಾಂಗಿಂಗ್ನೆಸ್ ಬರಲಿ ಅಂತ. ಅದು ಮುಖ್ಯವಾಗಿರುವಂತಹ ಐಡಿಯಾ. ರಾಮ ಜನ್ಮಭೂಮಿಯ ಆ ಒಂದು ಇಷ್ಟಿಕಾ ಯಾತ್ರಾ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲರೂ ಒಂದೊಂದು ಇಟ್ಟಿಗೆ ಕೊಡಿ ಅಂತ ಕೇಳಿದ ಯಾತಕ್ಕೆ? ನಮಗೊಂದು ಲಾರಿ ಲೋಡ್ ಇಟ್ಟಿಗೆ ಕೊಡೋದೇನು ಕಷ್ಟವಾಗಿರುತ್ತಾ? ಪ್ರತಿಯೊಬ್ಬ ಭಾರತೀಯನು ನನ್ನದೊಂದು ಇಟ್ಟಿಗೆ ಅಲ್ಲಿ ಇಟ್ಟಿದ್ದಾನೆ ಅನ್ನುವ ಭಾವ ಇರಲಿ ಅಂತ. ಈ ಅಸ್ಮಿತಾ ಭಾವ ವಾನರಿಗೆ ಇರಲಿ. ಅಂದರೆ ಒಬ್ಬ ಮಹಿಳೆಗೆ ಅನ್ಯಾಯವಾಗುತ್ತೆ ಅಂದರೆ ಮಾನವರಿರಲಿ, ತಿರಿಯಕ್ ಜಂತುಗಳು ಪ್ರತಿಕೂಲವಾಗಿ ಆ ದುಸ್ಸಂಸ್ಕೃತಿಯನ್ನು, ಕುಸಂಸ್ಕೃತಿಯನ್ನು ವಿರೋಧಿಸುತ್ತವೆ ಅನ್ನೋದನ್ನು ತೋರಿಸೋದಕ್ಕೆ ತಾನೇ ಆ ಶ್ರೀರಾಮಚಂದ್ರ ಇಂಥ ದೊಡ್ಡ ಮೋಟಿವೇಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದು ಅದು. ಮತ್ತು ಆ ಶುಕ ಸಾರಣರು ರಾವಣನ ಹತ್ರಕ್ಕೆ ಹೋಗಿ ಚೆನ್ನಾಗಿ ಚೀಮಾರಿ ಹಾಕ್ತಾರೆ, ನಿನ್ನಂಥ ಅಯೋಗ್ಯ ನಾಯಕ ಎಲ್ಲಿ, ಅಂಥ ರಾಮಚಂದ್ರ ಎಲ್ಲಿ ಅಂತ. ಹೀಗಾಗಿ ನಮ್ಮ ಪರಂಪರೆ ರಾಮನನ್ನು ಗೌರವಿಸಿದ್ದಕ್ಕೆ ಎಲ್ಲ ಕಾರಣಗಳು ಇವೆ. ದುರ್ದೈವ ಏನಂದರೆ ನಮ್ಮಲ್ಲಿ ಲೇಖಕರು ಚಿಂತಕರು ಅಂತ ಅನಿಸಿಕೊಂಡವರು ರಾಮ ನಿಂದೆಗಾಗಿಯೇ ಬದ್ಧ ಕಂಕಣರಾಗಿರ್ತಾರೆ. ನಮ್ಮ ಕವಿಗಳಲ್ಲಿ ತುಂಬ ಒಳ್ಳೆಯ ಕವಿಗಳು, ಬಹಳ ವಿವೇಕಶಾಲಿಗಳಾದ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅಂತವರು ಕೂಡ ಚಿತ್ರಪಟ ಅಂತ ಒಂದು ನಾಟಕ ಬರೆದಿದ್ದಾರೆ. ಒಳ್ಳೆಯ ಪ್ರತಿಭಾಶಾಲಿಗಳಾದ ನಾಟಕಕಾರರೇ ಅವರು. ಆದರೆ ಅಲ್ಲಿ ರಾಮನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ ಅದು ಶೋಭಿಸುವಂಥದ್ದಲ್ಲ. ಏನು ಸಾಧಿಸ್ತಾರೆ ಅಂತ, ಇನ್ನೊಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರಿಂದ ಇವರಿಗೆ ಬಂದ ಲಾಭ ಏನು? ಸೀತೆ ಏನು ಇವ್ರನ್ನ ನೋಡಿ ಸಂತೋಷ ಪಡುವುದಿಲ್ಲ, ಸೀತೆಯ ಪಾತ್ರ ಏನು ಉನ್ನತವಾಗುವುದಿಲ್ಲ. ಸೀತೆಯ ಮೇಲೆ ರಾಮನಿಗೆ ಅನುಮಾನ ಇತ್ತು ಅಂತ, ರಾವಣನ ಚಿತ್ರವನ್ನು ಸೀತೆ ಬರೆದಿಟ್ಟಿದ್ದಳು ಅಂತ ಅದೊಂದು ಜಾನಪದ ಕಥೆ ಇದೆ ಅಂತ. ಜಾನಪದ ಕಥೆ ಇದ್ದು ಮಾತ್ರಕ್ಕೆ ಅದು ಚೆನ್ನಾಗಿರಬೇಕು ಅಂತ ಏನಿದೆಯಾ? ಹಲ್ಕಾ ಜಾನಪದ ಕಥೆಗಳು ಎಷ್ಟಿಲ್ಲ, ಲಕ್ಷ ತೋರಿಸಬಲ್ಲೆ. ನ ವಿರುದ್ಧ ಕಥಾರುಚಿ ರಾಮ ಅಂತ ಹೇಳಿದ್ನಲ್ಲ, ಕ್ಷುದ್ರವಾದ ಜುಜುಬಿ ವಿಷಯಗಳಲ್ಲಿ ಆತ ಆಸ್ಥೆ ವಹಿಸಲಿಲ್ಲ ಅಂತ. ಒಳ್ಳೆಯ ಕವಿಗಳು ಯಾಕೆ ಮಾಡಬೇಕು? ಯಾತಕ್ಕೆಂದರೆ ಅಂಥದ್ದಕ್ಕೆ ಈ ಕಾಲದಲ್ಲಿ ಬೆಲೆ ಇದೆ. ಈ ಹೊತ್ತು ನಮ್ಮ ರಂಗಭೂಮಿಯನ್ನೆಲ್ಲ ಆಕ್ರಮಿಸಿಕೊಂಡಿರುವಂಥವರು ಪೊಲ್ಯೂಟೆಡ್ ಮೈಂಡ್ಸೇ ಹೆಚ್ಚು ಜನ, ಲೆಫ್ಟಿಸ್ಟ್ ಐಡಿಯಾಲಜೀಸ್ ಇರುವಂಥವರೇ ಜಾಸ್ತಿ. ಅವರಿಗೆ ರಾಮ ಕೃಷ್ಣರಿಗಿಂತ ದೊಡ್ಡ ವೈರಿಗಳು ಯಾರೂ ಇಲ್ಲ, ಶಂಕರ ರಾಮಾನುಜಾದಿಗಳಿಗಿಂತ ದೊಡ್ಡ ಅನ್ಯಾಯ ಮಾಡಿದವರು ಯಾರೂ ಕಾಣಿಸೋದಿಲ್ಲ. ಈ ಥರ ಆಗಿಬಿಟ್ಟಿದಳುವೆ ಇವರನ್ನು ನಿಂದನೆ ಮಾಡುವುದರೊಳಗೆ ತುಂಬ ದೊಡ್ಡ ಸಂತೋಷವನ್ನು ಕಾಣ್ತಾ ಇದ್ದಾರೆ. ಆ ನಿಂದೆಯ ಸಾಹಿತ್ಯ ಎಲ್ಲಿವರೆಗೂ ನಿಲ್ಲುತ್ತೆ? ಅಂಥ ಅಂಬೇಡ್ಕರ್ ಅವರು ರಾಮಕೃಷ್ಣನ್ ತರಾಟಿಗೆ ತಗೊಂಡಿದ್ದರೂ ಅದು ಅವರ ಜನ್ಮಕ್ಷೇತ್ರದಲ್ಲೇ ಬ್ಯಾನ್ ಆಗಿ ಕೂತಿದೆ. ಒಬ್ಬ ಭಾರತ ರತ್ನ ಕೃತಿ ಅವನ ಸ್ವದೇಶದಲ್ಲೇ ಬ್ಯಾನ್ ಆಗಿರುವಂಥ ಏಕೈಕ ಉದಾಹರಣೆ ಇದು. ಅದು ಕರ್ನಾಟಕ ಬ್ಯಾನ್ ಮಾಡಲಿಲ್ಲ, ಆತನ ಜನ್ಮಭೂಮಿ ಮಹಾರಾಷ್ಟ್ರ ಬ್ಯಾನ್ ಮಾಡಿದೆ. ಅಂದರೆ ಅವರು ದೊಡ್ಡ ವಿದ್ವಾಂಸರೇ ಹೌದಾದರೂ ಈ ರೀತಿಯಾದಂಥ ಒಂದು ವಿರುದ್ಧ ಕಥಾ ರುಚಿ ಆಗೋದು ಅವರಿಗೆ ಶ್ರೇಯಸ್ಕರವಲ್ಲ, ಅವರಿಗೆ ಭೂಷಣ ತರುವಂಥದ್ದಲ್ಲ. ಆ ರೀತಿ ನೋಡಿದಾಗ ಶ್ರೀರಾಮನನ್ನು ನಮ್ಮ ಪರಂಪರೆ ಅಜ್ಞತೆಯಿಂದ, ಅಂಧವಿಶ್ವಾಸದಿಂದ ಗೌರವಿಸಿಲ್ಲ. ನಮ್ಮ ಬದುಕಿನಲ್ಲಿ ಬರುವಂಥ ಸವಾಲುಗಳೇ ರಾಮನಿಗೆ ಬಂದಿವೆ. ಅವನು ಎಷ್ಟು ಉನ್ನತೋನ್ನತನಾಗಿ ನಡ್ಕೊಂಡ, ಅನಿವಾರ್ಯವಾದ ಕಡೆಗಳಲ್ಲಿ ಎಷ್ಟು ಕಷ್ಟಪಟ್ಟ, ಅದು ನಮಗೆ ಸ್ಫೂರ್ತಿಯಾಗಬೇಕು ಅಂತ. ಹಾಗಾಗಿ ರಾಮಾಯಣವನ್ನು ಮೂಲದಲ್ಲಿ ಗಮನಿಸಿದವರು, ರಾಮಕಥೆಯನ್ನು ಹೃದ್ಗತ ಮಾಡಿಕೊಂಡವರು ಯಾರೂ ರಾಮನ ವಿರುದ್ಧ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ಅರೋಗಸ್ತರುಣೋ ವಾಗ್ಮಿ ವಪುಷ್ಮಾನ್ ದೇಶಕಾಲವಿತ್. ವಾಲ್ಮೀಕಿಗಳು ಯಾವುದೂ ಬಿಡುವುದಿಲ್ಲ, ಅವನಿಗೆ ರೋಗ ಇರಲಿಲ್ಲ ಅಂತ. ಇಡೀ ರಾಮಾಯಣದಲ್ಲಿ ಒಂದು ಕಡೆನೂ ರಾಮ ಕೆಮ್ಮಿದ್ದು ಸೀನಿದ್ದು ಇಲ್ಲ. ಅಂದರೆ ದೇಹಾರೋಗ್ಯವನ್ನು ನೋಡಿಕೊಂಡ ಅಂತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ತಾನೆ ಕುಮಾರ ಸಂಭವದಲ್ಲಿ ಹೇಳೋದು ಮಹರ್ಷಿ ಕಾಳಿದಾಸ. ಹಾಗಾಗಿ ಆರೋಗ್ಯ ಬಹಳ ಮುಖ್ಯ. ಅದು ಕೇವಲ ಶರೀರದ್ದು ಮಾತ್ರವಲ್ಲ, ಮಾತಿನ ಮನಸ್ಸಿನ ಆರೋಗ್ಯವೂ ಹೌದು. ಮಾತಿನ ಆರೋಗ್ಯ ವ್ಯಾಕರಣ, ಶರೀರದ ಆರೋಗ್ಯ ಯೋಗ, ಇವೆಲ್ಲವನ್ನು ಬಲ್ಲವನಾಗಿದ್ದ. ವಾಗ್ಮಿ ತರುಣ, ಯೂತ್ ಇನ್ ಮೈಂಡ್, ತಾರುಣ್ಯ ಮನಸ್ಸಿನದಾಗಿತ್ತು. ನಮ್ಮಲ್ಲಿ ಎಷ್ಟು ನಮ್ಮ ಪರಂಪರೆಯ ಸ್ವಾರಸ್ಯ ಅಂದರೆ ನೋಡಿ,
ಮಹಾಭಾರತದಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದಾಗ ಅವನಿಗೆ 60 ವರ್ಷ ಇದ್ದಿರಬಹುದು ಅಂತ ಹಲವು ಮಹಾಭಾರತದ ಕಾಲ ಲೆಕ್ಕ ಹಾಕುವವರು. ಅವನು ಸೊಂಟದ ಮೇಲೆ ಕೈ ಇಟ್ಕೊಂಡು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ಕೊಂಡು ಹೀಗೆಲ್ಲ ಕಣ್ಣಿನ ಮೇಲೆ ವಲಭಿ ನಿರ್ಮಾಣ, ವಲಭಿ ಅಂದರೆ ಸೂರಿದ್ದಂತೆ ಕೈಯನ್ನು ಹಿಂಗಿಟ್ಕೊಂಡು ಒಂದು ದೋಣೆ ಬೇರೆ ಊರ್ಕೊಂಡು ದುರ್ಯೋಧನ ಸಂಧಿ ಮಾಡಿಕೊಳ್ಳಪ್ಪ ಅಂತ ಏನು ಹೇಳಿಲ್ಲ. ತರುಣನಾಗಿ ಬಂದ ತರುಣ ತುಳಸಿಯ ಮಾಲೆಯೊಪ್ಪುವ ಗರುದೇವ ಕಿರುಬೆಮರ, ಆ ಕುರಪುಟದ ಕೆಂದೂಳಿಯಲ್ಲಿ ಆ ಕೆಂಪಡರದ ರೇಣುಗಳ ಆ ಕೆಮ್ಮೀಸೆ ಇಟ್ಕೊಂಡು ಚಿಗುರು ಮೀಸೆಯವನಾಗಿ ಬಂದ ಅಂತ ಕುಮಾರವ್ಯಾಸ ವರ್ಣಿಸಿದ್ದಾನೆ. ಇವರಿಗೇನು ಕಾಲದ ಪ್ರಜ್ಞೆ ಇಲ್ಲವಾ? ಕೃಷ್ಣ ಈಸ್ ಎವರ್ ಯೂತ್ಫುಲ್. ಯೌವನ ಅಂದರೆ ವಿವೇಕಯುತವಾದ ಯೌವನ ಅವನ ಸ್ವಾರಸ್ಯ. ಅವನು ಗೋಕುಲದಲ್ಲಿ ಹೇಗೆ ಶಿಖಂಡ ವಿಭೂಷಣನಾಗಿದ್ದ, ಶಿಖಂಡ ವಿಭೂಷಣ ವನಮಾಲಾ ಸಮಲಂಕೃತ, ಹಾಗೆ ಚಂದನ ಚರ್ಚಿತ ನೀಲ ಕಲೇವರ ಪೀತವಸನ ವನಮಾಲಿ ಗುಂಜಾಮಾಲಾಧಾರಿ ಅವನು ಅಭಿರಾಮಾಕೃತಿಯವನಾಗಿ ಆಗವನು ಕೊಳಲು ಕೈನಲ್ಲಿ ನಿಲ್ಲಿತ್ತು. ಏನು ತೋರಿಸುತ್ತೆ? ಆ ನವಿಲುಗರಿ, ವನಮಾಲೆ, ಕೊಳಲು ಅದು ಕೃಷ್ಣನ ಕಾಲದ ವೇಷ, ಗೋಕುಲದ ವೇಷ. ಎಲ್ಲ ಕಾಲದ್ದು ಅಲ್ಲ. ಆದರೆ ನಮಗೆ ಹಿಸ್ಟ್ರಿ ಅಲ್ಲ ನಾವು ಬರೆಯೋಕ್ಕೆ ಹೊರಟದ್ದು, ವ್ಯಾಲ್ಯೂಸ್. ಒಂದು ಮಹಾಕೃತಿ, ಮಹಾಕಾವ್ಯ. ಅಲ್ಲಿ ಹೇಗಿರಬೇಕು? ಕೃಷ್ಣನಿಗೆ ಪ್ರಕೃತಿಯ ಯಾವ ಸೌಂದರ್ಯವೂ ಇಷ್ಟ. ಇಡೀ ನಮ್ಮ ಪಕ್ಷಿ ಪ್ರಪಂಚದಲ್ಲಿಯೇ ಸುಂದರತಮವಾದ ನವಿಲು, ಅದರೊಳಗೆ ಸುಂದರತಮವಾದದ್ದು ಗರಿ. ನವಿಲು ಗರಿ ಎಲ್ಲ ಕಣ್ಣುಗಳಿಂದ ಕೂಡಿರುವಂಥದ್ದು. 1000 ಕಣ್ಣಿದೆ. ಒಳ್ಳೆಯ ನೋಟ ಇರಲಿ, ಚಕ್ಷುರ್ವೈ ಸತ್ಯಂ, ಕಾಣ್ಕೆ ಒಳ್ಳೆಯ ವಿಷನನ್ನು ತಲೆ ಮೇಲೆ ಹೊತ್ತುಕೋತೀನಿ ಅಂತ ನವಿಲುಗರಿನ ತಲೆ ಮೇಲೆ ಹೊತ್ತಿದ್ದಾನೆ. ಜ್ಯೋತಿ ಇರ್ಪಡೆ ಭಗವದ್ ವಿಭೂತಿಯಂ ದರ್ಶನ ಮಾಡುವಂಥದ್ದು. ಮತ್ತು ವನಮಾಲೆ, ಕಾಡಿನ ಹೂಗಳು ಯಾರು ಮುಡಿಯೋಲ್ಲ, ಯಾರು ನೋಡಲ್ಲ, ಅದೂ ನಾನು ಸ್ವೀಕರಿಸ್ತೀನಿ ಅಂತ. ಯಾರು ಕಾಡು ಹೂಗಳಂತ ಇರ್ತಾರೆ, ಯಾರು ಇನ್ಸಿಗ್ನಿಫಿಕೆಂಟ್ ಅಂತ, ಅನ್ಸಂಗ್, ಅನ್ಹರ್ಡ್, ಅನ್ವೆಪ್ಟ್ ಅಂತ ಇರ್ತಾರೆ, ಅವರೂ ನನ್ನ ಪಾಲಿಗಿದ್ದಾರೆ ಅಂತ ಅದನ್ನು ತೊಟ್ಟು. ಇಂಥ ರಾಜಕೀಯದ ತಂಟೆ ತಕರಾರು ತೋಟಿಗಳಲ್ಲಿ ಕೂಡ ನಾನು ಎಲ್ಲೆಲ್ಲೋ ಇರೋಲ್ಲ, ಎಲ್ಲೆಲ್ಲೋ ತಲೆ ಕೆಡಿಸ್ಕೊಳ್ಳಲ್ಲ, ಮನಸ್ಸಿಗೆ ವಿಶ್ರಾಂತಿ ಅಂದರೆ ಕೊಳಲು ಉಂಟು ಅಂತ. ಯಾವ ಕ್ಷೋಭೆಯಲ್ಲಿಯೂ ನಾನು ಹದಗೆಡೋಲ್ಲ, ಶ್ರುತಿ ಮೀರೋಲ್ಲ, ಅಪಶ್ರುತಿ ಆಗೋಲ್ಲ ಅಂತ ಕೊಳಲು. ಇಂಥದ್ದು ಕೃಷ್ಣನ ಸಂಕೇತ. ಎಲ್ಲ ಕಾಲದಲ್ಲಿ ಹಾಗಿರ್ತಾನೆ ಅಂತ. ಇದು ನಮ್ಮ ಪರಂಪರೆಯ ಸ್ವಾರಸ್ಯ. ಹಾಗಾಗಿ ಇಂಥ ಒಂದು ಮೌಲ್ಯಗಳಿಟ್ಕೊಂಡ ಕಾರಣ ರಾಮ ನಮ್ಮ ಪಾಲಿಗೆ ಯಾವತ್ತೂ ಹೀಗೆ ಪಟ್ಟಾಭಿರಾಮನಾಗಿ ಇರ್ತಾನೆ. ಯಾರಾದರೂ ವನವಾಸಿ ರಾಮನ ಫೋಟೋವನ್ನು ಪೇಂಟಿಂಗ್ ಮಾಡಿ ಪೂಜೆ ಮಾಡ್ತಾರಾ? ಇಲ್ಲ. ರಾಮ ಅಂದರೆ ರಾಜ. ಅವನು ರಾಜ ಅಂದರೆ ನಾನುಂಟು 3 ಲೋಕ ಉಂಟು ಅಂತಿಲ್ಲ. ವಾಮೇ ಭೂಮಿ ಸುತ ಇರಬೇಕು, ಪುರಶ್ಚ ಹನುಮಾನ್ ಇರಲೇಬೇಕು, ಪಾರ್ಶ್ವತಃ ಸೌಮಿತ್ರಿ. ಅವನ ಫ್ಯಾಮಿಲಿ ಗ್ರೂಪ್ ಫೋಟೋ, ಅಣ್ಣ ತಮ್ಮಂದರು ಎಲ್ಲ ಸೇರಿಕೊಂಡು, ಪರಿಚಾರಕರು, ಹೆಂಡತಿ ಎಲ್ಲ ಇರಬೇಕು, ಗುರುಗಳಿರಬೇಕು. ಆ ಇಂಟಿಮೇಟ್ ಫ್ಯಾಮಿಲಿ ಗ್ರೂಪ್ ಫೋಟೋ ನಮ್ಮೆಲ್ಲರ ಇಂಡಿಯಾ ಸಿನಿಮಾಗಳ ಕೊನೆಯ ಸೀನ್ ಶುಭಂ ಇದೆಯಲ್ಲ ಅದು. ಇದು ವಿನೋದದ್ದಲ್ಲ, ಬಹಳ ಗಂಭೀರವಾಗಿ ಭಾರತೀಯ ಸಂಸ್ಕೃತಿಯನ್ನೇ ಆಳಿರುವಂಥದ್ದು. ಇದು ಅದರ ಜೀವನಾಡಿಯಾಗಿರುವಂಥದ್ದು. ಆ ಕಾರಣದಿಂದ ಶ್ರೀರಾಮಚಂದ್ರ ಒಂದು ಕುಟುಂಬದ ಜೊತೆಗೇನೆ ಕಾಣಿಸ್ತಾನೆ. ಒಂಟಿಯಾಗಿ ಯಾರು ರಾಮನ ವಿಗ್ರಹ ಪೂಜೆ ಮಾಡ್ತಾರಾ? ಇಲ್ಲ. ಹಾಗೆ ಆ ತರಹ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನು ತರುಣ ಯಾಕೆ ಅಂತ. ವಾಗ್ಮಿ, ಮಾತಿನಲ್ಲಿ ಅದ್ಭುತವಾದದ್ದು ಅವನ ಮಾತು. ಭರತನ ವಾದಕ್ಕೆ ಯಾರು ಎದುರಾಡೋಕ್ಕೆ ಸಾಧ್ಯ ಇಲ್ಲ ಅಂಥದ್ರೊಳಗೆ ಇವನು ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ. ಜಾಬಾಲಿ ಏನಾದರೂ ಆಗಲಿ ಪರವಾಗಿಲ್ಲ, ರಾಮನ ವಾಪಸ್ ಕರ್ಕೊಂಡು ಬರೋಣ ಅಂದರೆ ಅವ್ರಿಗೆ ಹೇಗೆ ಹಿತ ಹೇಳ್ತಾನೆ. ಇವೆಲ್ಲ ನೋಡಿದಾಗ ರಾಮನ ಕೌಶಲ ಗೊತ್ತಾಗುತ್ತೆ. ವಪುಷ್ಮಾನ್, ಒಳ್ಳೆಯ ಶರೀರ ಅವನದು, ತುಂಬು ಶರೀರ, ಬಡಕಲಲ್ಲ, ಬೊಜ್ಜು ಬಂದದ್ದಲ್ಲ, ಸಮವಿಭಕ್ತಾಂಗ, ನ್ಯಗ್ರೋಧ ಪರಿಮಂಡಲ, ವೃತ್ತದಂಷ್ಟ್ರ, ಎಷ್ಟು ಪ್ರಪೋರ್ಷನ್, ಅಳತೆ ಕೊಟ್ಟು ಮಾಡಿಸಿದಂತೆ ಹಾಗೆ. ಪುಂಸಾಂ ಮೋಹನ ರೂಪಾಯ, ದೇಶಕಾಲವಿತ್, ದೇಶಕಾಲಗಳು ಏನು, ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಹೇಗೆ ಮಾಡಬೇಕು ಅನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಲೋಕೇ ಪುರುಷ ಸಾರಜ್ಞ, ಇಡೀ ಲೋಕದಲ್ಲಿ ಆಯಾ ವ್ಯಕ್ತಿಗಳ ಯೋಗ್ಯತೆ ಏನು ಅಂತ ಗೊತ್ತು. ಪ್ರತಿಯೊಬ್ಬರಿಗೂ ಇದೇ ಸ್ಥಾನ, ಅದು ಎಲ್ಲಿ ಅಂತ ಅವನಿಗೆ ಗೊತ್ತು. ಹಾಗಾಗಿಯೇ ಸೀತಾನ್ವೇಷಣೆಗೆ ಅಂತ 1000 ಮಂದಿ ವಾನರರು ದಶದಿಕ್ಕುಗಳಲ್ಲಿ ಹೋದಾಗ ಹನುಮಂತನೊಬ್ಬನಿಗೆ ಮುದ್ರಾಂಗುಲಿ ಏಕ ಕೊಟ್ಟ. ಅವನೇನಾದ್ರು ರಾಮ ಕನಸ್ಕೊಂಡಿದ್ನ ಇವನೇ ಹೋಗಿ ಸೀತೆಯನ್ನು ನೋಡ್ತಾನೆ ಅಂತ? ನೋಡಿದರೆ ಇವನು ನೋಡಬಲ್ಲ ಅಂತ ಆ ವ್ಯಕ್ತಿಯ ಯೋಗ್ಯತೆ ಅವನಿಗೆ ಗೊತ್ತಿತ್ತು. ಇದು ಬಹಳ ಮುಖ್ಯ. ವ್ಯಕ್ತಿಗಳನ್ನು ನೋಡಿದ ತಕ್ಷಣ ಅವ್ರು ಏನು ಮಾಡಬಲ್ಲರು, ಏನು ಮಾಡೋಕ್ಕಾಗೋದಿಲ್ಲ ಅಂತ. ನಾವು ಪಾಪ ಯಾರ ಕೈಯಲ್ಲಿ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ಬೇಕು. ಆನೆ ಕೈನಲ್ಲಿ ಮರದ ತೊಲೆ ಎತ್ತಿಸ್ಬೇಕು. ಅದನ್ನು ಬಿಟ್ಟಿದ್ರೆ ನಾವು ಗುಬ್ಬಿ ಕೈನಲ್ಲಿ ಎತ್ತಿಸೋಕೆ ಹೋದರೆ ಅದೊಂದು ಪುಳ್ಳೆ ಮಾತ್ರ ಎತ್ತಿಡೋಕೆ ಸಾಧ್ಯ ಕೊಕ್ಕಿನಲ್ಲಿ. ಅಷ್ಟು ಮಾಡುತ್ತೆ, ಅದು ತಿಳ್ಕೊಳ್ಳಬೇಕು. ಮತ್ತು ಅದಷ್ಟು ಮಾಡಿದ್ದಕ್ಕೆ ಕೃತಜ್ಞತೆ ಇರಬೇಕು. ಹೀಗಾಗಿ
ಯೋಗ್ಯತಾ ಗ್ರಹಣ ಅವನದಾಗಿತ್ತು. ಸಾಧುರೇಕೋ ವಿನಿರ್ಮಿತ ಹ್ಯಾಸ್ ದಿ ಒನ್ ಪರ್ಸನ್, ಒನ್ ಸೈಂಟ್ಲಿ ಪರ್ಸನ್ ಅಂತ. ಅದು ನಿಜವಾಗಿ ರಾಮ. ಆಮೇಲೆ ಅವನನ್ನು ಇಡೀ ಪ್ರಜಾನೀಕ ತಮ್ಮ ಪ್ರಾಣವೇ ಹೊರಗೆ ಓಡಾಡ್ತಾ ಇದೆಯೋ ಅನ್ನುವಂತೆ ರಾಮನನ್ನು ಗೌರವಿಸ್ತಾ ಇದ್ರು. ಬಹಿಶ್ಚರ ಇವ ಪ್ರಾಣೋ ಬಭೂವ ಗುಣತಪ್ರಿಯ ಸಮ್ಯಗ್ ವಿದ್ಯಾವ್ರತ ಸ್ನಾತೋ ಯಥಾವದ್ವೇದ ಸಂಘವೇದವಿತ್. ಅವನು ವಿದ್ಯಾವ್ರತ ಸ್ನಾತಕನಾಗಿದ್ದ ಅಂತ. ಷೋಡಶ ಸಂಸ್ಕಾರಗಳ ಭಾಷಣ ಕಾಲದಲ್ಲಿ ಹೇಳಿದ್ದೆ, ವಿದ್ಯಾಸ್ನಾತಕರು, ವ್ರತಸ್ನಾತಕರು, ವಿದ್ಯಾವ್ರತ ಸ್ನಾತಕರು ಅಂತ ಮೂರು ತರಹ. ವಿದ್ಯಾಸ್ನಾತಕರು ಅಂತಂದರೆ ದೇ ಹ್ಯಾವ್ ಲರ್ನ್ಟ್ ಬಟ್ ನಾಟ್ ಇನ್ ದಿ ಫಾರ್ಮಲ್ ವೇ. ಮೆಥಾಡಿಕಲ್ ಆಗಿ ಹೋಗಿಲ್ಲ, ಪ್ರೈವೇಟ್ ಆಗಿ ಓದ್ಕೊಂಡಂಥವ್ರು, ಎಕ್ಸ್ಟರ್ನಲ್ ಆಗಿ ಕಟ್ಟಿದಂಥದ್ದು. ಓಪನ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್. ಅವರಿಗೆ ಸ್ವಾರಸ್ಯ ಏನಿರೋಲ್ಲ, ಕ್ಲಾಸ್ ರೂಮಲ್ಲಿ ಕೂತು ಮೇಷ್ಟ್ರೆದರಿಗೆ ಪಾಠ ಕೇಳಿದಂಥ ಸ್ವಾರಸ್ಯ ಇರೋಲ್ಲ. ಇನ್ನು ವ್ರತಸ್ನಾತಕರು ಅಂದರೆ ದೇ ಹ್ಯಾವ್ ಕಂಪ್ಲೀಟೆಡ್ ದಿ ಕೋರ್ಸ್ ಬಟ್ ನಾಟ್ ಒಬ್ಟೈನ್ ದಿ ಡಿಗ್ರಿ. ಆದರೆ ವಿದ್ಯಾವ್ರತ ಸ್ನಾತಕರು ದೇ ಹ್ಯಾವ್ ಬೀನ್ ರೆಗ್ಯುಲರ್ಸ್ ಆ್ಯಂಡ್ ಹ್ಯಾವ್ ಗಾಟ್ ದಿ ಡಿಗ್ರಿ ವಿತ್ ಡಿಸ್ಟಿಂಕ್ಷನ್. ಆ ವಿದ್ಯಾವ್ರತ ಸ್ನಾತಕನಾಗಿ ಸಾಂಗ ವೇದವನ್ನು ಷಡಂಗಪೂರ್ವಕವಾಗಿ, ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಪೂರ್ವಕವಾಗಿ ವೇದವನ್ನು ಯಥಾವತ್ತಾಗಿ, ಅಂದರೆ ತಾನೇನೋ ತಿಳ್ಕೊಂಡಿದ್ದ ವೇದ ಅಂತಲ್ಲ, ಅದು ಏನಿದೆ ಅದನ್ನು ಇದ್ದದ್ದು ಇದ್ದಂತೆ ಚೆನ್ನಾಗಿ ಗ್ರಹಿಸಿದ್ದ. ವಿಶ್ವಸ್ತ್ರೇಚ ಪಿತು ಶ್ರೇಷ್ಠೋ ಬಭೂವ ಭರತಾಗ್ರಜ. ಹಾಗೆಯೇ ತನ್ನ ತಂದೆಯನ್ನು ಮೀರಿಸುವಷ್ಟು ಚೆನ್ನಾಗಿ ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದ. ಕಲ್ಯಾಣಾಭಿಜನ, ಅವನು ಹಿರಿಯರಿಗೆ ತುಂಬ ಸಂತೋಷ ಕೊಡುವಂತೆ ಆಗಿದ್ದ. ಸಾಧುವಾಗಿದ್ದರೂ ದೀನನಾಗಿರಲಿಲ್ಲ, ಅದೀನ. ಕೆಲವರು ಸಾಧು ಅಂತಂದರೆ ಅಯ್ಯೋ ಪಾಪವೇ ಅಂತ ಅನ್ನುವಂಥ, ಏಕೆ ಪುಟ್ಟಿಸಿದೆ ಎಲಜೀವ ಎನ್ನನ್ನು ಅನ್ನುವಂತೆ ಇಲ್ಲ. ಅವನು ಎಂದೂ ಗೋಳಾಟ ಮಾಡಲಿಲ್ಲ, ಸಪ್ಪಗಾಗ್ತಾ ಇರಲಿಲ್ಲ, ಹ್ಯಾಪ್ ಮೋರೆ ಹಾಕ್ಕೊಂಡಿರ್ತಾ ಇರಲಿಲ್ಲ ಅಂತ. ದೀನನಾಗದೆ ಸಜ್ಜನನಾಗಿರುವುದಿದೆಯಲ್ಲ, ಅದು ರೇಷ್ಮೆ ಎಳೆಯ ಗಟ್ಟಿತನ ಇದ್ದಂತೆ. ಗಟ್ಟಿಯಾಗಿದ್ದರೂ ಮೃದುವಾಗಿರುತ್ತೆ, ಸಾಫ್ಟ್, ಬಟ್ ಇಟ್ ವಿಲ್ ನಾಟ್ ಟೇರ್ ಈಸಿಲಿ. ಈ ರೀತಿಯಾದದ್ದು ಶ್ರೀರಾಮನ ಗುಣ. ಅಂದರೆ ವಿರುದ್ಧ ಗುಣಗಳನ್ನು ಹೊಂದಿಸಿಕೊಳ್ಳುವುದು ಎಷ್ಟು ಕಷ್ಟ. ಗುಣಾನುಬಂಧಿತ್ವ ತಸ್ಯ ಸಪ್ರಸವ ಇವ ಅಂತ ರಘುವಂಶಕಾರ ಹೇಳಿದಾಗೆ, ಒಂದು ಗುಣ ಇನ್ನೊಂದು ಗುಣದ ಜೊತೆಗೆ ಹೊಟ್ಟಿ ಬಂದಿದ್ದಲ್ದಲ್ದರೆ ಈ ತರಹದ್ದೆಲ್ಲ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸತ್ಯವಾಕ್ ರುಜುಹು, ಸತ್ಯವಾದಿ ನೇರವಾಗಿ ಮಾತಾಡ್ತಾ ಇದ್ದ, ಕೊಂಕು ಮಾತಾಡ್ತಾ ಇರಲಿಲ್ಲ. ಕೆಲವರಿಗೆ ನೇರವಾಗಿ ಮಾತನಾಡೋದಕ್ಕೇ ಬರೋದಿಲ್ಲ, ಮಾತಲ್ಲಿ ಯಾವುದೋ ಒಂದು ಕುಟುಕು ಇಟ್ಟೇ ಇರ್ತಾರೆ, ಹಿತ ತರುವಂಥದ್ದಲ್ಲ. ವೃದ್ಧೈರಭಿವಿನೀತಶ್ಚ ದ್ವಿಜಯ ಧರ್ಮಾರ್ಥದರ್ಶಿಭಿ ಧರ್ಮಾರ್ಥ ಕಾಮತತ್ವಜ್ಞ. ತ್ರಿಗುಣಗಳ ತ್ರಿವರ್ಗಗಳ ಹೃದಯವನ್ನೇ ಅವನು ಚೆನ್ನಾಗಿ ತಿಳ್ಕೊಂಡಿದ್ದ. ಪುರುಷಾರ್ಥ ಚತುಷ್ಟಯದಲ್ಲಿ ಯಾವುದೊಂದನ್ನು ಪ್ರತ್ಯೇಕವಾಗಿ ತೆಗೆದರೂ ಅದು ಆಯಾ ಪುರುಷಾರ್ಥವಾಗಿರೋದಿಲ್ಲ, ಅವು ಎಲ್ಲ ಸೇರಿದ್ದರೆ ಪುರುಷಾರ್ಥ. ಆ ಒಂದು ಪರಿಪೂರ್ಣತೆ ಅವನದಾಗಿತ್ತು. ಸ್ಮೃತಿಮಾನ್, ಒಳ್ಳೆಯ ಜ್ಞಾಪಕ ಶಕ್ತಿ ಅವನಿಗಿತ್ತು. ಪ್ರತಿಭಾನವಾನ್, ಜೀನಿಯಸ್, ಮೇಧಾವಿಯಾಗಿದ್ದ. ಲೌಕಿಕೆ ಸಮಯಾಚಾರೇ ಕೃತಕಲ್ಪೋ ವಿಶಾರದ. ಹಾಗೆ ಲೋಕವ್ಯವಹಾರದಲ್ಲಿ, ಶಾಸ್ತ್ರ ವ್ಯವಹಾರದಲ್ಲಿ, ಅಂದರೆ ವೈದಿಕ ಲೌಕಿಕ ಎರಡರೊಳಗೂ ನುರಿತಿದ್ದ ಅಂತ. ಲೋಕಾಚಾರ ಏನು ಗೊತ್ತು, ಮತಾಚಾರ ಏನು ಎರಡೂ ಗೊತ್ತಿತ್ತು ಅವನಿಗೆ. ರಾಜನಿಗೆ ಅದು ಇರಬೇಕು. ಅಂದರೆ ಕೆಲವು ಮತಾಚಾರವಾಗಿ ಮಾಡಬೇಕಾದದ್ದು ಇರುತ್ತೆ, ಅದೇನು ಪ್ರಯೋಜನ ಅಂತ ತಳ್ಳಿ ಹಾಕಿದ್ರೆ ಎಷ್ಟೋ ಜನಗಳ ಶ್ರದ್ಧಾಭಂಗ ಆಗುತ್ತೆ. ಅದರಿಂದ ಆಗುವ ಆನುಷಂಗಿಕ ಫಲಗಳೆಲ್ಲ ನಾಶನವಾಗುತ್ತೆ. ಯಾರೋ ಒಬ್ಬರು ನಾನು ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಿಲ್ಲ, ಅರೆ ನಾನು ದಸರಾನ್ ಮಾತ್ರ ಇನಾಗ್ರೇಟ್ ಮಾಡ್ತೀನಿ ಅಂತ. ಇದು ಎಂಥದ್ದು ಅರ್ಧಜರತಿ ನ್ಯಾಯ. ಅದನ್ನು ಅಲೋ ಮಾಡಿದ ಮಿನಿಸ್ಟ್ರಿಗೂ ಮಾನ ಇಲ್ಲ, ಅದನ್ನು ಆಗ ಮಾಡಿಸಿದ ಸರ್ಕಾರಕ್ಕೂ ಮರ್ಯಾದೆ ಇಲ್ಲ. ಯಾಕೆಂದರೆ ನೀನು ಇದನ್ನು ಒಪ್ಪುವಂಥವನು ಬೇಡ. ಇದು ಸಂಪೂರ್ಣವಾದಂಥ ನಾಡ ಹಬ್ಬ, ಅದಕ್ಕೊಂದು ಶಿಸ್ತು ವ್ಯವಸ್ಥೆ ಇದೆ ಅಂತ ಅನ್ನಬೇಕು. ನಾನು ಮಠಕ್ಕೆ ಬರ್ತೀನಿ, ಊಟನೂ ಮಾಡ್ತೀನಿ, ಆದರೆ ನನ್ನ ಯಾರು ಉತ್ತರಿಯ ಹೊದ್ಕೊಂಡು ಕೂತ್ಕೋಬೇಕು ಅಂತ ಹೇಳಬೇಡಿ ಅಂತಂದರೆ, ಮಠಕ್ಕೆ ಬಂದು ಊಟ ಮಾಡೋದಕ್ಕೆ ಗದಕೋದಿಕ್ಕೆ ನಿನಗಿದೆ ನಾಲಿಗೆ, ಉತ್ತರಿಯ ಹೊದ್ಕೊಳ್ಳೋದಕ್ಕಿಲ್ಲ ಅಂತಂದರೆ ಏನರ್ಥ? ಆ ಸಿಸ್ಟಮಿಗೆ ಬಂದರೆ ಅದು ಮಾಡಬೇಕು. ನಾನು ಅಮೇರಿಕಾಗೆ ಹೋಗ್ತೀನಿ, ಆದರೆ ಪಾಸ್ಪೋರ್ಟಿಗೆ ವೀಸಾಗೆ ಅಪ್ಲೈ ಮಾಡೋಲ್ಲ ಅಂದರೆ ಏನರ್ಥ ಇದೆ? ಆ ವ್ಯವಸ್ಥೆಗೆ ಆಗಬೇಕು, ಇಲ್ಲ ಬೇಡ ಅಂತಿರಬೇಕು. ಅಂದರೆ ನೋಡಿ, ಅವ್ರಿಗೆ ಬೇಕು, ತಾವು ಇನಾಗ್ರೇಟ್ ಮಾಡಿದ್ವಿ ಅನ್ನೋ ಹೆಮ್ಮೆಯೂ ಬೇಕು, ಆದರೆ ಇದನ್ನು ಮಾಡಲಿಲ್ಲ ಅನ್ನುವಂಥ ಮತ್ತೊಂದು ದುರಹಂಕಾರದ ಆತ್ಮತೃಪ್ತಿಯೂ ಬೇಕು ಅಂತಂದರೆ ಎಷ್ಟು ನಿರ್ಲಜ್ಜೆಯ ಅನ್ಯಾಯ. ಇದು ರಾಮನದಾಗಿರಲಿಲ್ಲ. ಅವನು ಎರಡನ್ನೂ ಗೌರವಿಸ್ತಾ ಇದ್ದ. ಲೋಕದಲ್ಲಿ ಲೋಕ, ಆಗಮದಲ್ಲಿ ಆಗಮ, ಅದು ಬೇಕಿರುವಂಥದ್ದು. ಕೃತಕಲ್ಪೋ ವಿಶಾರದ, ಎರಡೊಳಗೂ ಚೆನ್ನಾಗಿ ತಿಳಿದವನು ವಿಶಾರದ, ಕೋವಿದನಾಗಿದ್ದ.
ನಿಭೃತಃ. ಹಾಗಿದ್ದರೂ ಗುಟ್ಟು ಚೆನ್ನಾಗಿ ಮಾಡಿಕೊಳ್ಳಂಥ ಶಕ್ತಿ ಇತ್ತು ಅಂತ. ಅಂದರೆ ತನ್ನ ದುಃಖವನ್ನು ಯಾರಿಗೂ ತೋರಿಸದಂತಹ ಒಂದು ಮನೋಧರ್ಮ ಅಂತ. ದದತೋ ಮಂಗಲ ಕ್ಷೌಮೇ ವಸಾನಸ್ಯ ಚ ವಲ್ಕಲೆ ದದೃಶುರ್ ವಿಸ್ಮಿತಾಸ್ತಸ್ಯ ಮುಖರಾಗಂ ಸಮಂ ಜನಾ. ಕಾಳಿದಾಸ ಹೇಳ್ತಾನೆ ರಘುವಂಶದಲ್ಲಿ, ರಾಮ ಪೀತಾಂಬರವನ್ನು ತೆಗೆದು ನಾರುಮಡಿ ಉಟ್ಟುಕೊಂಡಾಗಲೂ ಅವನ ಮುಖದಲ್ಲಿ ಒಂದಿಷ್ಟು ಬೇಸರ ಇರಲಿಲ್ಲ ಅಂತ. ತನ್ನ ದುಃಖ ಅನ್ನೋದಿಲ್ಲ, ಮಾತ್ರವಲ್ಲ ಇದ್ದರೂ ಯಾರಿಗೂ ತೋರ್ಪಡಿಸಲಾರ. ಅವನು ಮಂದಹಾಸ, ನಿತ್ಯ ಚಿರಾಭ್ಯಸ್ತವಾದ ಆ ದರಸ್ಮೇರ ಮುಖವನ್ನೇ ಇಟ್ಟುಕೊಂಡಿದ್ದ. ಸಂವೃತ ಆಕಾರ, ತನ್ನ ಆಕಾರದಲ್ಲಿ ಯಾವ ವಿಕಾರವನ್ನು ತೋರ್ಪಡಿಸ್ತಾ ಇರಲಿಲ್ಲ. ಗುಪ್ತ ಮಂತ್ರ, ಮಂತ್ರಾಲೋಚನೆ ತುಂಬ ಗುಟ್ಟಾಗಿರ್ತಾ ಇತ್ತು. ಯಾವ ಗೌರ್ಮೆಂಟ್ ಪಾಲಿಸಿ ಆಗಲಿ ಹೊರಗೆ ಬಂದ್ರೇನೆ ಗೊತ್ತಾಗಬೇಕು. ಫಲ ಅನುಮೇ ಯಾ ಪ್ರಾರಂಭ ಸಂಸ್ಕಾರ ಪ್ರಾಕ್ತನ ಇವ. ರಘುವಂಶದಲ್ಲಿಯೇ ಮತ್ತೆ ದಿಲೀಪನ ಬಗ್ಗೆ ಕಾಳಿದಾಸ ಹೇಳ್ತಾನೆ, ಅವನು ಗುಪ್ತ ಮಂತ್ರ ಅಂದರೆ ಮಂತ್ರಾಲೋಚನೆ ಎಷ್ಟು ಗುಟ್ಟಾಗಿ ಮಾಡ್ತಾ ಇದ್ದ ಅಂತಂದರೆ ದಿಲೀಪ ಮತ್ತು ರಾಮ ರಘುವಂಶದ ರಾಜರೆಲ್ಲ ಅದು ಫಲದಲ್ಲಿ ಬಂದ ಮೇಲೆ ಮಾತ್ರ ಈ ಫಲವನ್ನು ಕಂಡು ಇವರಿಂಥ ಕೆಲಸ ಮಾಡಿದ್ದಿರಬೇಕು ಅಂತ ಊಹೆ ಮಾಡುವುದು. ಅದು ಹೇಗೆ? ಸಂಸ್ಕಾರ ಪ್ರಾಕ್ತನ ಇವ. ಬಾಲಮುರಳಿ ಕೃಷ್ಣರು 5ನೇ ವರ್ಷಕ್ಕೆ ಕಚೇರಿ ಮಾಡಿದ್ರು. ಅದರಿಂದ ಇವರು ಹಿಂದಿನ ಜನ್ಮದಲ್ಲಿ ಶಿವನಿಗೆ ಜೇನಿನ ಅಭಿಷೇಕ ಚೆನ್ನಾಗಿ ಮಾಡಿದ್ರು ಅಂತ ಊಹೆ ಮಾಡಿಕೊಳ್ಳೋದು. ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಮಧುರ ಕಂಠ ಇರಬೇಕು, ಒಳ್ಳೆ ಸಂಗೀತ ಕೋವಿದತ್ವ ಬರಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ಮಹಾದೇವನಿಗೆ ಈ ಮಧ್ವಾಭಿಷೇಕ, ಜೇನಿನ ಅಭಿಷೇಕ ಮಾಡಿಸಿರಬೇಕು ಅಂತ. ಅಭಿಷೇಕ ಮಾಡಿದ್ದು ನಾವು ನೋಡಿದ್ವಾ? ಇಲ್ಲ. ಆದರೆ ಇವನು ಹೀಗೆ ಆಡೋದ್ರಿಂದ ಅದು ಆಗಿರಬೇಕು ಅಂತ ತರ್ಕದಲ್ಲಿ ಅನುಮಾನ ಅಂತ ಒಂದು ಮಾಡ್ತಾರೆ, ಇನ್ಫರೆನ್ಸು. ಅದರೊಳಗೆ ಹೀಗೆ ಪೂರ್ವವತ್ ಉತ್ತರವತ್ ಅಂತೆಲ್ಲ ಹೇಳ್ಬಿಟ್ಟಿದ್ವಿ. ಮೋಡ ನೋಡಿಬಿಟ್ಟು ಮಳೆ ಬರುತ್ತೆ ಅಂತ ಅನ್ನೋದು ಒಂದಾದರೆ, ಪ್ರವಾಹ ಬಂದಿರೋದು ನೋಡಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗಿದೆ ಅಂತ ಹೇಳುವಂಥದ್ದು. ಆ ರೀತಿ ಕಾರ್ಯವನ್ನು ಕಂಡು ಕಾರಣವನ್ನು ವಹಿಸುವಂಥದ್ದು. ರಾಮ ಆ ರೀತಿಯಾಗಿ ಗುಪ್ತ ಮಂತ್ರ, ಸಹಾಯವಾನ್, ಎಲ್ಲರ ನೆರವಿಗೆ ಬರ್ತಾ ಇತ್ತು. ಅದು ಬಹಳ ಮುಖ್ಯ. ಪ್ರತಿಯೊಬ್ಬರ ಸಹಾಯಕ್ಕೂ ತಾನಿದ್ದೀನಿ ಅಂತ. ಸಮಾಜದಲ್ಲಿ ಅಂಥ ಜನರ ಸಂಖ್ಯೆ ಯಾವತ್ತೂ ಇರಬೇಕು. ಅದು ಒಂದು ಸ್ವಸ್ಥ ಸಮಾಜದ ಲಕ್ಷಣ. ತಮ್ಮದಾದದ್ದು ಏನೋ ಮಾಡಿ ಹೊರಡ್ತಾ ಇರ್ತಾರೆ. ನನ್ನ ಸ್ನೇಹಿತರು ಒಬ್ಬರು ಇದ್ದಾರೆ, ಅವರ ತಂದೆ ಆ ರೀತಿ ಆದಂಥವರು. ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಕುಂದಾಪುರದ ಹತ್ತಿರದ ಹಳ್ಳಿಯವರು, ಸಾಲಿಗ್ರಾಮದವರು. ಅಲ್ಲೆಲ್ಲ ಸಣ್ಣ ಸಣ್ಣ ಹೊಳೆಗಳು, ಜರಿಗಳು ಎಲ್ಲ. ಒಂದು ಕಾಲುವೆ ಮೇಲೆ ಒಂದು ಸಂಕ. ಆ ಸಂಕ ಅಂದರೆ ಒಂದು ಮರದ ತೊಲೆ ಹಾಕುವಂಥದ್ದು. ಅದರ ಮೇಲೆ ನಡ್ಕೊಂಡು ಬರೋದಕ್ಕೆ ಅಂದರೆ ಆ ಕಡೆ ಈ ಕಡೆ ಒಂದು ಗೂಟ ಕಟ್ಟಿಬಿಟ್ಟಿದ್ನು. ಒಂದು ಗೂಟ ನೆಟ್ಟು ಹಗ್ಗ ಕಟ್ಟಬೇಕು. ಆ ಹಗ್ಗ ಹಿಡ್ಕೊಂಡು ಹೆಂಗಸರು ಮಕ್ಕಳು ನಡೆಯಬಲ್ಲರು, ಬೀಳದಂತೆ ಆ ಮರದ ಒಂದು ತೊಲೆಯ ಮೇಲೆ. ಕೆಲವೊಮ್ಮೆ ಹಗ್ಗ ಮಳೆಗೋ ಮತ್ತೊಂದಕ್ಕೋ ಬಂದು ಕಿತ್ತು ಹೋಗುತ್ತೆ. ಆಗ ಇವರು ಹೊಸ ಹಗ್ಗನ ತಂದು ಅಥವಾ ಹಗ್ಗವನ್ನು ಅಲ್ಲಿಯೇ ಹೊಸದು ಗೂಟವನ್ನು ಗಟ್ಟಿಯಾಗಿ ಹೊಡೆದು ಮಾಡಿ ಕಟ್ಟಾಕಿ ಮತ್ತೆ ದಾಟ್ಕೊಂಡು ಹೋಗ್ತಾ ಇದ್ರಂತೆ. ನಾವು ದಾಟೋಣ, ಇನ್ಯಾರೋ ಏನಾದರೂ ಮಾಡ್ಕೊಳ್ಳಿ ಅಂತಲ್ಲ. ಸಮಾಜಕ್ಕೆ ಬೇಕಾದ್ದು ಏನು ಅಂತ ಗೊತ್ತಾರೆ ನಮ್ಮ ಕೈಲಾದದ್ದು ಮಾಡುವಂಥದ್ದು. ಎಲ್ಲಿಯೋ ಅವರು ಮನೆ ಹತ್ತಿರವೇ ಒಂದು ದೇವಸ್ಥಾನ ಉಂಟು, ಅಲ್ಲಿ ಹೊತ್ತು ಸಂತರ್ಪಣೆ ಉಂಟು ಅಂದರೆ ಅವರು ಊಟದ ಟೈಮಿಗೆ ಸರಿಯಾಗಿ ಹೋಗೋದಿಲ್ಲ. ಊಟ ಆದಮೇಲೆ ಹೋಗ್ತಾರೆ ಅಂಜಲಿ ಎಲೆ ಎತ್ತೋದಿಕ್ಕೆ, ಅಥವಾ ಬಡಿಸೋದಕ್ಕಿಂತ ಮುಂಚೆ ಹೋಗ್ತಾರೆ ತರಕಾರಿ ಹೆಚ್ಚೋದಿಕ್ಕೋ ಮತ್ತೊಂದಕ್ಕೋ ಬಡಿಸೋದಿಕ್ಕೋ ಎಂಥದ್ದು ಮಾಡುವಂಥದ್ದು. ಹಾಗೆ ಮಾಡಿ ಎಲ್ಲಿಯೋ ಯಾವುದೋ ಮೂಲೆಯಲ್ಲಿ ತಿಂತಾರೆ, ತಿಂತಾರೆ, ಇದ್ದರೆ ಇರ್ತಾರೆ, ಮಲಗಿದ್ರೆ ಮಲಗ್ತಾರೆ, ಇಲ್ಲದೆ ಇದ್ರೆಲ್ಲ ವಾಪಸ್ ಬರ್ತಾ ಇರ್ತಾರೆ. ಅಂದರೆ ಸಮಾಜದಲ್ಲಿ ಇವ್ರು ಮಾಡುವ ಕೆಲಸ ತುಂಬ ದೊಡ್ಡದಲ್ಲ. ಒಂದು ಬ್ರಿಡ್ಜ್ ಕಟ್ಟಲಿಲ್ಲ, ಒಂದು ಡ್ಯಾಮ್ ಕಟ್ಟಲಿಲ್ಲ, ಒಂದು ಲೈಬ್ರರಿ ನಿರ್ಮಾಣ ಮಾಡಲಿಲ್ಲ ಅಂತ. ಆದರೆ ಇಂಥದ್ದು ನಿತ್ಯ ನಡೆಯುವುದು. ಒಬ್ಬ ಜೀವಮಾನದಲ್ಲಿ ಒಂದು ಲೈಬ್ರರಿ ಕಟ್ಟಬಹುದು, ಒಂದು ಡ್ಯಾಮ್ ಕಟ್ಟಬಹುದು. ದಿವಸ ಎಂಜಲೆಲ್ಲ ಎತ್ತೋದಕ್ಕಿರಬೇಕಲ್ವ. ಆ ಥರ ಕೆಲಸ ಮಾಡ್ತಾರೆ ಅಂದರೆ ಅದೇನು ಗತಿ ಇಲ್ಲದೆ ಮಾಡುವುದಲ್ಲ, ಕೆಲಸವಿಲ್ಲದೆ ಮಾಡುವಂಥದ್ದಲ್ಲ, ತಮ್ಮೆಲ್ಲರ ಕೆಲಸಗಳಲ್ಲಿ ಮಾಡುವಂಥದ್ದು. ರಾಮ ಅಂಥವನಾಗಿದ್ದ. ಸಹಾಯವಾನ್ ಅಂದರೆ, ಸಹಾಯ ಅಂದರೆ ಫ್ರೆಂಡ್ ಅಂತ ಅರ್ಥ. ಫ್ರೆಂಡ್ಶಿಪ್ಪಿನ ರೀತಿ ಅಂತಂದರೆ ನೆರವನ್ನು ಕೊಡುವಂಥದ್ದು. ಮತ್ತು ಇನ್ನೂ ಒಂದು ಅರ್ಥ ಉಂಟು, ಒಳ್ಳೆಯ ಮಂತ್ರಿಗಳನ್ನು ಇಟ್ಟುಕೊಂಡಿದ್ದ ಅಂತ. ಅಮೋಘ ಕ್ರೋಧ ಹರ್ಷಶ್ಚ ತ್ಯಾಗ ಸಂಗ್ರಹ ಕಾಲವಿತ್. ಶ್ರೀರಾಮನಿಗೆ ಕೋಪ ಬಂದರೂ ಸಂತೋಷವಾದರೂ ಅವ್ಯರ್ಥ ಆಗ್ತಿರಲಿಲ್ಲ ಅಂತ. ತುಂಬ ಜನರು ಕೋಪ, ಬಡವನ ಕೋಪ ದವಡೆ ಮೂಲ ಅಂತ ಆಗುತ್ತೆ, ಪ್ರಯೋಜನಕ್ಕೆ ಬರೋಲ್ಲ. ಹಾಗೆ ಸಂತೋಷಪಟ್ಟರು ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ ಅಂತ ಗಾದೆ ಇದೆ. ರಾಮನದು ಹಾಗಲ್ಲ. ಅವನಿಗೆ ಕೋಪ ಬಡಿಸಿದವನು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ, ಅವನು ಸುಮ್ಮನೆ ಬಿಡೋದಿಲ್ಲ. ಅವನಿಗೆ ಸಂತೋಷ ಕೊಟ್ಟವನು ಸುಮ್ಮನೆ ಬರಿಗೈನಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ರಾಮಾಯಣದಿಂದಲೇ ಎರಡಕ್ಕೂ ಕೊಡ್ತೀನಿ. ಕಾಕಾಸುರ ರಾಮನಿಗೆ ಕೋಪ ಬರೆಸ್ದ, ಬ್ರಹ್ಮಾಸ್ತ್ರವನ್ನೇ ಅವನ ಮೇಲೆ ಬಿಟ್ಟ. ಅಮೋಘ ಕ್ರೋಧ.
ಇನ್ನು ಒಂದು ಸಂತೋಷ ಅಂತಂದರೆ, ವನವಾಸಕ್ಕೆ ಹೋಗ್ತಾ ಇದ್ದಾನೆ, ಎಲ್ಲವನ್ನ ತ್ಯಾಗ ಮಾಡ್ತಾ ಇರೋ ಕಾಲದಲ್ಲಿ ತ್ರಿಜಟ ಒಬ್ಬ ಬ್ರಾಹ್ಮಣ ಬಂದು ನನಗೇನಾದರೂ ಕೊಡ್ತೀಯಾ ಅಂದರೆ ಅವನ ಪಾಪ ಬೋಳೆ ಸ್ವಭಾವ, ಮುಗ್ಧವಾದ ವರ್ತನೆ ಅದೆಲ್ಲ ನೋಡಿ ಸಾವಿರಾರು ಗೋವುಗಳನ್ನು ಕೊಟ್ಟ ಅಂತ. ಅಂದರೆ ರಾಮನಿಗೆ ಒಬ್ಬ ವ್ಯಕ್ತಿಯಿಂದ ಸಂತೋಷವಾಯಿತು ಅಂದರೆ ಏನನ್ನೂ ಕೊಡೋದಕ್ಕೆ ಸಿದ್ಧ, ಕೋಪ ಬಂತು ಏನು ಮಾಡೋದಕ್ಕೂ ಸಿದ್ಧ. ಆದರೆ ಆತ್ಮವಂತನಾಗಿದ್ದರಿಂದ ಅತಿರೇಕಗಳಿಂದ ಅನ್ಯಾಯ ಯಾರಿಗೂ ಮಾಡ್ತಾ ಇರಲಿಲ್ಲ. ಆಮೇಲೆ ಹೇಳ್ತಾರೆ ಮಹರ್ಷಿಗಳು, ಅವನು ದೃಢಭಕ್ತಿಯುತನಾಗಿದ್ದ. ದೃಢಭಕ್ತಿ ತ್ಯಾಗ ಸಂಗ್ರಹ ಕಾಲವಿತ್. ಕೊಡುವುದು ಯಾವಾಗ, ಪಡ್ಕೊಳ್ಳೋದು ಯಾವಾಗ ಅಂತ ಗೊತ್ತಿತ್ತು. ರಾಜರು ಬರೀ ಬೊಕ್ಕಸ ಖಾಲಿ ಮಾಡೋದಾಗೋದು ಇಲ್ಲ, ಸಂಗ್ರಹ ಮಾಡಬೇಕಲ್ಲ. ಯಾವಾಗ ಟ್ಯಾಕ್ಸ್ ಮಾಡಬೇಕು, ಯಾವಾಗ ತೆರಿಗೆ ಹಾಕಬೇಕು, ಯಾವಾಗ ಅವರಿಗೆ ರಿಯಾಯಿತಿ ಕೊಡಬೇಕು, ಯಾವಾಗ ತೆರಿಗೆ ವಿನಾಯಿತಿ ಕೊಡಬೇಕು, ಇವೆಲ್ಲ ಗೊತ್ತಿತ್ತು ಅಂತ. ರಾಜ ಬರೀ ಪಾಪ್ಯುಲರ್ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಆ ಮೈನಾರಿಟಿಗೆ, ಇವರಿಗೆ, ಮತ್ತೊಬ್ಬರಿಗೆ, ಅವ್ರಿಗೊಂದು ಸ್ಕೂಲ್ ಕಟ್ಟಿಸ್ತೀನಿ, ಇವರಿಗೆ ಒಂದು ಯಾತ್ರೆ ಹೋಗೋದಕ್ಕೆ ದುಡ್ಡು ಕೊಡ್ತೀನಿ, ಅವ್ರಿಗೆ ಇನ್ಯಾವುದೋ ಕಟ್ಟಿಸ್ತೀನಿ ಅಂತ ಹೀಗೆಲ್ಲ ಮಾಡಿ ಪೋಲ್ ಮಾಡ್ತಾ ಇರಲಿಲ್ಲ. ಹಾಗೆಂತ ಕಾಸಕ್ಕೆ ಕಾಸು ಕೂಡ ಹಾಕೋದು ಅಂತ ಎಲ್ಲರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರಲಿಲ್ಲ. ಯಾವಾಗ ತೆಗೆದುಕೊಳ್ಬೇಕು, ಯಾವಾಗ ಕೊಡಬೇಕು ಅಂತ ಗೊತ್ತಿತ್ತು. ದಟ್ ಈಸ್ ಬಜೆಟಿಂಗ್. ಬಜೆಟಿಂಗ್ ಅಂದರೆ ಏನು? ಹೌ ಟು ಟ್ಯಾಕ್ಸ್ ಆ್ಯಂಡ್ ಹೌ ಟು ಗಿವ್ ಬೆನಿಫಿಟ್ಸ್, ಇವೇ ತಾನೇ. ಅದು ಚೆನ್ನಾಗಿ ತಿಳ್ಕೊಂಡಿದ್ದ. ದೃಢಭಕ್ತಿ, ತುಂಬ ಒಳ್ಳೆಯ ಭಕ್ತಿ ಅವನಿಗಿತ್ತು. ಸ್ಥಿರ ಪ್ರಜ್ಞ, ನ ಅಸದ್ಗ್ರಾಹಿ, ತಪ್ಪಾಗಿ ಯಾರನ್ನೂ ತಿಳ್ಕೊಳ್ತಾ ಇರಲಿಲ್ಲ ಅಂತ. ಎಷ್ಟು ಕಷ್ಟ. ಅಸದ್ಗ್ರಹಣ ಅಂದರೆ ರಾಂಗ್ಲಿ ಟೇಕಿಂಗ್, ಅದು ಮಾಡ್ತಿರಲಿಲ್ಲ. ನ ದುರ್ವಚಾಹ, ಕೆಟ್ಟ ಬೈಗಳು ಅವನ ಬಾಯಿಂದ ಬರ್ತಲೇ ಇರಲಿಲ್ಲ ಅಂತ. ಎಷ್ಟು ಕಷ್ಟ ಇವೆಲ್ಲ. ಇಂಥ ವಾಕ್ ತಪಸ್ಸಿದು. ನಿಸ್ತಂದ್ರಿರಪ್ರಮತ್ತಶ್ಚ ಸ್ವದೋಷ ಪರದೋಷವಿತ್. ತಾನು ಸದಾ ಜಾಗರೂಕ, ಸೋಮಾರಿತನ ಇಲ್ಲ. ತನ್ನ ತಪ್ಪು ಬೇರೆಯವರ ತಪ್ಪು ಎರಡೂ ಗೊತ್ತಿತ್ತು ಅವನಿಗೆ ಅಂತ. ಇಲ್ಲಿ ನೋಡಿ, ಸ್ವದೋಷ ಪರದೋಷ ಕಥನ ಅಂತ ಹೇಳೋಲ್ಲ, ವಿತ್ ಅಂತ. ತನ್ನ ತಪ್ಪು ತಿಳ್ಕೊಂಡಿದ್ದ, ಬೇರೆಯವರ ತಪ್ಪು ತಿಳ್ಕೊಂಡಿದ್ದ, ಆದರೆ ಯಾರ ತಪ್ಪನ್ನು ಎತ್ತಿ ಆಡ್ತಾ ಇರಲಿಲ್ಲ ಅಂತ. ತಪ್ಪನ್ನು ತಿಳಿಯೋದು ಬೇರೆ, ತಪ್ಪನ್ನು ಎತ್ತಿ ತಿವಿಯೋದು ಬೇರೆ. ಶಾಸ್ತ್ರಜ್ಞಶ್ಚ ಕೃತಜ್ಞಶ್ಚ ಪುರುಷಾಂತರ ಕೋವಿದ ಯಃ ಪ್ರಗ್ರಹಾನುಗ್ರಹಯೋ ಯಥಾನ್ಯಾಯಂ ವಿಚಕ್ಷಣ. ನಿಗ್ರಹಾನುಗ್ರಹ ಸಾಮರ್ಥ್ಯ ಇತ್ತು. ಯಾವಾಗ ಬಲಿ ಹಾಕಬೇಕು, ಯಾವಾಗ ಅವರನ್ನು ಬೆನ್ತಟ್ಟಿ ಮೇಲಕ್ಕೆ ಎಬ್ಬಿಸಬೇಕು, ಎರಡೂ ಗೊತ್ತಿತ್ತು. ಗೌರ್ಮೆಂಟಿಗೆ ಅದು ಚೆನ್ನಾಗಿರಬೇಕು. ನಿಗ್ರಹ ಸಾಮರ್ಥ್ಯ ಇಲ್ಲದೆ ಇದ್ದರೆ ಗೌರ್ಮೆಂಟ್ ಬಿದ್ದೋಗುತ್ತೆ, ಅನುಗ್ರಹ ಸಾಮರ್ಥ್ಯ ಇಲ್ಲ ಅಂದರೆ ದೇಶ ಬಿದ್ದೋಗುತ್ತೆ. ಇದು ಎರಡನ್ನೂ ಕೂಡ ಅವನು ಇಟ್ಕೊಂಡಿದ್ದ. ಮತ್ತೆ ಸತ್ಸಂಗ್ರಹ ಪ್ರಗ್ರಹಣೆ ಸ್ಥಾನವಿನ್ ನಿಗ್ರಹಸ್ಯ ಚ, ಎಲ್ಲಿ ಮಿಲಿಟರಿ ಯೂಸ್ ಮಾಡಬೇಕು ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ಬಿಟ್ಟು. ಅದು ಬಹಳ ಬಹಳ ಮುಖ್ಯ. ನಮ್ಮಲ್ಲಿ ಸಜ್ಜನರನ್ನು ರಕ್ಷಣೆ ಮಾಡೋದು, ಸಜ್ಜನಸ್ಯ ರಕ್ಷಣಂ ದುರ್ಜನಸ್ಯ ದಂಡನಂ, ಇದು ರಾಜರ ಕರ್ತವ್ಯ ಆಗಬೇಕು. ಅದು ಅವನಿಗಿತ್ತು. ಮತ್ತೆ ಅವನಿಗೆ ದಂಡ ನೀತಿ ಯಾವಾಗ ಬಳಸಬೇಕು ಅಂತ ಗೊತ್ತಿತ್ತು ಅಂತ. ಅವನು ಅಹಿಂಸಾವಾದಿ ಆಗಿರಲಿಲ್ಲ. ಆ ಅರ್ಥದಲ್ಲಿ ಧರ್ಮಹಿಂಸೆ ನಿಜವಾಗಿಯೂ ಅಹಿಂಸೆಯಷ್ಟೇ ಫಲಕಾರಿಯಾದದ್ದು, ಪಾವನಕಾರಿಯಾದದ್ದು ಅನ್ನುವ ತತ್ವ ಅವನಿಗೆ ಗೊತ್ತಿತ್ತು. ಅಪ್ಪಟ ವೈದಿಕ ದೃಷ್ಟಿ, ಆರ್ಷೇಯ ದೃಷ್ಟಿ ಅವನದಾಗಿತ್ತು. ಆಮೇಲೆ ಆಯಕರ್ಮಣ್ಯುಪಾಯಜ್ಞ ಸಂದೃಷ್ಟವ್ಯಯ ಕರ್ಮವಿತ್, ದುಡ್ಡನ್ನು ಹೇಗೆ ಸಂಪಾದಿಸಬೇಕು, ಟ್ರೆಷರಿ ಬೊಕ್ಕಸವನ್ನು ಹೇಗೆ ತುಂಬಬೇಕು ಅಂತ ಅವನಿಗೆ ಗೊತ್ತಿತ್ತು. ಎಲ್ಲ ಉಪಾಯಗಳು ಅವನಿಗೆ ತಿಳಿದಿತ್ತು ಅಂತ. ಅಂದರೆ ಅವನು ಬೋಳೆ ಸ್ವಭಾವದವನಾಗಿರಲಿಲ್ಲ ಅಂತ ಕೆಲವರು ಹೇಳೋದುಂಟು ಕಥೆಯೆಲ್ಲನೂ. ಶ್ರೀರಾಮ ರಾಮರಾಜ್ಯವನ್ನು ನಿರ್ಮಾಣ ಮಾಡುವಾಗ ಬೊಕ್ಕಸ ಖಾಲಿಯಾಗಿತ್ತು, ಭರತ ಸರಿಯಾಗಿ ಕಂದಾಯ ವಸೂಲಿ ಮಾಡಿರಲಿಲ್ಲ. ಆಗ ಅವನು ಕುಂಬಳಕಾಯನ್ನೆಲ್ಲ ಇಟ್ಟುಕೊಂಡು ಆ ಬೀಜ ತಗೊಂಡು ಎಲ್ಲರಿಗೂ ಬೀಜ ಬಿತ್ತೋಕೆ ಕೊಟ್ಟು, ಅದು ಹುರಿದು ಬಿಟ್ಟಿದ್ದ ಬೀಜವನ್ನು ಯಾರಿಗೆ ಆ ಹುರಿದು ಬೀಜ ಬಂದಿರುತ್ತೋ ಅವ್ರು ಯಾರು ಬೆಳೆಯೋಕ್ಕಾಗಲಿಲ್ಲ. ಯಾರಿಗೆ ಕುಂಬಳಕಾಯಿ ಬೆಳೆಯೋಕ್ಕಾಗಲಿಲ್ಲ ಅವರು ಒಂದು ಕುಂಬಳಕಾಯಿ ತೂಕದ ಬಂಗಾರ ಕೊಡಬೇಕು ಅಂತ ಮಾಡಿ ಎಲ್ಲ ಹಳೆಯ ಟ್ಯಾಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಸಿ ಬೊಕ್ಕಸ ತುಂಬಿಸಿದ ಅಂತ. ಇದು ಭರತನಿಗೆ ಮರ್ಯಾದೆ ತರುವಂಥದ್ದಲ್ಲ. ಭರತ ಪಾಪ ಹಾಗೆ ಮಾಡಿರಲಿಲ್ಲ. ಪಿತ್ರ ಯದಾರ್ಜಿತಂ ಮಯ ದಶಗುಣಂ ಕೃತಂ ಅಂತ ಹೇಳ್ತಾನೆ. ತಂದೆ ಸಂಪಾದಿಸಿದ್ದು ನಾನು 10 ಪಟ್ಟು ಇಂಪ್ರೂವ್ ಮಾಡಿದ್ದೀನಿ ಅಂತ. ಭರತ ಅಕೌಂಟ್ಸ್ ಎಲ್ಲ ರಾಮನ ಮುಂದೆ ಇಟ್ಟೇ ಕ್ಲಿಯರ್ ಮಾಡಿ ಕೊಟ್ಟಿದ್ದು. ಅವನು ಬೇಜವಾಬ್ದಾರಿ ಅಲ್ಲ. ಮತ್ತೆ ರಾಮ ಇಷ್ಟು ಕಪಟ ಎಲ್ಲ ಮಾಡುವಂಥ ಸ್ಥಿತಿಯೂ ಇರಲಿಲ್ಲ. ಅಯೋಧ್ಯೆ ಪ್ರಜೆಗಳು ಸೀತಾದೇವಿಯ ಮೇಲೆ ಅನ್ಯಾಯ ಮಾತಾಡೋರಾಗಿದ್ದರಾದರೂ ಈ ಟ್ಯಾಕ್ಸ್ ಎವೇಡ್ ಮಾಡುವಂಥವ್ರು ಆಗಿರಲಿಲ್ಲ. ರಾಮ ಅದಕ್ಕೆಲ್ಲ ಕಪಟ ತಂತ್ರ ಮಾಡಬೇಕಾಗಿ ಬರಲಿಲ್ಲ. ಆದರೆ ಯಾವುದು ಮಾಡಿದ್ರೆ ಜನಕ್ಕೂ ಆದಾಯ, ದೇಶಕ್ಕೂ ಆದಾಯ, ಅವೆಲ್ಲ ಗೊತ್ತಿತ್ತು ಅಂತ ಅರ್ಥ ಅಷ್ಟೇ. ಮತ್ತೆ ಯೋಚನೆ ಮಾಡಿ ಖರ್ಚು ಮಾಡ್ತಾ ಇದ್ದ ಅಂತ.
ಒಂದು ಖರ್ಚು ಮಾಡುವ ಮುನ್ನ 10 ಬಾರಿ ಯೋಚನೆ ಮಾಡ್ತಾ ಇದ್ದ. ಅದು ನಿಜವಾಗಿ ಎಷ್ಟು ದುಡ್ಡು ಹೋಗಬೇಕು, ಅಷ್ಟೂ ದುಡ್ಡು ಯೂಸ್ ಆಗುತ್ತಾ, ಇವೆಲ್ಲ ಗಮನದಲ್ಲಿ ಇತ್ತು. ಶ್ರೈಷ್ಠ್ಯಂ ಶಾಸ್ತ್ರ ಸಮೂಹೇಶು ಪ್ರಾಪ್ತೋ ವ್ಯಾಮಿಶ್ರಕೇಶು ಚ. ಮತ್ತು ಶಾಸ್ತ್ರ, ಕಾವ್ಯ, ನಾಟಕ ಇತ್ಯಾದಿ ಎಲ್ಲದರೊಳಗೂ ಕೂಡ ಚೆನ್ನಾಗಿ ಪಾಂಡಿತ್ಯ ಇತ್ತು. ಬರೀ ಗೊಡ್ಡು ಶಾಸ್ತ್ರ ಅಲ್ಲ, ರಸವತ್ತರವಾದ ಕಾವ್ಯಾದಿಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಅರ್ಥಧರ್ಮೋಚ ಸಂಗೃಹ್ಯ ಸುಖತಂತ್ರೋ ನಲಾಲಸಃ. ಅರ್ಥ ಧರ್ಮ ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿದ್ದ. ಸುಖವನ್ನ ಬಲ್ಲವನಾಗಿದ್ದರೂ ಲಾಲಸನಾಗಿರಲಿಲ್ಲ. ಅವನಿಗೆ ಸುಖ ಪಡುವುದು ಗೊತ್ತಿತ್ತು, ಸುಖ ಪಡ್ತಿದ್ದ, ಆದರೆ ಲಂಪಟ ಆಗಿರಲಿಲ್ಲ ಅಂತ. ಎಷ್ಟು ಒಳ್ಳೆಯ ಮಾತು. ಸಂತೋಷ ಪಡೋದಕ್ಕೆ ರಾಮ ಹಿಂಜರಿಯಲಿಲ್ಲ. ಮುಂದೆನೇ ಬರುತ್ತೆ. ಒಂದು ರುಚಿಯಾದ ಊಟ ತಿನ್ನುವುದರೊಳಗೆ ಅವನು ಸಂಕೋಚ ಮಾಡಿಕೊಳ್ಳಿಲ್ಲ. ಒಂದು ಸುಂದರವಾದ ನೋಟ ನೋಡುವಲ್ಲಿ ಸಂಕೋಚ ಮಾಡಿಕೊಳ್ಳಿಲ್ಲ. ಹೆಂಡತಿಯನ್ನು ಕಳ್ಕೊಂಡಾಗ ಒಳ್ಳೆಯ ಹೆಂಡತಿ ಇದ್ದವಳು ಹೋಗ್ಬಿಟ್ಲಿಲ್ಲ ಅಂತ ದುಃಖ ಪಡೋಕ್ಕೆ ಸಂಕೋಚ ಪಡಲಿಲ್ಲ. ಕೆಲವರೆಲ್ಲ ಈ ಥರ ಎಲ್ಲನೂ ಮಾಡೋದುಂಟ. ಪೋಲಂಕಿ ರಾಮಮೂರ್ತಿ ಅಂಥವರೆಲ್ಲ ಲಕ್ಷ್ಮಣನ ಎದುರಿಗೆ ರಾಮ ಅಷ್ಟೆಲ್ಲ ಗೋಳಾಡ್ತಾ ಇದ್ದಾನೆ, ಅವನು ಹೆಂಡತಿನೇ ಬಿಟ್ಟು ಬಂದವನು, ಇವನಿಗೇನಾದ್ರು ಮಾನ ಇದೆಯಾ ಅಂತೆಲ್ಲ ಆಡಿದ್ದಾರೆ. ತುಂಬ ತಪ್ಪು. ಲಕ್ಷ್ಮಣ ಹೆಂಡತಿಯನ್ನು ಕಳ್ಕೊಂಡಿಲ್ಲ, ಹೆಂಡತಿಯನ್ನ ದೂರ ಇಟ್ಟು ಬಂದಿದ್ದಾನೆ. ನಾವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರೋದಕ್ಕೂ ನಮ್ಮ ಪರ್ಸನ್ ಯಾರೋ ಪಿಕ್ ಪಾಕೆಟ್ ಮಾಡೋದಕ್ಕೂ ವ್ಯತ್ಯಾಸ ಇಲ್ವೇ? ಅಷ್ಟೆ. ಸೀತಾದೇವಿ ಅಪಹೃತಳಾಗಿದ್ದಾಳೆ, ಊರ್ಮಿಳಾದೇವಿ ಅಂತಃಪುರದಲ್ಲಿದ್ದಾಳೆ. ಎಷ್ಟು ಅಂತರ ಉಂಟು. ಬ್ಯಾಂಕಲ್ಲಿರೋ ದುಡ್ಡು ನಮ್ಮ ಜೋಬಲ್ಲಿಲ್ಲ, ಪಿಕ್ ಪಾಕೆಟ್ ಆಗಿದ್ದು ನಮ್ಮ ಜೋಬ್ನಲ್ಲಿಲ್ಲ. ಏನು ಅಂತಂದ್ರೆ, ನಿದ್ರೆಯಲ್ಲಿ ನಾವು ನಿಶ್ಚೇಷ್ಟರಾಗಿದ್ವಿ, ಸತ್ತಾಗಲೂ ಹಾಗೇ ಇದ್ದೀವಿ. ಅದಕ್ಕೋಸ್ಕರ ಎರಡೂ ಒಂದೇ ಅಂತ ಹೇಳೋಣವೇ ಅಂತಂದರೆ ತುಂಬ ತುಂಬ ಅಪಾಯಕಾರಿಯಾದ ಸಮೀಕರಣಗಳು. ಹಾಗಾಗಿ ಶ್ರೀರಾಮ ದುಃಖಿಸಿದ್ದಕ್ಕೆ ಕಾರಣ ತನಗೆ ಹಿತಳಾಗಿದ್ದಂತಹ ಅಷ್ಟು ಒಳ್ಳೆಯ ವ್ಯಕ್ತಿ ಅನ್ಯಾಯವಾಗಿ ಎಲ್ಲಿಯೋ ಕಾಣೆಯಾಗ್ಬಿಟ್ಲಲ್ಲ, ಏನು ಕಷ್ಟಪಡ್ತಾ ಇದ್ದಾಳೋ ಅನ್ನುವ ಸೀತೆಯ ಮೇಲಿನ ಕಾತರ ಕೂಡ ಇದೆಯಲ್ಲ. ತನಗೆ ನಷ್ಟ ಆಯಿತು ಅನ್ನೋ ಜೊತೆಗೆ ಸೀತೆಗೂ ರಾಮನಂತ ಗಂಡ ನಷ್ಟ ಅಲ್ವಾ? ಸೀತೆ ಏನು ಸಂತೋಷ ಪಟ್ಲ, ಇದೇ ಮಹಾಸುದಿನ, ನನ್ನ ಗಂಡನಿಂದ ದೂರ ಬಂದ ದಿವಸ ಅಂತ ಎಷ್ಟು ಗೋಳಾಡಿದ್ಳು. ಅಂದರೆ ಈ ದುರ್ವಾದಗಳನ್ನು ಮಾಡುವವರಿದ್ದಾರಲ್ಲ, ಅವರೆಲ್ಲ ರಾಮನನ್ನು ತಾತ್ಸಾರ ಮಾಡುವಲ್ಲಿ ತುಂಬ ದೊಡ್ಡ ಅನ್ಯಾಯವನ್ನು ಅವ್ರಿಗೂ ಮಾಡ್ಕೋತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರಿಗೆ ಮಾಡಿಕೊಂಡು ಹೋಗಲಿ, ಪರವಾಗಿಲ್ಲ. ಆದರೆ ಸೀತಾದೇವಿಗೂ ಮಾಡ್ತಾ ಇದ್ದಾರಲ್ಲ. ಸೀತೆಯು ರಾಮನನ್ನು ಅಷ್ಟು ಪ್ರೀತಿಯಿಂದ ನಿರ್ಭರವಾಗಿ ಕಂಡಿದ್ದಳು. ಸೀತೆ ದುಃಖಪಟ್ಲು, ಇವಳು ಅಷ್ಟೇನೆ. ನೋಡಿ, ಮಂಡೋದರಿಗೆ ಗಂಡ ಇದ್ದು ಇಲ್ಲದಂಗೆ ಅಯೋಗ್ಯ, ಅವಳು ಕಣ್ಣೀರೇ ಹಾಕ್ತಾ ಇಲ್ಲ, ಇವಳು ಮಾತ್ರ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಸೀತೆ ತಲೆ ಮೇಲೆ ಒಂದು ಗೂಬೆಯನ್ನು ಕೂಡಿಸಿದ್ರೆ ಏನಾದರೂ ಅರ್ಥ ಉಂಟೆ? ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇವರನ್ನು ಅನ್ನಬೇಕು ಅಂತ ತೀರ್ಮಾನ ಆದಮೇಲೆ ಹೇಗೂ ಅನ್ನಬಹುದು, ಏನೂ ತೊಂದರೆಯೇ ಇಲ್ಲ. ಆ ರೀತಿ ಆಗುತ್ತೆ. ರಾಮನ ಬಗ್ಗೆ ಹಾಗೆ ನಾವು ಮಾಡಬಾರ್ದು, ಯಾರ ಬಗ್ಗೆಯೂ ಮಾಡಬಾರ್ದು. ವೈಹಾರಿಕಾಣಾಂ ಶಿಲ್ಪಾನಾಂ ವಿಜ್ಞಾತಾರ್ಥ ವಿಭಾಗವಿತ್. ಮತ್ತೆ ಅವನಿಗೆ ಮನೋರಂಜನೆಯ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಲ್ಲದರೊಳಗೆ ಚೆನ್ನಾಗಿ ತಿಳುವಳಿಕೆ, ನೈಪುಣ್ಯ ಇತ್ತು ಅಂತ. ಅಂದರೆ ಅವನು ವಿಹಾರಕ್ಕೆ, ಅಂದರೆ ರಿಲ್ಯಾಕ್ಸ್ ಮಾಡಿಕೊಳ್ಳುವಾಗ ಎಂಟರ್ಟೈನ್ಮೆಂಟ್ ಅಂತ ಏನಿದೆ, ಶಿಲ್ಪ ಅಂತಂದರೆ ಕ್ರಾಫ್ಟ್ ಅಂತ ಅರ್ಥ, ಕಲಾ ಅಂತಂದರೆ ಆರ್ಟ್ ಅಂತ, ಅವನ್ನೆಲ್ಲವನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಮತ್ತು ಈ ಕಲೆಗೆ ಇಷ್ಟೇ. ನಮ್ಮ ಜಾನಪದ ಹಾಡುಗಳು, ಡೊಳ್ಳು ಕುಣಿತ ಇರ್ಬೋದು, ಕರಡಿ ಮಜಲು ಇರ್ಬೋದು, ಸೋಮನ ಕುಣಿತ ಅಂತಿರ್ಬೋದು, ಎಷ್ಟು ಹೊತ್ತು ನೋಡೋದಕ್ಕೆ ಸಾಧ್ಯ, ತುಂಬ ಚೆನ್ನಾಗಿರುತ್ತವೆ. ಸೋಮನ ಕುಣಿತ, ವೀರಗಾಸೆ, ಕಂಸಾಳೆ ಬಹಳ ಚೆನ್ನಾಗಿರುತ್ತವೆ. 10 ನಿಮಿಷ ನೋಡ್ತೀರಾ, 20 ನಿಮಿಷ ನೋಡ್ತೀರಾ, 1 ಗಂಟೆ ನೋಡ್ತೀರಾ? ಖಂಡಿತ ಆಗೋದಿಲ್ಲ. ಸಾಕ್ಷಾತ್ ವಾಗ್ದೇವತೆ, ಎಲ್ಲ ಕಲೆಗಳ ತಾಯಿ ಆಕೆ ಕೂಡ ಡೊಳ್ಳು, ಕಂಸಾಲೆ ಇತ್ಯಾದಿನ ಒಂದು 5 ನಿಮಿಷ ನೋಡಿದ್ಮೇಲೆ ರಿಪೀಟ್ ಆಗುತ್ತೆ. ತಾಳ ಅದೇ, ಕಣ 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 ಅಂತ ಅದೇ ನಾದ, ಬೇರೆ ಯಾವುದೂ ಇಲ್ಲ. ಆ ಬಣ್ಣ, ಆ ಬೆಳಗು ಎಲ್ಲ ಕೆಲವು ನಿಮಿಷ ನೋಡೋದಕ್ಕೆ ಚೆನ್ನ. ದೋಸೆ ತಿರುವಾಗ್ದಂಗೆ ತಕ್ಕ ದಿಮ್ಮಿ ತಕ್ಕ ಜಣ್ಣು ಅಂತ ಬರ್ತಾನೆ ಇರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಶಾಸ್ತ್ರೀಯ ಕಲೆಗಳಿಗೂ ಜಾನಪದ ಕಲೆಗಳಿಗೂ ಇರುವ ವ್ಯತ್ಯಾಸ ಅಷ್ಟೇ. ಜಾನಪದ ಕಲೆಗಳು ವೆರಿ ಎನ್ಚಾಂಟಿಂಗ್ ಬಟ್ ನಾಟ್ ಸಸ್ಟೈನಿಂಗ್. ಅದರಿಂದಲೇ ಶಾಸ್ತ್ರೀಯ ಕಲೆಗಳಷ್ಟಕ್ಕಿಂತ 100 ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾನಪದ ಕಲೆಗಳಿವೆ. ಕೆಲವೇ ಶಾಸ್ತ್ರೀಯ ಕಲೆಗಳಿರೋದು. ಆದರೆ ಶಾಸ್ತ್ರೀಯ ಕಲೆಗಳು ಇವುಗಳೆಲ್ಲ ಸೇರಿಸಿದ ಟೈಮ್ನಷ್ಟು ಒಂದು ಸಂಗೀತವನ್ನು 1 ಗಂಟೆ, 2 ಗಂಟೆ, 3 ಗಂಟೆ ಕೇಳಬಹುದು. ಒಂದೇ ವಯಲಿನನ್ನು, ಒಂದೇ ಕೊಳಲನ್ನು, ಒಂದೇ ಕಂಠ ಸಂಗೀತವನ್ನು. ಇದು ಮೇಲಲ್ಲ, ಅದು ಕೀಳಲ್ಲ. ಅವನಿಗೆ ಗೊತ್ತಿತ್ತು, ಇದನ್ನು ಇಷ್ಟೊತ್ತು ಕೇಳಬಹುದು, ಅದನ್ನು ಇಷ್ಟೊತ್ತು ಕೇಳಬಹುದು, ಅದಕ್ಕಿಂತ ಜಾಸ್ತಿ ಅಲ್ಲ ಅಂತ. ಈಗ ಫಸ್ಟ್ ಕ್ಲಾಸ್ ಸಂಗೀತಗಾರನಿಗೆ 5 ನಿಮಿಷ ಹಾಡು ಅಂತ ಹೇಳಿಬಿಟ್ಟಿದನುವೆ. ಪಾಪ ಕಂಸಾಳೆ ಕುಣಿಯೋರಿಗೆ 3 ಗಂಟೆ ಹೊತ್ತು ಕುಣಿಯಿರಿ ಎಂದು ಬಿಟ್ಟರೆ ಏನಾದರೂ ನ್ಯಾಯ ಉಂಟು? ಅವರಿಗೂ ಅನ್ಯಾಯ, ನೋಡುವವರಿಗೂ ಅನ್ಯಾಯ.
ಅದೊಂದು ಮೆರವಣಿಗೆಯಲ್ಲಿ ಬರುವಂಥದ್ದು, ಸೊಗಸಾಗಿರುವಂಥದ್ದು. ಇದರೊಳಗೆ ಸಲ್ಲಬೇಕಾದೆಷ್ಟು ಅಷ್ಟು ಮಾಡಬೇಕಾದಂಥದ್ದು. ತುಂಬ ಹೆಚ್ಚಿನ ತಂಡಗಳನ್ನು ಕರೆಸಿ ಎಲ್ಲ ಕಡೆಯಲ್ಲಿಯೂ ಮಾಡಿಸಿ, ಬೀದಿ ಬೀದಿಗಳಲ್ಲಿ, ಕೇರಿಗಳಲ್ಲಿ, ವೇದಿಕೆಗಳಲ್ಲಿ ಮಾಡಿಸಿ. ಆದರೆ ಟೈಮ್ ಸ್ಲಾಟ್ ಮಾತ್ರ ಈ ವ್ಯತ್ಯಾಸ. ಯಾಕೆಂದರೆ ಆ ಕಲೆ 5 ನಿಮಿಷದಲ್ಲಿ ತನ್ನದೆಲ್ಲವನ್ನು ತೋರಿಸ್ಬೋದು. ಇದು ಹಾಗಾಗೋಲ್ಲ, ಕನಿಷ್ಠ 1.5 ಗಂಟೆ ಬೇಕಾಗುತ್ತೆ. ರಾಮ ಹಾಗೆ ವಿಜ್ಞಾತ ಅರ್ಥ ವಿಭಾಗವಿತ್, ಅವುಗಳ ವಿಭಾಗವನ್ನು ಬಲ್ಲವನಾಗಿದ್ದ. ಮತ್ತೆ ಆರೋಹೇ ವಿನಯೇ ಚೈವ ಯುಕ್ತೋ ವಾರಣವಾಜಿನಾಂ, ಆನೆ ಕುದುರೆಗಳನ್ನು ಪಳಗಿಸುವುದು, ಹತ್ತುವುದು, ಇಳಿಯುವುದು, ಆ ಟೆಕ್ನಿಕ್ಸ್ ಎಲ್ಲ ಗೊತ್ತಿತ್ತು ಅಂತ. ಗಜವಾಹ್ಯಾಲಿ ವಿನೋದ, ತುರಗವಾಹ್ಯಾಲಿ ವಿನೋದ, ಗಜಶಾಸ್ತ್ರ, ಅಶ್ವಶಾಸ್ತ್ರಾದಿಗಳನ್ನು ಬಲ್ಲವನಾಗಿದ್ದ ಅಂತ. ಎಷ್ಟು ದೊಡ್ಡ ವಿದ್ಯೆಗಳು. ಧನುರ್ವೇದ ವಿದಾಂ ಶ್ರೇಷ್ಠೋ ಲೋಕೇತಿ ರಥಸಮ್ಮತ, ಅತಿರಥ ಮಹಾರಥರಲ್ಲಿ ಒಬ್ಬನಾಗಿದ್ದ, ಧನುರ್ವೇದವನ್ನು ಅಭ್ಯಾಸ ಮಾಡಿದ್ದ. ಅಭಿಯಾತ ಪ್ರಹರ್ತಾಚ ಸೇನಾನಯ ವಿಶಾರದ. ಅದು ಮಾತ್ರವಲ್ಲ, ಅಭಿಯಾತ ಅಂದರೆ ತಾನೇ ಸೈನ್ಯವನ್ನು ತೆಗೆದುಕೊಂಡು ಫಸ್ಟ್ ಅಟ್ಯಾಕ್ ಮಾಡುವಂಥದ್ದು ಅಂತ. ಪ್ರಹರ್ತ ಅಂದರೆ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ಅಂತ. ಎರಡನ್ನೂ ಮಾಡಿಕೊಳ್ಳುವನಾಗಿದ್ದ. ಮತ್ತು ಸೈನ್ಯಯ ವ್ಯೂಹಗಳನ್ನು ಮಾಡುವಂಥದ್ದು ಗೊತ್ತಿತ್ತು. ಫೋರ್ಟಿಫಿಕೇಶನ್, ಸ್ಟ್ರಾಟಜೀಸ್ ಆಫ್ ವಾರ್, ಇವೆಲ್ಲವನ್ನ ಬಲ್ಲವನಾಗಿದ್ದ. ಅನಸೂಯೋ ಜಿತಕ್ರೋಧೋ ನೃಪ್ತೋ ನಚ ಮತ್ಸರಿ, ಹೊಟ್ಟೆ ಕಿಚ್ಚಿರಲಿಲ್ಲ, ಕೋಪ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಯಾವ ರೀತಿಯಾದಂಥ ಅಂತರಂಗದ ಕಲ್ಮಶ ಇರಲಿಲ್ಲ. ನಚಾವಮಂತ ಭೂತಾನಾಂ ನಚಕಾಲ ವಶಾನುಗ, ಯಾವ ಜೀವರಾಶಿಗಳಿಗೂ ಅವಮಾನ ಮಾಡ್ತಿರಲಿಲ್ಲ ಯಾರಿಗೂ. ಹಾಗೆಂತ ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅಂತ, ಕಾಲಕ್ಕೆ ತಕ್ಕಂತೆ ಯಾರಂತೆ ಅಂದರೆ ಊರಂತೆ ಅಂತ ಅಂದರ್ಕಿ ಮಂಚೆ ಅನಂತಯ್ಯ ಅಂತಾರಲ್ಲ, ಹಾಗೆ ಜಾರಿಕೊಂಡು ಹೋಗ್ತಾ ಇರಲಿಲ್ಲ. ತನ್ನದಾದ ಗಟ್ಟಿಯಾದ ನಿರ್ಧಾರ. ರಾಮೋ ದ್ವಿರ್ನಾಭಿಭಾಷತೆ ರಾಮ ಸತ್ಯ ಪರಾಕ್ರಮ. ಇಡೀ ಕೋಸಲ ಜನತೆ, ವಸಿಷ್ಠ ಮತ್ತು ಶತಾನಂದ, ವಾಮದೇವ, ಜಾಬಾಲಿ ಮೊದಲಾದ ಋಷಿಗಳು ಸೇರಿದಂತೆ ಎಲ್ಲರೂ ಬಂದು ನೀನೇ ಪಟ್ಟಾಭಿಷೇಕಕ್ಕೆ ಬರಬೇಕಪ್ಪ ಅಂತ ಕೈಕೇಯೂ ಹೇಳಿದ್ರು ಕೂಡ ಇಲ್ಲ. ತಂದೆ ಸತ್ತರೆ ತಂದೆಯ ಮಾತು ಸತ್ತು ಹೋಯ್ತಾ, ಹೀಗೆ ಕೇಳಬಲ್ಲ. ಇದು ರಾಮನ ದೃಢತ್ವ ಅಂತಂದರೆ. ಸ್ನೇಹಂ ದಯಾಂಚ ಸೌಖ್ಯಂಚ ಯದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ವ್ಯಥ. ವ್ಯಥ ಅಂದರೆ ಹೆಸಿಟೇಷನ್ ಅಂತ ಅರ್ಥ. ವ್ಯಥ ಸಂಚಲನೆ ಎನ್ನುವಂಥ ಧಾತುವಿನಿಂದ ಬಂದದ್ದು. ನಾನು ಸ್ನೇಹ, ದಯ, ಸೌಖ್ಯ, ಕಡೆಗೆ ಸೀತೆಯೂ ಕೂಡ ಪ್ರಜಾಹಿತಕ್ಕಾಗಿ ಬಿಡುವುದರೊಳಗೆ ಹಿಂದೆಗೆಯೋದಿಲ್ಲ ಅಂತ ಅರ್ಥ. ಸಂಕಟ ಇಲ್ಲ ಅಂತಲ್ಲ, ಹಿಂದೆಗೆಯೋದಿಲ್ಲ ಅಂತ. ಅಷ್ಟು ಫರ್ಮ್ ಡಿಸಿಷನ್ ಅಂದರೆ ಅವನ ಡಿಸಿಷನ್ ಆ ರೀತಿಯಾದಂಥದ್ದು. ಹೀಗಿರುವಂಥ ರಾಮ, ಇಷ್ಟು ಗುಣಗಳಿರುವವನನ್ನು ಪ್ರಜೆಗಳು ರಾಜ ಆಗಬೇಕು ಅಂತ ಬಯಸೋದ್ರೊಳಗೆ ಆಶ್ಚರ್ಯ ಏನಿದೆ? ಹಾಗಾಗಿ ಪ್ರಜೆಗಳೆಲ್ಲ ಸೇರಿ ರಾಮನೇ ರಾಜನಾಗಬೇಕು ಅಂತ ಹೇಳಿ ತುಂಬ ತುಂಬ ಆಸೆ ಪಟ್ಟರು. ಹಾಗೆ ಆಸೆ ಪಟ್ಟ ಕಾರಣ ದಶರಥನ ಹೋಗಿ ಕೇಳ್ಕೊಳ್ತಾರೆ, ನೀನೇ ನಿನ್ನ ಮಗನಿಗೆ ಪಟ್ಟ ಕಟ್ಟಿಬಿಡು ಅಂತ. ದಶರಥ ಕೂಡ ತುಂಬ ಸಂತೋಷ ಪಡ್ತಾನೆ. ಅವನಿಗೂ ಆ ಅಭಿಪ್ರಾಯ ಬರುತ್ತೆ. ಅವನು ಮೊದಲು ಪರಿಷತ್ತಿನಲ್ಲಿ ಅಂಗೀಕಾರ ಪಡಿಕೊಂಡ ಅಂತ. ಅಂದರೆ ನೋಡಿ, ರಾಜ ನಿರಂಕುಶನಾಗಿರಲಿಲ್ಲ, ಸಾಂಕುಶನಾಗಿದ್ದ. ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಇತ್ತು ಅಂತ. ಪರಿಷದ್ ಅನುಮೋದನ ಅಂತಲೇ 2ನೇ ಸರ್ಗ ಬರುತ್ತೆ ಅಯೋಧ್ಯಕಾಂಡದಲ್ಲಿ. ತತಃ ಪರಿಷದಂ ಸರ್ವಂ ಆಮಂತ್ರ್ಯ ವಸುಧಾಧಿಪ, ಎಲ್ಲರನ್ನೂ ಕೂಡ ಕರೆಯಿಸಿಬಿಟ್ಟು, ನೀವು ರಾಮನಿಗೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೀನಿ, ಇದು ಸಾಧುವ ಹೇಳಿ, ನನಗೆ ಬದುಕಿ ಭಾರವಾಗ್ತಾ ಇದೆ, ಬಳಲಿಕೆ ಆಗ್ತಾ ಇದೆ, ರಾಜ್ಯ ಹೊರಕ್ಕಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾನೆ. ಆಗ ತುಂಬ ಸಂತೋಷ, ರಾಮನಿಗೆ ನೀನು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾ, ಕ್ಷಾಂತಃ ಸಾಂತಯಿತ ಶ್ಲಕ್ಷ್ಣಃ ಕೃತಜ್ಞ ವಿಜಿತೇಂದ್ರಿಯ ಗಾಂಧರ್ವೇಚ ಭುವಿಶ್ರೇಷ್ಠ, ಸಂಗೀತವನ್ನೂ ಚೆನ್ನಾಗಿ ಬಲ್ಲಂಥವನು, ಗತ್ವಾ ಸೌಮಿತ್ರ್ಯ ಸಹಿತೋ ನಾವಿಜಿತ್ಯ ನಿವರ್ತತೆ ಸಂಗ್ರಾಮಾತ್ ಪುನರಾಗಮ್ಯ ಕುಂಜರೇಣ ರಥೇನವ. ರಾಮ ಯುದ್ಧಕ್ಕೆ ಹೋದ ಅಂದರೆ ಫ್ಲಾಪೇ ಆಗೋದಿಲ್ಲ, ಫೇಲ್ಯೂರೇ ಇಲ್ಲ, ಗೆದ್ದೇ ಬರ್ತಾ ಇದ್ದಿದ್ದು. ಲಕ್ಷ್ಮಣನ ಜೊತೆ ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದ, ವಾಪಸ್ ಬರ್ತಾ ಇದ್ದಿದ್ದು ಆನೆ ಮೇಲೆ ಮೆರವಣಿಗೆ ಮಾಡಿಸಿಕೊಂಡು ವೀರಶ್ರೀ ವಿಹಾರ ಮಾಡಿ ಬರ್ತಾ ಇದ್ದ. ಪೌರಾನ್ ಸ್ವಜನವನ್ನಿತ್ಯನ್ ಕುಶಲಂ ಪರಿಪೃಚ್ಛತಿ, ಊರಿನ ಜನರನ್ನ ತನ್ನವರು ಅಂತ ಭಾವಿಸಿಕೊಂಡು ದಿವಸ ಎನ್ಕ್ವೈರ್ ಮಾಡ್ತಾನೆ ಅಂತ. ಡಿ ವಿ ಜಿಯವರು ಮಿರ್ಜಾ ಇಸ್ಮಾಯಿಲ್ರ ಬಗ್ಗೆ ಬರೀತಾ ಹೇಳ್ತಾರೆ, ಅವರು ಇಡೀ ತಮ್ಮ ದಿವಾನಗಿರಿಯ ಅವಧಿಯಲ್ಲಿ ಬೆಂಗಳೂರಲ್ಲಿದ್ದರೆ ಬೆಂಗಳೂರು, ಮೈಸೂರಲ್ಲಿದ್ದರೆ ಮೈಸೂರು, ಟೂರ್ ಹೋಗಿದ್ರೆ ಆ ಊರು, ಬೆಳಗ್ಗೆ ಒಮ್ಮೆ ಕುದುರೆ ಮೇಲೆ ಕೂತು ಓಡಾಡ್ತಾ ಇದ್ರಂತೆ. ಯಾವ ರಸ್ತೆ ಸರಿಯಾಗಿಲ್ಲ, ಯಾವನಲ್ಲಿ ನೀರು ಬರ್ತಾ ಇಲ್ಲ, ಯಾವ ಚರಂಡಿನಲ್ಲಿ ಮೋರಿ ನೀರು ಕಟ್ಕೊಂಡಿದೆ, ಎಲ್ಲಿ ಕಸ ಬಿದ್ದಿದೆ, ಇವನ್ನೆಲ್ಲವನ್ನ ನೋಡ್ಕೊಂಡು ಬರ್ತಾ ಇದ್ರಂತೆ. ಜೊತೆಗೆ ಸಿಬ್ಬಂದಿ ವರ್ಗ ಹೀಗೆ ನೋಡಿಬಿಟ್ಟು ಇದನ್ನು ನೀವು ನೋಡಿ ಗಮನ ಇಟ್ಕೊಳ್ಳಿ ಅಂತಂದರೆ ಅವ್ರು ಮುಂದೆ ಮರುದಿವಸ ಗ್ರೌಂಡ್ ಬಂದಾಗ ಇಲ್ಲ, ಇನ್ನೊಂದು 2 ಗಂಟೆ ಒಳಗೇನೆ ಸರಿ ಮಾಡಿರಬೇಕು ಅಂತ.
ಎಲ್ಲಿವರೆಗೂ ಅವರ ಔದಾರ್ಯ ಅಂದರೆ, ಮಿರ್ಜಾ ಇಸ್ಮಾಯಿಲ್ರು ಸತ್ತು ಹೋದ ಮೇಲೆ ಸ್ಮಶಾನದ ಆಚೆ ಒಬ್ಬಾತ ಅಳುತ್ತಾ ಇದ್ದನಂತೆ, ಸಾಮಾನ್ಯ ವ್ಯಕ್ತಿ. ಡಿ ವಿ ಜಿಯವರು ನೋಡ್ತಾರೆ, ಆತ ಒಬ್ಬ ಹಿಂದೂ, ಸಾಮಾನ್ಯನಾದ ಹ್ಯಾಕ್ ವರ್ಕ್ ಅಂತ ಏನು ಹೇಳ್ತಾರೆ, ಡೈಲಿ ವೇಜಸ್ ಮೇಲೆಲ್ಲ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಏನಪ್ಪ ಯಾಕಿಷ್ಟು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದೆ ಅಂದರೆ, ಸ್ವಾಮಿ ಇಂಥ ಮಹನೀಯರು ಉಂಟಾ ಅಂತ. ಏನಪ್ಪ ಏನಾಯಿತು, ಏನು ಮಾಡಿದ್ರು ಅಂದರೆ, ಈ ಮನುಷ್ಯ ಅಳ್ತಾ ಇದ್ದ ಮನುಷ್ಯ ಹೇಳ್ತಾನೆ, ಆತನ ಹೆಂಡತಿ ತುಂಬು ಗರ್ಭಿಣಿ, ಕುಡಿಯೋ ನೀರಿಗೆ ಅಂತ ಪಬ್ಲಿಕ್ ಟ್ಯಾಪ್ ಇದೆಯಲ್ಲ, ಸಾರ್ವಜನಿಕ ಕೊಳಾಯಿ ಹತ್ತಿರಕ್ಕೆ ಹೋಗಿದ್ದಾಳೆ. ಅಲ್ಲಿ ಹೆಂಗಸರು ಬೇರೆಯವರೆಲ್ಲ ಸೇರಿ ಜಗಳ ಆಡಿ ಅವಳನ್ನು ಓಡಿಸ್ಬಿಟ್ಟಿದ್ದಾರೆ. ನೀರೇ ಸಿಗಲಿಲ್ಲ, ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಗರ್ಭಭಾರ, ಪಾಪ ಹತ್ತುಕೊಂಡು ಖಾಲಿ ಕೊಡೋದ ಜೊತೆ ಬಂದ್ಲಂತೆ. ಅದನ್ನು ಮಿರ್ಜಾ ಇಸ್ಮಾಯಿಲ್ರು ನೋಡಿ ಒಬ್ಬ ಆಳನ್ನ ಅವಳ ಹಿಂದೆನೇ ಹೋಗು ಅಂತ ಹೇಳಿ, ಅವಳ ಮನೆ ಯಾವುದೋ ಒಂದು 2 ಫರ್ಲಾಂಗ್ ದೂರ ಇತ್ತು. ನಾಳೆ ಬೆಳಗಿನ ಒಳಗಾಗಿ ಅವಳ ಮನೆ ಮುಂದೆ ಪಬ್ಲಿಕ್ ಟ್ಯಾಪ್ ಇರಬೇಕು ಅಂತ ಹೇಳಿ ಬಂದ್ರಂತೆ. ಒಬ್ಬ ಗರ್ಭಿಣಿಯ ಕಷ್ಟವನ್ನು ದಿವಾಂದ್ರ ಕಂಡು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋದು ಇವತ್ತೆಲ್ಲ ಎಲ್ಲಿ ಕನಸಿನಲ್ಲೂ ಊಹೆ ಮಾಡ್ಕೊಳಕ್ಕಾಗೋದಿಲ್ಲ. ಇಂಥ ಧರ್ಮಪ್ರಭುಗಳು ಅಂತ ಅಂದರೆ, ಯಾರೇ ಆಗಿದ್ದರೂ ಕೂಡ ದಿವಾನ ಪದವಿಗೆ ಬಂದವರು, ಆಗ ಮೈಸೂರಿನ ದಿವಾನರ ಪುಸ್ತಕದಲ್ಲಿ ಅವರು ಬರೀತಾರೆ, ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರು, ಲೋಕಹಿತವನ್ನು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅನ್ನುವಂಥದ್ದು. ಇದು ಬೇಕಾಗಿರುವಂಥದ್ದು. ನಮ್ಮ ಕೈನಲ್ಲಿ ಅಧಿಕಾರ ಇದ್ದಾಗ ಸದ್ವಿನಿಯೋಗವೇ ಆಗಬೇಕು. ಪ್ರಾಪ್ಯ ಚಲಾನ್ ಅಧಿಕಾರಾನ್ ನೋಪಕೃತಂ ನಾಪಕೃತಂ ನಸತ್ಕೃತಂ ಕಿಂಕೃತಂ ತೇನ. ಚಂಚಲವಾದ ಅಧಿಕಾರ ಪಡ್ಕೊಂಡು ಕೆಟ್ಟವರಿಗೆ ಅನ್ಯಾಯವೂ ಮಾಡಲಿಲ್ಲ, ಒಳ್ಳೆಯವ್ರಿಗೆ ಉಪಕಾರವೂ ಮಾಡಲಿಲ್ಲ, ಇನ್ನೇನು ಮಾಡ್ದ ಅವನು ಅಂತ ಸುಂದರ ಪಾಂಡ್ಯ ಕೇಳ್ತಾನೆ. ಇದು ತುಂಬ ತುಂಬ ತಪ್ಪಾಗಿರುವಂಥದ್ದು. ಈ ಕಾಲದ ಅನ್ಯಾಯಗಳನ್ನು ನೋಡಿದರೆ ಶ್ರೀರಾಮಚಂದ್ರನಲ್ಲಿ ಈ ಒಂದು ಮಹನೀಯವಾದ ಗುಣ ಇತ್ತು. ಪ್ರತಿಯೊಬ್ಬ ಜನರ ಜೊತೆಗೆ ಅವನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದು. ಗ್ರಾಸ್ ರೂಟ್ ಲೆವೆಲ್ ರಿಲೇಷನ್ಶಿಪ್ ತುಂಬ ಮುಖ್ಯ. ಆಮೇಲೆ ಅದು ಏನು ಬರೀ ಅವರಲ್ಲಿ ಮಾತ್ರ ಅಲ್ಲ, ಅವ್ರ ಹೆಂಡತಿ, ಮಕ್ಕಳು, ಶಿಷ್ಯರು, ಸೇವಕರು, ಕಡೆಗೆ ಎಲ್ಲಿವರೆಗೂ ಪುತ್ರೇಶು ಅಗ್ನಿಶು, ಬ್ರಾಹ್ಮಣರು ತ್ರೇತಾಗ್ನಿಗಳನ್ನು ಇಟ್ಕೊಂಡು ಉಪಚಾರ ಮಾಡ್ತಾರೆ, ನಿಮ್ಮ ಅಗ್ನಿಗಳು ಆರದೆ ಚೆನ್ನಾಗಿವೆ ತಾನೆ ಅಂತ ಕೇಳ್ತಾ ಇದ್ದಂತೆ. ರಘುವಂಶದ ರಾಜರುಗಳ ವಿಶೇಷವನ್ನು ಕಾಳಿದಾಸ ಹೇಳ್ತಾ ಬರ್ತಾನೆ. ರಘು ಮಹಾರಾಜ ಕೌತ್ಸನನ್ನು ಕೇಳ್ತಾನೆ, ನೀನು ಆಶ್ರಮದಿಂದ ಬಂದಿಯಲ್ವಾ, ಆಶ್ರಮದ ಮರಗಳು ದೊಡ್ಡ ಅಕಾಲದ ಬಿರುಗಾಳಿಗೆ ಬಿದ್ದೋಗ್ತಾ ಇಲ್ಲ ತಾನೆ, ಮತ್ತೆ ನಿನ್ನ ಆಶ್ರಮದ ಜಿಂಕೆಗಳು ಸಕಾಲದಲ್ಲಿ ಪ್ರಸವ ಉಂಟಾಗಿ ಸುಖವಾಗಿ ಅವು ಬಾಳ್ತಾ ಇವೆ ತಾನೆ ಅನ್ನುವಂಥ ಮಾತುಗಳನ್ನು ಎಲ್ಲ ಕೇಳ್ತಾನೆ. ಎಷ್ಟು ಸೊಗಸಾಗಿರುವಂಥದ್ದು ಅದು, ಎಷ್ಟು ಚೆನ್ನಾಗಿರುವಂತಹ ಸಂವೇದಶೀಲವಾದಂಥದ್ದು. ಕಚ್ಚಿನ್ನ ವಾಯುವಾದಿ ರೂಪಪ್ಲವೋವ ಶ್ರಮಚ್ಛಿದಾಶ್ರಮ ಪಾದಪಾನಾಂ. ಆಶ್ರಮದ ವೃಕ್ಷಗಳು ಏನು ತೊಂದರೆ ಆಗ್ತಾ ಇಲ್ವ ತಾನೆ. ಅಂದರೆ ನೋಡಿ, ಪರಿಸರದ ಬಗ್ಗೆ ಅವನಿಗಿರುವಂಥ ಪ್ರಜ್ಞೆ ಎಷ್ಟು ಅಂತ ಗೊತ್ತಾಗುತ್ತೆ. ಕ್ರಿಯಾ ನಿಮಿತ್ತೇಶ್ವಪಿ ವತ್ಸಲತ್ವಾತ್ ಅಭಗ್ನಕಾಮ ಮುನಿಭಿ ಕುಶೇಶು ತದಂಕಶಯ್ಯಾಚ್ಯುತನಾಭಿನಾಲ ಕಚ್ಚಿನ್ ಮೃಗೀಣ ಮನಘಾಪ್ರಸೂತಿ. ಋಷಿಗಳು ತಮ್ಮ ತೊಡೆಯ ಮೇಲೆ ಜಿಂಕೆ ಮರಿಗಳನ್ನು ಏರಿಸ್ಕೊಂಡು ಕೂತ್ಕೊಳ್ತಾ ಇದ್ರು. ಅವರು ತಪಸ್ಸು ಮಾಡುವಾಗ ತಪಸ್ಸಮಾಧಿಗೆ ಭಂಗ ಆದರೂ ಪರವಾಗಿಲ್ಲ, ಜಿಂಕೆಗಳು ಬರೋದು ಅಂತ ಸುಮ್ಮನೆ ಇರ್ತಾ ಇದ್ರು ಅಂತ. ಕುಮಾರದಾಸ ತನ್ನ ರಾಮಾಯಣವನ್ನು ಆಧರಿಸಿದಂಥ ಜಾನಕಿಹರಣ ಅನ್ನೋ ಕಾವ್ಯದಲ್ಲಿ ಹೇಳ್ತಾನೆ, ಒಬ್ಬ ಋಷಿ ಧ್ಯಾನ ಮಾಡ್ತಾ ಇದ್ದಾನೆ. ಆಗ ಯಾವುದೋ ಒಂದು ಜಿಂಕೆ ಮರಿ ಬಂದು ತೊಡೆ ಮೇಲೆ ಮಲಗಿಬಿಟ್ಟಿದೆ. ಇವನು ಧ್ಯಾನ ಮುಗಿದಿದೆ, ಸ್ನಾನಕ್ಕೂ ಯಾವುದಕ್ಕೂ ಏಳಬೇಕಾಗಿದೆ. ಅರೆ, ಮಲಗಿರೋ ಜಿಂಕೆ ಮರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹಾಗೆಯೇ ಕೂತಿದ್ದಾನೆ ಅಂತ. ಇಂಥ ಸಂಸ್ಕೃತಿಯನ್ನು ಕಂಡದ್ದು. ಆ ಜಿಂಕೆಯ ಮರಿಗಳು ತಮ್ಮ ಹೊಕ್ಕಳ ಬಳ್ಳಿಯ ತುಂಡನ್ನು ಇವರ ಮಡಲಲ್ಲೇ ಮಲಗಿ ಕಳ್ಕೊಳ್ತಾ ಇದ್ವಲ್ಲ, ಉದುರಿಸ್ಕೊಳ್ತಾ ಇದ್ವಲ್ಲ, ಅಂಥ ಜಿಂಕೆಗಳ ತಾಯಂದರಿಗೆ ಸುಖವಾದ ಪ್ರಸವ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಇದು ಕಾಳಿದಾಸ ಕಲ್ಪಿಸಿಕೊಟ್ಟಂಥ ಮಹಾ ಸಂಸ್ಕೃತಿ. ಮತ್ತೆ ನಿಮಗೆ ನಿವರ್ತ್ಯತೆ ಯೇರ್ನೇಮಾಭಿಷೇಕೋ ಯೇಭ್ಯೋ ಅನಿವಾ ಪಾಂಜಲಯ ಪಿತॄಣಾಂ ತಾನ್ಯುಂಚ ಷಷ್ಠಾಂಕಿತ ಸೈಕತಾನಿ ಶಿವಾನಿವಸ್ತೀರ್ಥ ಜಲಾನಿ ಕಚ್ಚಿತ್. ನೀವು ತರ್ಪಣಾದಿಗಳಿಗೆ, ಸ್ನಾನಗಳಿಗೆ ಎಲ್ಲ ಬಳಸುವಂತಹ ನೀರು ತಿಳಿಯಾಗಿದೆ ತಾನೆ, ತುಂಬ ಇದೆ ತಾನೆ, ದಡಗಳಲ್ಲಿ ಚೆನ್ನಾಗಿ ಮರಳಿದೆ ತಾನೆ ಅಂತ ಕೇಳ್ತಾನೆ. ಇದು ಏನು ಜುಜುಬೀದು ಅಂತ ಈಗ ಒಂದು 60 ವರ್ಷದ ಕೆಳಗೆ ಕೇಳಬಹುದು. ಈಗ ಸ್ಯಾಂಡ್ ಇಂಡಸ್ಟ್ರಿ, ಸ್ಯಾಂಡ್ ರ್ಯಾಕೆಟಿಂಗ್ ಬಂದಿದೆಯಲ್ಲ, ಮರಳನ್ನು ಅಪಹರಣ ಮಾಡೋದು, ನದಿಗಳ ಪಾತ್ರವೇ ಇಲ್ಲವಾಗುವಾಗ ಈ ಕಾಳಿದಾಸನ ಮಾತಿಗೆ ಎಲ್ಲಿಲ್ಲದ ಬೆಲೆ ಬರುತ್ತೆ. ನನ್ನನ್ನು ಒಬ್ಬ ಮಹನೀಯರು ಪಾಪ ಬೇರೆ ವಿಷಯಗಳೆಲ್ಲ ಹೇಳಬಾರ್ದು ಅಂತಂದ್ರು, ಈ ಪ್ರಲೋಭನೆ ನನ್ನನ್ನು ಹೇಳುವಂತೆ ಮಾಡುತ್ತೆ. ಅವರು ಇಲ್ಲಿ ಬಂದಿದ್ರೆ ದಯಮಾಡಿ ಅವರು ತಮ್ಮ ಆಕ್ಷೇಪಕ್ಕೆ ಯಾವುದಾದ್ರು ಪರಿಹಾರ ಕಂಡುಕೊಂಡ್ರೆ ಸಂತೋಷ. ಬರೀ ರಾಮಾಯಣ ಹೇಳಿದ್ರೆ ಪ್ರಯೋಜನ ಹೆಚ್ಚಾಗೋದಿಲ್ಲ ಅಂತ ಈ ಥರದಕ್ಕೆ ಕೈ ಹಾಕ್ತೀನಿ.
ಏನಂದರೆ ನಾವು ಈ ಪ್ರಕೃತಿಯನ್ನು, ಈ ಸೊಗಸನ್ನು ಎಲ್ಲವನ್ನ ಕಂಡು ಸುಮ್ಮನೆ ಆಗೋದಲ್ಲ, ಅದರ ಬಗ್ಗೆ ಪ್ರತಿ ಕ್ಷಣದಲ್ಲಿ ಕಾಳಜಿ ವಹಿಸಬೇಕು. ಇಡೀ ಜಗತ್ತು ನಾನು ಅನ್ನುವ ಭಾವ ಇಲ್ಲದೆ ಇದ್ದರೆ ಇಂಥದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಅಂತ ಆ ಯೋಗಿಯ ಮಾತನ್ನು ಹೇಳಿದನಲ್ಲ ಕೃಷ್ಣ, ಅದು ರಾಮ ಮಾಡ್ತಾ ಇದ್ದಿತ್ತು. ಅದರಿಂದಲೇ ಡಿ ವಿ ಜಿಯವರು ರಾಮಾಯಣದಲ್ಲಿ ರಾಮ ಮಾಡಿದ್ದೇ ಭಗವದ್ಗೀತೆಯ ಉಪದೇಶವಾಗಿದೆ ಅಂತ ಹೇಳುವುದುಂಟು. ಆಮೇಲೆ ವ್ಯಸನೇಶು ಮನುಷ್ಯಾಣ ಭೃಶಂ ಭವತಿ ದುಃಖಿತ. ಊರಲ್ಲಿ ಯಾರಿಗೆ ಯಾವ ನೋವು ಬಂದರೂ ಅವನು ಬಂದು ದುಃಖ ವಿಚಾರಿಸಿ ತನ್ನದೋ ಎಂಬಂತೆ ಅಳ್ತಾ ಇದ್ದ ಅಂತ. ಮುಂದೇನೂ ಬರುತ್ತೆ, ವಾಲಿ ಸತ್ತಾಗ, ರಾವಣ ಸತ್ತಾಗ ತಾನು ಜೊತೆಗೆ ನಿಂತು ಅವರ ಜೊತೆಯಲ್ಲಿ ಶೋಕಭಾಗಿಯಾಗಿ ಸಂಸ್ಕಾರ ಮಾಡಿಸ್ದ ಅಂತ. ಎಲ್ಲಿವರೆಗೂ ಅಂತಂದರೆ ಮರಣಾಂತಾನಿ ವೈರಾಡಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರಸ್ತವಾಪ್ಯೇಶ ಯಥಾಮಮ ಅಂದಲ್ಲ. ನೀನು ಮಾಡದೇ ನಾನು ಪವಿತ್ರ ಹಾಕ್ಕೊಂಡು ಪ್ರೇತವಸ್ತ್ರ ಧಾರಣ ಮಾಡಿಕೊಂಡು ರಾವಣನಿಗೆ ಅಂತ್ಯಷ್ಟಿ ಶ್ರಾದ್ದ ಎಲ್ಲ ಮಾಡ್ತೀನಿ ಅಂತಂದ. ಮಾಡುವಂಥವನೇ ಅವನು. ಅಂದರೆ ಅವನಿಗೆ ಎಷ್ಟು ಮಟ್ಟಿಗೆ ಲೋಕಶೋಕದಲ್ಲಿ ಸಹಾನುಭೂತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅದು ಬಹಳ ಬೇಕಾಗಿರುವಂಥದ್ದು. ಪ್ರತಿಯೊಬ್ಬರ ದುಃಖದಲ್ಲಿ ಸುಖದಲ್ಲಿ ಪಾಲ್ಗೊಳ್ಳಬೇಕು. ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ. ಹಾಗೆ ಉತ್ಸವ ಹಬ್ಬ ಬಂದಾಗ ಮನೆಯ ತಂದೆ ಇದ್ದಂತೆ ಎಲ್ಲವನ್ನ ಮುಂದೆ ಇಟ್ಟು ಮಾಡಿ ಸಂತೋಷ ಪಡ್ತಾ ಇದ್ದ. ಸ್ಮಿತಪೂರ್ವಾಭಿಭಾಷೀ ಚ ಧರ್ಮಂ ಸರ್ವಾತ್ಮನಾಶ್ರಿತ ಸಮ್ಯಗ್ಯೋಕ್ತ ಶ್ರೇಯಸಾಂಚ ನ ವಿಗೃಹ್ಯ ಕಥಾ ರುಚಿ. ಮಂದಹಾಸಪೂರ್ವಕವಾಗಿ ಮೊದಲು ಮಾತಾಡ್ತಾ ಇದ್ದ ಅಂತ. ಪೂರ್ವಭಾಷಿ ಅಂತ ಹೇಳಿದ್ರು, ಮಧುರಾಭಾಷಿ ಅಂದರು, ಪ್ರಿಯಂವದ ಅಂತಂದರು. ಸ್ಮಿತಪೂರ್ವ ಭಾಷಿ, ಮಾತಿಗೆ ಮುನ್ನ ಒಂದು ಮಂದಹಾಸದ ಜೊತೆಗೆ ಮಾತಾಡ್ತಾ ಇದ್ದಂತೆ. ಮುಖ ಗಂಟಿಟ್ಟುಕೊಳ್ತಾನೆ ಇರಲಿಲ್ಲ. ಪ್ರಿಯದರ್ಶನ ಅಂತ, ಜೊತೆಗೆ ವೃತ್ತ ದಂಷ್ಟ್ರ ಅಂತ, ವೆಲ್ ಸೆಟ್ ಟೀತ್, ಗುಂಡಿಗೆ ಚೆನ್ನಾಗಿ ಯಾವ ಆರ್ಟಿಫಿಷಿಯಲ್ ಡೆಂಚರು ಇರೋದಿಲ್ಲ, ಅಷ್ಟು ಚೆನ್ನಾಗಿರುವಂಥ ನ್ಯಾಚುರಲ್ ಟೀತ್ ವೃತ್ತ ದಂಷ್ಟ್ರ. ಅವನು ನಗುತ್ತಾ ಒಳ್ಳೆಯ ಮಾತು, ವಾಕ್ಯಜ್ಞ ವಾಕ್ಯ ಕೋವಿದ ಮಧುರಾಭಾಷಿ ಮಾತಾಡಿದ್ರೆ ಅದು ಏನು ಕೇಳಬೇಕಾ, ಅಂಥ ಸೊಗಸು. ಹಾಗೆ ಮಾತಾಡ್ತಾ ಇದ್ದ. ಧರ್ಮವನ್ನು ಎಲ್ಲ ವಿಧದಿಂದಲೂ ಅವನು ಅಂಟಿಕೊಂಡಿದ್ದ ಮತ್ತು ಯಾವುದನ್ನೂ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದ. ಆಶ್ರಿತರ ವಿಷಯದಲ್ಲಿ ತುಂಬ ಪ್ರೀತಿ ಇತ್ತು ಮತ್ತು ಜಗಳದಲ್ಲಿ ಆಸಕ್ತಿನೇ ಇರಲಿಲ್ಲ ಅಂತ. ಕೆಲವರು ಜಗಳಕ್ಕೆ ಕಾದಿರ್ತಾರೆ, ಹೇಗಾದರೂ ತಗಾದೆ ಮಾಡೋಣ ಅಂತಲೇ ಕಾದಿರ್ತಾರೆ. ಒಬ್ಬಳು ಜಗಳಗಂಟಿ ಇದ್ದಳಂತೆ. ತುಂಬ ಜನ ಬೇಸರ ಪಟ್ಕೊಂಡು ಅವಳನ್ನು ನೀನು ಯಾವ್ದಾದ್ರು ಊರಿಗೆ ಹೋಗು ಅಂತಂದ್ರಂತೆ. ಅವಳದಕ್ಕೆ ಬೆಳಗ್ಗೆನೆ ಊರಿಗೆ ಹೋಗೋದಕ್ಕೆ ಸಿದ್ಧಳಾಗಿ ಬುತ್ತಿ ಕಟ್ಟಿ ಹೊರೆ ತಲೆ ಮೇಲೆ ಇಟ್ಕೊಂಡು, ಜಗಳವಿಲ್ಲದೆ ಜಾವಗಲ್ನವರೆಗೂ ಹೋಗ್ತೇನೆ, ಅಕ್ಕಪಕ್ಕದ ಮನೆ ಡ್ಯಾಶ್ ಡ್ಯಾಶ್ ಇವರುಗಳೇ ಬನ್ನಿ ತಲೆ ಮೇಲೆ ಹೊರಸರೆ ಅಂತ ಕೇಳಿದ್ಲಂತೆ. ಅವಳು ಏನು ಹೇಳಿರ್ಬೋದು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಆಗಲೇ ಜಗಳಕ್ಕೆ ಶುರು ಮಾಡುವಂಥದ್ದು. ರಾಮ ಆ ರೀತಿಯಾದವನ ಅಲ್ಲ. ಇಂಥವನು ನಮಗೆ ರಾಜನಾದರೆ ಆಯಿತು. ನಾಸ್ಯ ಕ್ರೋಧ ಪ್ರಸಾದಶ್ಚ ನಿರರ್ಥೋಸ್ತಿ ಕದಾಚನ ಹಂತ್ಯೇವ ನಿಯಮಾದ್ವಧ್ಯಾನ ಹಂತ್ಯೇವ ನಿಯಮಾದ್ವಧ್ಯಾನ ಅವಧ್ಯೇಶು ನ ಕುಪ್ಯತಿ. ಅವನ ಕೋಪವಾಗಲಿ ಪ್ರೀತಿಯಾಗಲಿ ವ್ಯರ್ಥವಾಗೋಲ್ಲ. ವಧ್ಯರನ್ನು ಕೊಂದೇ ಕೊಲ್ತಾನೆ, ಅವಧ್ಯರನ್ನು ಕಾಪಾಡಿಯೇ ಕಾಪಾಡ್ತಾನೆ ಅಂತ. ಪನಿಷಬಲ್ ಶುಡ್ ಬಿ ಪನಿಷ್ಡ್, ಅನ್ಪನಿಷಬಲ್ ಶುಡ್ ನಾಟ್ ಬಿ ಪನಿಷ್ಡ್. ಅಂದರೆ ಯಾರನ್ನ ಪನಿಷ್ ಮಾಡಬೇಕಾಗಿಲ್ಲ, ನಾಟ್ ಪನಿಷಬಲ್, ಅಂಥವ್ರನ್ನ ಪನಿಷ್ ಮಾಡದೆ ಬಿಡಬೇಕಾದವ್ರನ್ನ ಮಾಡ್ತಾ ಇದ್ದ ಹಾಗೆ ಅಂತ. ಅಂದರೆ ತನ್ನವರು ಪರಕೀರು ಅಂತ ಇಲ್ಲದೆ ಎಲ್ಲರಿಗೂ ಒಂದು ರಾಜನೀತಿಯ ದಂಡವನ್ನು ಇಟ್ಟುಕೊಂಡಿದ್ದ ಅಂತ. ಹಾಗೆ ಮಾಡಿದ ಮೇಲೆ ದಶರಥನಿಗೆ ಬಹಳ ಸಂತೋಷವಾಗುತ್ತೆ. ನನಗೆ ಇಂಥ ಒಳ್ಳೆಯ ಮಾತುಗಳನ್ನು ನೀವು ಆಡ್ತಾ ಇದ್ದೀರಾ ಅಂದರೆ ನಾನು ಎಷ್ಟು ದೊಡ್ಡ ಸಂತೋಷವಾದವನು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ರಾಮನ ಈ ಒಂದು ಅಭ್ಯುದಯ ವಾರ್ತೆ, ಪಟ್ಟಾಭಿಷೇಕ ದಶರಥ ಮಾಡ್ತಾನೆ ಅಂತಾಗ ಪೌರ ಜಾನಪದಕ್ಕೆ ಎಷ್ಟು ಸಂತೋಷವಾಯಿತು ಅಂತ ಭೋಜರಾಜ ಭೋಜ ಚಂಪುವಿನಲ್ಲಿ ಹೇಳ್ತಾನೆ. ಆನಂದ ಬಾಷ್ಪ ವಿಸರೋ ವದನೆ ಪ್ರಜಾನಾಂ ಆವಿರ್ಬಭೂವ ಮಕರಂದ ಇವಾರವಿಂದೆ ರಾಮಸ್ಯ ಕಾಂತಿಂ ಅಭಿಷೇಕ ದಿನೇ ಭವಿತ್ರೀಂ ಪ್ರಕ್ಷಾಲ್ಯ ಚಕ್ಷುರಿವ ವೀಕ್ಷಿತು ಮಾದರೇಣ. ಆನಂದ ಬಾಷ್ಪ ಕಣ್ಣಲ್ಲಿ ದಳದಳ ಹರಿದು ಬಿಡ್ತು. ಯಾಕೆ ಅಂದರೆ ರಾಮನ ಪಟ್ಟಾಭಿಷೇಕ ನೋಡೋದಕ್ಕೆ ಕಣ್ಣು ತೊಳ್ಕೊಳ್ಬೇಕು ಅಂತ ಈಗಲೇ ಕಣ್ಣು ತೊಳ್ಕೊಂಡಿರುವಂತೆ ಕಾಣಿಸ್ತು ಅಂತ. ಆ ರಾಮನಿಗೆ ಪಟ್ಟಾಭಿಷೇಕ ಅನ್ನುವ ವಾರ್ತೆ ಹೇಗಾಯಿತು ಅಂತ ಕಾಳಿದಾಸ ಹೇಳ್ತಾನೆ. ಸಾ ಪೌರಾನ್ ಪೌರಕಾಂತಸ್ಯ ರಾಮಸ್ಯಾಭ್ಯುದಯ ಶ್ರುತಿ ಪ್ರತ್ಯೇಕಂ ಹ್ಲಾದಯಾನ್ ಚಕ್ರೆ ಕೊಲ್ಯೇ ಓದ್ಯಾನ ಪಾದಪಾನ್. ರಾಮನಿಗೆ ಪಟ್ಟಾಭಿಷೇಕ ಅನ್ನುವ ವಾರ್ತೆ ಪ್ರತಿ ಜನಕ್ಕೂ ಕೇಳಿ ಈ ಕಾಲುವೆ ಬಂದು ಮರಗಳ ಪಾತಿಗೆ ಪೂರ್ಣವಾಗಿ ನೀರು ತುಂಬಿಕೊಂಡು ಮತ್ತೆ ಇನ್ನೊಂದು ಮರಕ್ಕೆ ಹೋಗುತ್ತಲ್ಲ, ಹಾಗೆ ಆ ರಾಮನ ವಾರ್ತೆ, ಪಟ್ಟಾಭಿಷೇಕ ವಾರ್ತೆ ಒಂದು ಝರಿ ಇದ್ದಂತೆ, ನೀರಿದ್ದಂತೆ ಬಂದು ಪ್ರತಿಯೊಬ್ಬ ಜನ ಅನ್ನುವಂಥ ಮರವನ್ನು ಪೂರ್ಣವಾಗಿ ಬಳಸಿ ಅವರ ಅಂತರಂಗ ಎಲ್ಲ ತುಂಬಿಕೊಂಡು ಮತ್ತೆ ಅಲ್ಲಿನಲ್ಲದೆ ಮುಂದೆ ಹೋಯಿತು ಅಂತ.
ಅಂದರೆ ಯಾರೂ ಸಂತೋಷ ಪಡದೇ ಇದ್ದವರು ಇಲ್ಲ ರಾಮನ ಪಟ್ಟಾಭಿಷೇಕವನ್ನು ಕೇಳಿ ಅನ್ನುವಂಥದ್ದು. ಆಮೇಲೆ ಮಂಗಳ ದ್ರವ್ಯಗಳನ್ನೆಲ್ಲ ಇರಿಸಿಕೊಂಡು ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ಕೇಳ್ತಾನೆ. ಬಹಳ ಚೆನ್ನಾಗಿ ಮೂಲದಲ್ಲಿ ಬರುತ್ತೆ. ವಸಿಷ್ಠರು ಹೇಳ್ತಾರೆ ಯಾವ್ಯಾವುದೆಲ್ಲ ದ್ರವ್ಯ ಬೇಕಾಗುತ್ತೆ, ಬೇರೆ ಬೇರೆ ತೀರ್ಥೋದಕಗಳು ಬೇಕಾಗುತ್ತೆ, ಮೂಲಿಕೆಗಳು ಬೇಕಾಗುತ್ತವೆ, ಪಂಚಗವ್ಯಾದಿಗಳು ಬೇಕಾಗುತ್ತವೆ, ಮತ್ತು ರಥ ಶಸ್ತ್ರಾಸ್ತ್ರಗಳು, ಆಮೇಲಿಂದ ಸಿಂಹದ ಚರ್ಮ, ಬಂಗಾರದ ಮಡಿಕೆ ಇವೆಲ್ಲ ಬೇಕಾಗುತ್ತೆ. ಆಮೇಲಿಂದ ಅಗ್ನಿಹೋತ್ರ ವ್ಯವಸ್ಥಿತವಾಗಿರಬೇಕಾಗುತ್ತೆ, ಲೋಕ ಜನರಿಗೆಲ್ಲರಿಗೂ ಸಂತರ್ಪಣೆ ಆಗಬೇಕಾಗುತ್ತೆ, ಮತ್ತು ದಾನ ಧರ್ಮಾದಿಗಳನ್ನೆಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಮತ್ತು ನೃತ್ಯ ಎಲ್ಲದಕ್ಕೂ ಬೇಕಾಗುತ್ತೆ. ಸರ್ವೇ ಚ ತಾಲಾವಚರ ಗಣಿಕಶ್ಚ ಸ್ವಲಂಕೃತ, ನರ್ತಕೀರಿರಬೇಕು, ಹಾಡುಗಾರರಿರಬೇಕು, ಬಾಜಾ ಭಜಂತ್ರಿ ಎಲ್ಲ ಇರಬೇಕು ಅಂತ. ಒಂದು ಪಟ್ಟಾಭಿಷೇಕ ಅಂತಂದರೆ ಆ ವೈಭವ ಬೇಕು. ಯಾಕೆ? ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ ದೃಷ್ಟಿಯಿಂದ ಆಗುತ್ತೆ ಅಂತ. ಮತ್ತೆ ಹೇಳ್ತಾನೆ ಉಪಸ್ಥಾಪಿತವ್ಯ ಸ್ಯು ಮಾಲ್ಯಯೋಗ್ಯ ಪೃಥಕ್ ಪೃಥಕ್ ದೀರ್ಘಾಸಿಬದ್ಧ ಯೋಧಾಶ್ಚ ಸನ್ನದ್ಧ ಮೃಷ್ಟವಾಸಸಃ ಅನ್ನುವಂಥದ್ದು. ಹಾಗೆಯೇ ಪಟ್ಟಾಭಿಷೇಕ ನಡೆಯುವಾಗ ಸೈನಿಕರು ಕವಚಧಾರಿಗಳಾಗಿ ಉಜ್ವಲವಾದ ವಸ್ತ್ರ ಉಟ್ಟುಕೊಂಡು ಆಯುಧ ಹಿಡಿದು ಗಾರ್ಡ್ ಆಫ್ ಆನರ್ ಕೊಡೋದಕ್ಕೆ ನಿಂತ್ಕೋಬೇಕು ಅಂತ. ಇಷ್ಟೆಲ್ಲ ಆದರೆ ರಾಜನಿಗೆ ಹೌದು ನಾನು ಒಬ್ಬ ಯಾವುದೋ ವಿಶೇಷ ವ್ಯಕ್ತಿ, ಈ ಪ್ರಜೆಗಳಿಗೇನೋ ಮಾಡಬೇಕಾದದ್ದಿದೆ, ನನಗೆ ಅಧಿಕಾರ ಇದೆ ಅಂತ ಅನಿಸುತ್ತೆ. ಅದೇನು ಇಲ್ಲದೆ ಕತ್ತಲೆಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ? ಎಲ್ಲ ಪ್ರಗಲ್ಭವಾಗಿ ನಡೆಯಬೇಕು. ಆ ಟೋಟಲ್ ವಾಲ್ಯೂಮ್ ಎಷ್ಟೋ ವಿಶೇಷವಾದಂಥ ಸ್ವಾರಸ್ಯವನ್ನು ಉಂಟು ಮಾಡುತ್ತೆ. ಹಾಗೆ ರಾಮನನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ರಾಮ ಇದನ್ನು ತಿಳ್ಕೊಂಡೇ ಇರೋದಿಲ್ಲ, ಗೊತ್ತೇ ಇರೋದಿಲ್ಲ. ಇದು ನೋಡಿ ಸ್ವಾರಸ್ಯ. ಅಯೋಧ್ಯಾಕಾಂಡದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್, ಯಾರಿಗೆ ಯಾರು ಏನೇನಾಗ್ತಿದೆ ಅನ್ನೋದು ಗೊತ್ತಿರೋದಿಲ್ಲ. ಅದು ಯಾಕೆ ಹೀಗೆ, ಈ ಸಂದರ್ಭ ಏನು ಅನ್ನೋದಕ್ಕೆ ವಿಶ್ವನಾಥ್ ಸತ್ಯನಾರಾಯಣ ಅವರು ಬಹಳ ಚೆನ್ನಾಗಿ ತಮ್ಮ ರಾಮಾಯಣ ಕಲ್ಪವೃಕ್ಷದಲ್ಲಿ ಪಟ್ಟಾಭಿಷೇಕ ಖಂಡ ಅಂತ ಎರಡನೆಯದಾದ ಅಯೋಧ್ಯಾಕಾಂಡದ ಆರಂಭದಲ್ಲಿ ಹೇಳ್ತಾರೆ. ಗೋಳ ಕಾಂತಿಚ್ಛಟಲ್ ಪೆರಗೋಳ ಮೂಲಕಂ ಬಯನಂಬುಚೇಯನ್ ಅಬ್ದಮುಲ್ ಪಟ್ಟುನಟ್ಲು ರಾಚ ದೇವಿಡೀಲಂದು ವಾರ್ತಲುನು ಜೇರ ಪ್ರಭುವನು ಮಧ್ಯನಬ್ದಂಬುಲು ಪಟ್ಟು ಅಂತ. ಅಂದರೆ ಒಂದು ಗೋಳದಿಂದ ಮತ್ತೊಂದು ಗೋಳಕ್ಕೆ ಬೆಳಕು ಹೋಗೋದಕ್ಕೆ ವರ್ಷಗಳು ಬೇಕು, ಲೈಟ್ ಇಯರ್ಸ್. ಹಾಗೆ ಈ ಅರಮನೆಗಳಲ್ಲೂ ಹಾಗೆ ಒಂದು ಬಾಗಿಲಿಂದ ಇನ್ನೊಂದು ಬಾಗಿಲಿಗೆ ಸುದ್ದಿ ಹೋಗೋದಕ್ಕೆ ಲೈಟ್ ಇಯರ್ಸ್ ಬೇಕಾಗುತ್ತವೆ ಅಂತ. ಆ ಅರಮನೆ ಇದೆಲ್ಲ ಪ್ರೋಟೋಕಾಲು ಮರ್ಯಾದೆ ಎಲ್ಲ. ಆದರೆ ಕೆಲವರು ಇರ್ತಾರೆ ಅದನ್ನೆಲ್ಲ ಬೈಪಾಸ್ ಮಾಡುವಂಥವ್ರು. ಅಂಥವ್ರು ಯಾರು? ಕನ್ಸ್ಪೈರ್ ಮಾಡುವವರು, ಗಾಸಿಪ್ ಮಾಡುವವರು. ಅವ್ರಿಗೆ ಮಾತ್ರ ಬೇಗ ಗೊತ್ತಾಗುತ್ತೆ ಅಂತ. ಇಡೀ ಅಯೋಧ್ಯಾಕಾಂಡವನ್ನು ಕಮ್ಯುನಿಕೇಷನ್ ಗ್ಯಾಪ್ನ ಫಲ ಅಂತ ಅನ್ಬೋದು. ಯಾವುದು? ರಾಮನಿಗೆ ದಶರಥ ನಿನ್ನ ಪಟ್ಟಾಭಿಷೇಕ ವಾರ್ತೆ ಅಂತ ಹೇಳಿಯೇ ಕಳಿಸಿದ್ದಿದ್ದೆ ಅವನಿಗೆ ಬಂದ ಮೇಲೆ ಪಾಪ ಗೊತ್ತಾಗುತ್ತೆ ದಶರಥನ ಹತ್ರಕ್ಕೆ, ಅಲ್ಲಿವರೆಗೂ ಗೊತ್ತಾಗೋಲ್ಲ. ದಾರಿಯಲ್ಲೇ ಅವನು ತಾಯಂದ್ರಿಗೂ ಹೇಳಿ ಬಂದ್ಬಿಡ್ತಾ ಇದ್ನೋ ಏನು. ಮತ್ತೆ ದಶರಥ ತಾನೇ ಹೋಗಿ ನೇರವಾಗಿ ಹೆಂಡತಿಯರಿಗೆಲ್ಲ ಬೇಗ ಹೇಳಿದ್ದಿದ್ರೆ, ಅದು ಐನಾತಿ ಸಮಸ್ಯೆ ಇರೋದು ಕೈಕೇಯಿ ಹತ್ರ, ಅಲ್ಲಿ ಹೋಗಿ ಹೇಳಿದ್ರಾದರೂ ಸಮಸ್ಯೆ ಇರ್ತಾ ಇರಲಿಲ್ವೋ ಏನೋ. ಅಥವಾ ವಾಪಸ್ ಬರುವಾಗ ರಾಮನಿಗೆ ಹೇಳಿದ್ರೆ ಆಗ್ತಾ ಇತ್ತೋ ಏನೋ. ರಾಮನಿಗೆ ಹೇಳೋಕ್ಕಾಗದೇ ಇರುವಷ್ಟು ಮೆರವಣಿಗೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅವನು. ಪಟ್ಟಾಭಿಷೇಕ ಅಂತ ಗೊತ್ತಾದ ತಕ್ಷಣವೇ ಅವನನ್ನು ಆನೆ ಮೆರವಣಿಗೆಯ ಮೇಲೆ ಕೂಡಿಸ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಬಂದಿದ್ದು. ಸಹಜವಾಗಿ ಅವನು ಪಾಪ ಹೆತ್ತ ತಾಯಿಗೆ ಮೊದಲು ಹೇಳಬೇಕು ಅಂತ ಕೌಸಲ್ಯಗೆ ಹೇಳೋದಿಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ರಾಜ್ಯ ಹೋಗುವಂಥ ಸ್ಥಿತಿಯೂ ಬರುತ್ತೆ ಬಿಡಿ. ಅಂದರೆ ಇವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅರಮನೆಯ ಕಮ್ಯುನಿಕೇಷನ್ ಗ್ಯಾಪ್ ಎಂಥದ್ದು, ಯಾವ ರೀತಿಯಾದದ್ದು, ಇದು ಯಾವ ಥರ ನಾವು ಉಳಿಸಿಕೊಳ್ಳಬಾರದಾದಂಥದ್ದು ಅನ್ನುವುದೆಲ್ಲ ತಿಳಿಯುತ್ತೆ. ನಿಶ್ಚಯ ಮಾಡಿಬಿಡ್ತಾರೆ. ಶ್ವಯೇವ ಪುಷ್ಯೋ ಭವಿತ ಶೋಭಿಶೇಚಸ್ತು ಮೇಸುತಃ ಅಂತ. ನಾಳೆ ಪುಷ್ಯ ನಕ್ಷತ್ರ, ನಾಳೆಯೇ ಮಗನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ ಹೇಳಿಬಿಟ್ಟ ಅಂತ. ಕೆಲವರು ಆಕ್ಷೇಪ ಮಾಡುವುದುಂಟು. ಈ ತರಹ ಲಗ್ನವನ್ನು ಇಟ್ಟುಕೊಟ್ಟಂಥವರು ವಸಿಷ್ಠರು, ಅವರು ಇಟ್ಟುಕೊಟ್ಟ ಲಗ್ನಕ್ಕೆ ರಾಮ ಕಾಡಿಗೆ ಹೋಗಬೇಕಾಯ್ತಲ್ಲ, ಏನು ಇದು ಎಂಥ ಮಟ್ಟಿಗೆ ಜ್ಯೋತಿಷ್ಯ ಸತ್ಯ ಮತ್ತೊಂದು ಸತ್ಯ ಅಂತೆಲ್ಲ ಹೇಳಿ ರಾಮನ ಪಟ್ಟಾಭಿಷೇಕಕ್ಕೆ ದಶರಥ ನಿಶ್ಚಯ ಮಾಡಿದ್ದು, ಆಮೇಲೆ ವಸಿಷ್ಠರು ಮುಹೂರ್ತ ಇಟ್ಟುಕೊಟ್ಟಿದ್ದ. ನಿಶ್ಚಯ ಮಾಡುವುದು ಬಹಳ ಮುಖ್ಯ, ಆಮೇಲೆ ಮುಹೂರ್ತ ಇಡೋದಲ್ಲ. ಹಾಗಾಗಿ ಇವನ ನಾಳೆನೇ ಆಗಬೇಕು ಅಂತ ಇವನ ಡಿಕ್ಲರೇಷನ್ ಇದೆಯಲ್ಲ, ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡುವುದಾಗಿದೆಯಲ್ಲ, ಅಲ್ಲಿ ತಪ್ಪಾಗಿರಬಹುದು. ಮತ್ತೊಂದು ಉತ್ತರ ಏನಂದರೆ, ತ್ರಿಕಾಲವೇತ್ತರಾದಂತಹ ವಸಿಷ್ಠರಿಗೆ ಇದು ಗೊತ್ತೇ ಇದ್ದಿದ್ದರಿಂದ ರಾಮನ ಪ್ರಸ್ಥಾನಕ್ಕೆ ಆ ಮುಹೂರ್ತ ಇಟ್ಟಿದ್ದಿರಬಹುದು. ಯಾರು ಬಲ್ರು? ವಸಿಷ್ಠರು ಏನಾದ್ರು ಹೇಳಿದ್ರ ರಾಮನಿಗೆ ಪಟ್ಟಾಭಿಷೇಕ ಈ ಮುಹೂರ್ತದಲ್ಲಿ ಆಗಿಯೇ ಆಗುತ್ತೆ ಅಂತ? ಹಾಗೇನು ಮಾತು ಇಲ್ಲವಲ್ಲ.
ಹಾಗಾಗಿ ಈ ಮಹಾಕೃತಿಯಲ್ಲಿ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ತಗಾದೆ ಎಬ್ಬಿಸುವಂಥದ್ದು ಯಾರಿಗೂ ಶೋಭಿಸುವಂಥದ್ದಲ್ಲ. ರಾಮಾಯಣದಲ್ಲಿ ಹೀಗೆ ಆಗದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದಕ್ಕಿಂತ ಹೀಗೆ ಆಗಿರೋದ್ರಿಂದ ಏನಾಗಿದೆ, ಅದರಿಂದ ನಾವು ಏನು ಕಲಿಬಹುದು ನೋಡಿ. ಹೌ ಕ್ಯಾನ್ ವಿ ಅವಾಯ್ಡ್ ದಟ್, ನಾಟ್ ರಾಮ ಕುಡ್ ಅವಾಯ್ಡ್ ಇಟ್ ಅಂತಲ್ಲ, ನಮಗೆ ಮುಂದಿನ ಬದುಕಿನಲ್ಲಿ ನಾವು ಏನು ಮಾಡೋಣ ಅದು ನಾವು ನೋಡಬೇಕಾದದ್ದು ಅಂತ ಅನಿಸುತ್ತೆ. ಆಮೇಲೆ ದಶರಥ ರಾಮನನ್ನು ಕರೆಸಿಕೊಂಡು ಅವನನ್ನು ಅಪ್ಪಿಕೊಂಡು ಹೇಳ್ತಾನೆ, ನಾಳೆನೇ ಪ್ರಶಸ್ತ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ, ನೀನು ನಾಳೆಯೇ ಪಟ್ಟಾಭಿಷಿಕ್ತನಾಗಬೇಕು, ಈ ರಾತ್ರಿ ಉಪವಾಸವಿದ್ದು ದರ್ಭಶಯನ ಮಾಡಬೇಕು ಅಂತಾನೆ. ಅದು ವ್ರತ. ರಾಜ ಪಟ್ಟಾಭಿಷೇಕಕ್ಕೆ ಮುಂಚೆ ಉಪವಾಸ ಇರಬೇಕು, ನೆಲದ ಮೇಲೆ ಮಲಗಬೇಕು ಅಂದರೆ ನೋಡಿ ಯಾವ ರೀತಿಯಾದದ್ದು, ರಾಜಧರ್ಮ ಎಷ್ಟು ಭೋಗ ವಿಮುಖವಾದದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾನೆ ಕೌಟಿಲ್ಯ, ನ ಸುಖಂ ರಾಜ್ಞ ಸುಖಂ, ರಾಜರಿಗೆ ಸುಖ ಅಂದರೆ ಅವ್ರ ಸುಖವಲ್ಲ, ಪ್ರಜಾನಾಂ ಹಿ ಸುಖೇ ಸುಖಂ, ಪ್ರಜೆಗಳ ಸುಖದಲ್ಲಿಯೇ ಅವರ ಸುಖ ಇರುವಂಥದ್ದು ಅಂತ. ಆಮೇಲೆ ದಶರಥ ಇಲ್ಲಿ ಒಂದು ಸ್ವಲ್ಪ ಎಡವಟ್ಟು ಆಡ್ತಾನೆ. ದಶರಥನನ್ನು ತುಂಬ ಧರ್ಮಾತ್ಮ ಅಂತ ಅನೇಕರು ಹೇಳ್ತಾರೆ, ಪೂಜ್ಯರಾದಂಥ ರಂಗನಾಥ್ ಶರ್ಮರು ಹೇಳ್ತಾರೆ. ಆದರೆ ನನಗ್ಯಾಕೋ ಅಷ್ಟಾಗಿ ಒಪ್ಪಿಗೆ ಆಗೋಲ್ಲ. ಕಾರಣ ಇಂಥ ಮಾತುಗಳು. ಅವನು ಏನು ಹೇಳ್ತಾನೆ ನೋಡಿ, ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತ ತಾವದೇವಾಭಿಷೇಕಸ್ಥೆ ಪ್ರಾಪ್ತಕಾಲೋ ಮತೋ ಮಮ. ಭರತ ನಗರದಿಂದ ಪರಸ್ಥಳಕ್ಕೆ ಹೋಗಿದ್ದಾನೆ, ಇದೇ ಸರಿಯಾದ ಸಮಯ, ತದೇವ ಏವಕಾರ ಬೇರೆ ಹಾಕಿದ್ದಾನೆ, ಇದೇ ಸರಿಯಾದ ಸಮಯ ಪ್ರಾಪ್ತಕಾಲ ನಿನ್ನ ಅಭಿಷೇಕಕ್ಕೆ ಅಂತ. ಅಂದರೆ ಏನರ್ಥ, ಭರತ ತಗಾದೆ ಮಾಡ್ತಾನೆ ಅಂತಾನೆ ಅರ್ಥ, ಅಥವಾ ಇನ್ನೇನೋ ಹಿಂದೆ ತೆರೆಮರೆಯಲ್ಲಿ ಎಂಥದ್ದು ನಡೆದಿದೆ ಅಂತ. ದಶರಥ ಸ್ವಲ್ಪ ಚಿಲ್ಲರೆ ಬುದ್ಧಿಯವನು ಅಂತ ನನಗನ್ಸುತ್ತೆ. ಏಕೆಂದರೆ ಅವನು ವಿಶ್ವಾಮಿತ್ರನಿಗೂ ಅಷ್ಟೇ ಏನು ಬೇಕಾದ್ರೂ ಕೊಡ್ತೀನಿ, ಪ್ರಾಣವನ್ನು ಕೊಡ್ತೀನಿ, ರಾಜ್ಯವನ್ನು ಕೊಡ್ತೀನಿ ಅಂತ ಮಗನನ್ನು ಕಳಿಸ್ಕೊಡು ಅಂದರೆ ಇಲ್ಲ, ಎಕ್ಕಡೈನಾ ಮಾಮ ಅನ್ನೋ ಗಾನಿಗೆಂಟ್ಲೋ ಮಟ್ಟಕ್ಕೆ ಮಾಮ ಅನ್ನೋದು ಅಂತ ಗಾದೆ ತೆಲುಗಿನಲ್ಲಿ. ಎಲ್ಲಿಯಾದರೂ ಮಾವ ಅಂತ ಕರಿ, ಆಲೆ ಮನೆಯಲ್ಲಿ ಮಾತ್ರ ಮಾವ ಅಂತ ಕರಿಬೇಡ ಅಂತ. ಬೆಲ್ಲ ಕೊಡಬೇಕು, ಕಬ್ಬು ಹಾಲು ಕೊಡಬೇಕು, ಎಲ್ಲ ಕೊಡಬೇಕು, ಬೇಡ ಅಂತ. ಹಾಗೆ ಸ್ವಲ್ಪ ಇವನದು ದಶರಥರದ ಆ ರೀತಿಯಾದಂಥ ಒಂದು ನಾಲಿಗೆ ಸ್ಟ್ರಾಟಜಿ, ಸ್ವಲ್ಪ ಶ್ರೂಡ್ನೆಸ್ ಜಾಸ್ತಿ. ಕಾಮಂ ಖಲು ಸತಾಂ ವೃತ್ತೆ ಭ್ರಾತಾತೆ ಭರತಸ್ಥಿತ ಜ್ಯೇಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ. ನಿಜ, ನಿನ್ನ ತಮ್ಮ ಭರತನೇನೋ ಕಾಮಂ ಖಲು ಸತಾಂ ವೃತ್ತೆ, ಏನೋ ಈಗೇನೋ ಒಳ್ಳೆಯ ರೀತಿಯಾಗಿ ಇದ್ದಾನೆ, ಧರ್ಮಾತ್ಮನಾಗಿದ್ದಾನೆ, ಜಿತೇಂದ್ರಿಯನಾಗಿದ್ದಾನೆ. ಆದರೆ ಕಿಂತು ಚಿತ್ತಂ ಮನುಷ್ಯಾಣ ಮನಿತ್ಯಮಿತಿ ಮೇ ಮತಿ. ಅರೆ ಮನುಷ್ಯರು ಸದಾ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗೋಲ್ಲ. ಅಂದರೆ ಭರತನಂತ ಮಗನನ್ನ ದಶರಥನಂತವನು ಡೌಟ್ ಮಾಡ್ತಾ ಇದ್ದಾನೆ ಅಂತಂದರೆ ದಶರಥನಿಗೆ ಎಷ್ಟು ಮಟ್ಟಿಗೆ ಮಗ ಅರ್ಥ ಆಗಿದ್ದ. ತಾನು ನಂಬ ಕಳ್ಳ ಪರನ್ನು ನಂಬೋದಿಲ್ಲ ಅಂತ ತಾನೇ ಅರ್ಥ ಆಗುತ್ತೆ. ಇಲ್ಲಿ ದಶರಥ ಸಿಕ್ಕಾಕೊಂಡ್ಬಿಡ್ತಾನೆ. ಸತಾಂತು ಧರ್ಮನಿತ್ಯಾನಾಂ ಕೃತಶೋಭಿಚ ರಾಘವ. ಹಾಗಾಗಿ ಏನು ಮಾಡಬೇಕು, ಸಾಧು ಸತ್ಪುರುಷರ ಮನಸ್ಸು ನಡೆದು ಹೋಗಿರೋ ಘಟನೆಗೆ ಒಪ್ಪಿಗೆ ಕೊಟ್ಬಿಡುತ್ತೆ. ಏನು ಅಡ್ಡಿ ಆದರೂ ಆಮೇಲಿಂದ ಇತ್ತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿಬಿಡ್ತಾರೆ ಜನ. ಹಾಗಾಗಿ ಅವನು ಇಲ್ಲದೇ ಇರೋವಾಗಲೇ ಆಗಬೇಕು ಅಂತ. ಅಂದರೆ ಕೈಕೇಯಿ ತಗಾದೆ ಮಾಡಿಯಾಳು ಅನ್ನುವಂಥದ್ದು ಒಂದು ಇದ್ದಿರಬಹುದು ಅಂತ ಅನ್ಸುತ್ತೆ. ಆದರೆ ಭರತನನ್ನ ಹೀಗೆ ಸಂದೇಹ ಪಡ್ತಾರೆ. ಕೈಕೇಯಿಗೆ ನಾನು ಅವರ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ಇದು ಯಾವುದು ಹೇಳೋದೇ ಇಲ್ಲ. ಏನರ್ಥ ಅಂದರೆ ದಶರಥ ತಪ್ಪು ಮಾಡ್ದ ಅಂತ ಅದೇ ಹೇಳಿದ್ನಲ್ಲ, ದೊಡ್ಡವರು ಮಾಡಿದ ತಪ್ಪನ್ನು ಮಕ್ಕಳು ನಿವಾರಣೆ ಮಾಡಿದ್ರು ಅಂತ. ತಂದೆ ದಶರಥ ಮಾಡಿದಂಥ ಅನಾಹುತ ಇದು. ಅದಕ್ಕೆ ಅವನು ತನ್ನ ಪ್ರಾಣವನ್ನೇ ತೆರಬೇಕಾಯ್ತಲ್ಲ. ಆಮೇಲೆ ದಶರಥನಿಗೆ ನಮಸ್ಕಾರ ಮಾಡಿ ರಾಮ ಕೌಸಲ್ಯ ಹತ್ತರಕ್ಕೆ ಹೋಗ್ತಾನೆ. ಅವಳು ಶ್ರುತ್ವಾತು ಪುಷ್ಯೇ ಪುತ್ರಸ್ಯ ಯುವರಾಜ್ಯಾಭಿಷೇಚನಂ ಪ್ರಾಣಾಯಾಮೇನ ಪುರುಷಂ ಧ್ಯಾಯಮಾನಾ ಜನಾರ್ದನಂ. ಪ್ರಾಣಾಯಾಮ ಮಾಡಿಕೊಂಡು ಪರಮಾತ್ಮನಾದ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಾ ಇದ್ದಳು ಅಂತ ಬರುತ್ತೆ. ಮುಂದೆ ಒಂದು ಕಡೆ ಬರುತ್ತೆ ಜುಹೋತಿಸ್ಮಾಗ್ನವು ಅಂತ, ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದಳು ಅಂತ. ಇದರಿಂದ ಕೂಡ ಸ್ತ್ರೀಯರು ಪ್ರಾಣಾಯಾಮ ಅಗ್ನಿಹೋತ್ರ ಇವುಗಳನ್ನು ಮಾಡ್ತಾ ಇದ್ರು ಅಂತ ಅವು ನಮಗೆ ಗೊತ್ತಾಗುತ್ತೆ. ಇವನು ಬಂದು ತಾಯಿ ಹತ್ರ ಏನು ಮಾತಾಡ್ತಾನೆ, ಅಂಬ ಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ಅಮ್ಮ, ತಂದೆ ನನಗೆ ಪ್ರಜಾಪಾಲನೆಯ ಕೆಲಸಕ್ಕಾಗಿ ನನ್ನನ್ನು ನೇಮಿಸಿದ್ದಾನೆ ಅಂತ ಹೇಳ್ತಾನೆ ರಾಮ. ನಾನು ರಾಜ ಆಗ್ತೀನಿ ಅಂತ ಹೇಳಲಿಲ್ಲ, ಅಹಂ ರಾಜ ಭವಿಷ್ಯಾಮಿ ಅಂತ ಹೇಳಿಲ್ಲ, ಪ್ರಜಾಪಾಲನ ಕರ್ಮಣಿ ನಿಯುಕ್ತೋಸ್ಮಿ ಅಂತ. ಅಲ್ಲಿಯೂ ರಾಮ ಡ್ಯೂಟಿ ಕಾನ್ಷಿಯಸ್ಸೇ ಹೊರತು ರೈಟ್ ಕಾನ್ಷಿಯಸ್ ಅಲ್ಲ. ರಾಜನಿಗೆ ರೈಟ್ಸ್ ಬರುತ್ತೆ, ಆದರೆ ಇವನು ರಾಜನ ಡ್ಯೂಟಿನೇ ಹೇಳ್ತಾ ಇದ್ದಾನೆ.
ಅಂದರೆ ಎಷ್ಟರ ಮಟ್ಟಿಗೆ ಅವನು ಧರ್ಮದ ಕಡೆಯಿಂದ ತಾನು ಕೊಡಬೇಕಾದ್ದೇನಿದೆ ಅದನ್ನು ಹೇಳ್ತಾನೆ, ತಾನು ಪಡ್ಕೊಳ್ಳೋದ್ರ ಬಗ್ಗೆ ಗಮನ ಇಟ್ಕೊಂಡಿಲ್ಲ ಅನ್ನುವುದು ಗೊತ್ತಾಗುತ್ತೆ. ಆಮೇಲೆ ಕೌಸಲ್ಯಿಗೆ ತುಂಬ ಸಂತೋಷವಾಗುತ್ತೆ. ವತ್ಸರಾಮ ಚಿರಂಜೀವ ಹತಾಸ್ತೆ ಪರಿಪಂಥಿನಃ, ರಾಮ ಚಿರಂಜೀವಿ ಆಗು, ನನ್ನ ವೈರಿಗಳೆಲ್ಲ ಇನ್ನು ನಾಶವಾದರು ಅಂತಾಳೆ. ಇಲ್ಲಿ ಸ್ವಲ್ಪ ಕೌಸಲ್ಯಗೂ ಯಾವಾಗಲೂ ಕೈಕೇಯಿ ಸ್ವಲ್ಪ ಕಷ್ಟ ಕೊಟ್ಟಿರಬೇಕು ಅನ್ನೋ ಸೂಚನೆ ಕಾಣಿಸುತ್ತೆ. ಅಂದರೆ ಸವತೀರಲ್ಲಿ ಇದ್ದದ್ದೇ ಇದು ಅರಮನೆದು, ಊರು ಅಂದರೆ ಹೊಲಗೇರಿ ಮಾತ್ಸರ್ಯ ಎಲ್ಲ ಇರುತ್ತೆ ಎನ್ನುವುದರ ಸೂಚನೆ ಮಹರ್ಷಿಗಳು ಕೊಡ್ತಾರೆ. ನನ್ನ ವೈರಿಗಳೆಲ್ಲ ನಾಶನವಾದರು ಅಂತಂದುಕೋ. ಜ್ಞಾತೀನ್ಮೇತ್ವಂ ಶ್ರಿಯಾಯುಕ್ತ ಸುಮಿತ್ರಾಯಾಶ್ಚ ನಂದನ, ನನ್ನ ಬಂಧುಗಳು ಸುಮಿತ್ರೆ ಬಂಧುಗಳು ಎಲ್ಲ ಸಂತೋಷ ಪಡ್ತಾರೆ ಅಂತ ಕೈಕೇಯಿ ಹೆಸರೇ ಎತ್ತೋದಿಲ್ಲ ನೋಡಿ. ಯಾಕೆ? ಮೊದಲಿಗೆ ರಾಮನ ತಾಯಿ ಕೌಸಲ್ಯನ್ನು ಮದುವೆ ಮಾಡಿಕೊಂಡು ಅವಳಲ್ಲಿ ಸಂತಾನ ಇಲ್ಲ ಅಂತ ಕೈಕೇಯಿಯನ್ನು ಮದುವೆ ಮಾಡಿಕೊಂಡಿದ್ದು ಅಂತ ಅನ್ಸುತ್ತೆ. ಅಥವಾ ಸುಮಿತ್ರೆಯನ್ನು ಮದುವೆ ಆಗಿ ಆಮೇಲೆ ಕೈಕೇಯಿಯನ್ನು ಮದುವೆ ಆದ, ಅಲ್ಲೂ ಮಕ್ಕಳಾಗಲಿಲ್ಲ ಅಂತ. ಹಾಗಾಗಿ ಕೌಸಲ್ಯ ಸುಮಿತ್ರೆ ಒಂದಾಗಿಬಿಟ್ರು. ಮತ್ತೆ ಕೈಕೇಯಿ ಅವಳ ತಂದೆಗೆ ನಿನ್ನ ಮಗಳಿಗೆ ಮಗ ಇದ್ದರೆ ಅವನಿಗೆ ಪಟ್ಟ ಕಟ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದ. ಆ ಚಿಕ್ಕ ರಾಣಿ ದರ್ಪದಿಂದ ಯಾವ ರೀತಿ ನಡ್ಕೊಂಡಿದ್ದಳೋ ಏನೋ ಗೊತ್ತಿಲ್ಲ, ಅದೆಲ್ಲ ಇವಳ ಮನಸ್ಸಿನಲ್ಲಿ ಇದೆ. ಕೌಸಲ್ಯೆ ಒಳ್ಳೆಯ ಹೆಂಗುಸಾದರೂ ತುಂಬ ಲೋಕೋತ್ತರವಾದಂತಹ ಮನಸ್ಸಿನವಳು ಅಲ್ಲ. ಹಾಗೆ ನೋಡಿದ್ರೆ ಸುಮಿತ್ರೆ ಕೈಕೇಯಿ ಕೌಸಲ್ಯರಿಗಿಂತ ತುಂಬ ಉತ್ತಮಳಾದವಳು ಅಂತ ರಾಮಾಯಣದಲ್ಲಿ ಅನ್ಸುತ್ತೆ. ಅವಳು ಅಸಹಾಯಕತೆಯಿಂದಲೇ ಉತ್ತಮಳಾದವಳು ಏನೋ ನಮಗೆ ಗೊತ್ತಿಲ್ಲವಾದರೂ ನೋಡಿದಾಗ ಗೊತ್ತಾಗುವುದು ಕೌಸಲ್ಯ ಕೈಕೇಯರಿಗಿಂತ ಸುಮಿತ್ರೆ ದೊಡ್ಡವಳು, ಕೈಕೇಯಿ ಕೌಸಲ್ಯರ ಪೈಕಿ ಕೌಸಲ್ಯ ದೊಡ್ಡವಳು ಅಂತ ಅನ್ಸುತ್ತೆ. ಇರಲಿ, ಕೌಸಲ್ಯೆ ಸುಮಿತ್ರೆಯನ್ನು ಸೇರಿಸಿಕೊಂಡು ನಮಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಲಕ್ಷ್ಮಣ ಹತ್ತಿರಕ್ಕೆ ಬರ್ತಾನೆ. ಆಗ ಲಕ್ಷ್ಮಣ ಬಂದು ನಸುನಗ್ಗುತ್ತಾ ಕೈ ಮುಗಿದು ನಿಲ್ತಾನೆ. ಆಗ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ, ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಸಾದಿತ್ವಾಂ ವಸುಂಧರಾಂ ದ್ವಿತೀಯಂ ವೇಂತರಾತ್ಮಾನಂ ತ್ವಾಮಿಯಂ ಶ್ರೀರುಪಸ್ಥಿತ ಸೌಮಿತ್ರೇ ಭುಂಕ್ಷ್ವ ಭೋಗಾನ್ ತ್ವಮಿಷ್ಟಾನ್ ರಾಜ್ಯಫಲಾನಿ ಚ ಜೀವಿತಂಚ ಹಿ ರಾಜ್ಯಂಚ ತ್ವದರ್ಥಂ ಅಭಿಕಾಮಯೇ. ಲಕ್ಷ್ಮಣ, ನೀನೂ ನನ್ನ ಜೊತೆ ರಾಜ್ಯ ಆಳಬೇಕು, ನೀನು ನನ್ನ ಜೊತೆ ಎಲ್ಲ ಸುಖ ಹಂಚಿಕೊಳ್ಬೇಕು, ನಿನಗೇನು ಬೇಕು ಅಷ್ಟು ಸಂತೋಷವನ್ನು, ರಾಜ್ಯ ಫಲವನ್ನು, ಧರ್ಮಾರ್ಥಗಳನ್ನೆಲ್ಲ ಅನುಭವಿಸು, ನನ್ನ ಜೀವ ರಾಜ್ಯ ಎಲ್ಲ ನಿನಗೋಸ್ಕರ ಅಂತಾನೆ. ಭರತ ಇದ್ರೂ ಅದೇ ಮಾತು ರಾಮ ಹೇಳ್ತಾ ಇದ್ದ. ಅಂದರೆ ತಂದೆ ಕೊಟ್ಟಿದ್ದಾನೆ ಬಾಧ್ಯತೆ ಅಂತ ತಾಯಿಗೆ ಹೇಳ್ತಾನೆ, ಲಕ್ಷ್ಮಣನಿಗೆ ಬಾಧ್ಯತೆಯ ಬಗ್ಗೆ ಹೇಳೋದಿಲ್ಲ, ನಿನಗೆ ರೈಟ್ಸ್ ಇವೆಯಪ್ಪ ಅಂತ ಹೇಳ್ತಾನೆ. ದೊಡ್ಡವರು ಚಿಕ್ಕವ್ರನ್ನ ನಡೆಸ್ಕೊಳ್ಳೋ ರೀತಿನೇ ಹಾಗೆ ಅಲ್ವಾ? ಚಿಕ್ಕವರು ದೊಡ್ಡವ್ರ ಹತ್ರ ನಡ್ಕೊಳ್ಳೋ ರೀತಿ ಹೇಗೆ? ಡ್ಯೂಟೀಸನ್ನು ಮಾಡ್ತೀವಿ ಅಂತ ಹೇಳೋದು. ದೊಡ್ಡವರು ಚಿಕ್ಕವ್ರನ್ನ ನಡೆಸ್ಕೊಳ್ಳೋದು ಹೇಗೆ? ಯು ಎಂಜಾಯ್ ಯುವರ್ ರೈಟ್ಸ್ ಅನ್ನುವಂಥದ್ದು. ಅಂದರೆ ಎಷ್ಟು ಸೊಗಸಾದ ಔದಾರ್ಯದ ವರ್ತನೆ, ಮಹನೀಯತೆ ಅಲ್ಲಿ ಕಾಣಿಸುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಊರಿನ ಕೇರಿಯ ಜನರೆಲ್ಲ ತುಂಬ ಸಂತೋಷ ಪಡೋಕ್ಕೆ ಆರಂಭ ಮಾಡ್ತಾರೆ. ಪೌರರ ಉತ್ಸಾಹಕ್ಕೆ ಕೊನೆ ಮೊದಲು ಇಲ್ಲ. ಅದು ಸುಮಾರು 2-3 ಸರ್ಗಗಳು ಮಹರ್ಷಿ ವಾಲ್ಮೀಕಿಗಳು ಹೇಳ್ತಾರೆ. ಅವರವರು ತಾವೇನೇ ಸ್ವಯಂ ಪ್ರೇರಣೆಯಿಂದ ಪೂಜೆ ಪುನಸ್ಕಾರ ಹಬ್ಬ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ತೋರಣ, ಸಾರಣೆ, ರಂಗವಲ್ಲಿ ಎಲ್ಲ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂತ ಬರುತ್ತೆ. ಎಲ್ಲರೂ ನೋಡಿ, ಸರ್ವೇ ಹ್ಯನುಗೃಹೀತಾಸ್ಮೋ ಎನ್ನೋ ರಾಮೋ ಮಹೀಪತಿ ಚಿರಾಯ ಭವಿತಾ ಗುಪ್ತ ದೃಷ್ಟಲೋಕ ಪರಾವರಃ. ಆಹಾ, ನಾವೆಲ್ಲ ಅನುಗ್ರಹೀತರಾದವು, ರಾಮ ಇನ್ನ ರಾಜ ಆಗ್ಬಿಟ್ಟ. ಅನುದ್ಧತ ಮನಾ ವಿದ್ವಾನ್ ಧರ್ಮಾತ್ಮ ಭ್ರಾತೃವತ್ಸಲ, ಅವನಿಗೊಂದು ಚೂರು ಗರ್ವ ಇಲ್ಲ, ಇಂಥವನು ರಾಜ ಆಗ್ತಾನೆ ಅಂತ. ಅಂದರೆ ಅಹಂಕಾರಿಯನ್ನು ಯಾರೂ ಇಷ್ಟಪಡೋದಿಲ್ಲ. ಅಧಿಕಾರ ಇನ್ನೂ ಪಿತ್ತ ನೆತ್ತಿಗೇರಿಸುತ್ತೆ ಅಂತ ಇಂಥವನಾಗ್ತಾನೆ. ಯಥಾಚ ಭ್ರಾತೃಷ ಸ್ನಿಗ್ಧ ತಥಾ ಸ್ವಾಸ್ಮಪಿ ತಥಾಸ್ಮಾಸ್ವಪಿ ರಾಘವ. ತಮ್ಮಂದರಲ್ಲಿ ಹೇಗೆ ಅವನು ಪ್ರೀತಿ ತೋರಿಸ್ತಾನೋ ನಮಗೂ ಹಾಗೆ. ಈಗಷ್ಟೇ ಲಕ್ಷ್ಮಣನಿಗೆ ನಿನ್ನದು ರಾಜ್ಯ ಅಂದಿದ್ನಲ್ಲ, ಪ್ರಜೆಗಳಿಗೂ ಅಂಥ ಭಾವನೆ ತೋರ್ಪಡಿಸ್ತಾನೆ ಅಂತ. ಹೀಗಿರುವಾಗ ಇವಳು ಮಂಥರೆಯ ಪ್ರವೇಶವಾಗುತ್ತೆ. ಇಡೀ ಊರು ವೈಭವದಿಂದ ಕಿಕ್ಕಿರಿದು ಅಮರಾವತಿಯನ್ನು ಧಿಕ್ಕರಿಸುವಂತೆ ಆದಾಗ ಜ್ಞಾತಿದಾಸಿ ಯಥೋ ಜಾತ ಕೈಕೇಯ್ಯಸ್ತು ಸಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹ ಯದೃಚ್ಛಯ. ಅಕಸ್ಮಾತ್ ಯದೃಚ್ಛಯ. ಈ ಜ್ಞಾತಿದಾಸಿ ಅಂದರೆ ಇವಳು ಏನು ತೀರಾ ಬಡವಿ ಅಲ್ಲ, ನಿಕೃಷ್ಟಳಲ್ಲ, ಮಂಥರೆ. ಕೈಕೇಯಿಯ ಬಳಗದಲ್ಲಿಯೇ ಸೇರಿರ್ತಕ್ಕಂಥ ಬಂಧುವರ್ಗಕ್ಕೆ, ದಾಯಾದ ವರ್ಗಕ್ಕೆ ಸೇರಿದ ಒಬ್ಬ ದಾಸಿ ಅಂತ. ಅಂದರೆ ಅವಳು ತೀರಾ ಕಸಮುಸರೆ ಮಾಡ್ಕೊಂಡಿರುವಂಥವಳಲ್ಲ, ಸಾಕಷ್ಟು ಅಧಿಕಾರ ಎಲ್ಲ ಟೇಂಕಾರ ಇದ್ದಂಥವಳು ಅಂತ ಗೊತ್ತಾಗುತ್ತೆ. ಜ್ಞಾತಿದಾಸಿ ಯಥೋ ಜಾತ, ಹೇಗೋ ಹುಟ್ಟಿದವಳು ಅಂತ. ಅಂದರೆ ರಾಜರುಗಳ ಅಂತಃಪುರದ ಚಾರಿತ್ರ್ಯಗಳು ಹೇಗಿರುತ್ತೆ ಅಂತ ಇಲ್ಲಿಯೇ ಹೇಗೋ ಹುಟ್ಟುಬಿಟ್ಟಿದ್ದಾಳೆ, ಇವರ ಬಂಧುವರ್ಗದಲ್ಲಿ ಒಬ್ಬಳಾಗಿಬಿಟ್ಟಿದ್ದಾಳೆ.
ಏನೋ 2 ಬೆರಳು ಬಿಟ್ಟು 3 ಬೆರಳು ಬಿಟ್ಟು ಸೋದರ ಮಾವ ಅಂತಂತಾರಲ್ಲ, 1 ಬೆರಳು ಬಿಟ್ಟು 1 ಬಿಟ್ಟು ಸೋದರ ಮಾವ, 2 ಬಿಟ್ಟು ಸೋದರ ಮಾವ ಅಂತ ತೆಲುಗುನಲ್ಲಿ ವೇಲು ಬಿಡಿಸಿನ ಮೇನು ಮಾಮ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಕಸಿನ್ಸ್ ಅಂತ. ಅದೆಂಥದ್ದು ಕಸಿನ್ನು ಇವಳು ಕೂಡ. ಇಡೀ ಕೇಕೈ ರಾಜ್ಯನ ಭಾಗ ಮಾಡಿದ್ರೆ ಇವಳಿಗೆ ಏನೋ 1 ಬಿಲಿಯನ್ ಏನೋ ಶೇರ್ ಬರುತ್ತೆ ಅಂತ ಅನ್ಸುತ್ತೆ. ಆ ಥರದ್ದು ಇವಳ ರೈಟ್ಸ್. ಹಾಗೆ ಎಂಥದ್ದು ಹೇಗೋ ಹುಟ್ಟಿಬಿಟ್ಟಿದ್ದಾಳೆ. ಅಂದರೆ ಈ ತರಹ ಅರಮನೆಯ ಅನೈತಿಕ ವ್ಯವಹಾರಗಳಿಗೆ ಫಲವಾಗಿ ಜನಿಸುವವರಿಗೆ ಉದಾರತೆಯ ಕಡೆಗೆ ಗಮನ ಬರೋದಿಲ್ಲ. ತಾವು ಶೋಷಿತರಾಗಿರ್ತಾರೆ. ಹಾಗಾಗಿ ಸಮಯ ಬಂದಾಗ ನಾವು ಏನಾದರೂ ಮಾಡ್ಕೊಂಡು ಬಿಡಬೇಕು ಅಂತ ಕಾನ್ಸ್ಪಿರಸಿ ಕಡೆಗೇನೆ ಮನಸ್ಸು ಬರುತ್ತೆ ಹೊರತು ಉದಾರತೆಯ ಕಡೆಗೆ ಹೋಗಲಾರದು. ದೇವರ್ ಪ್ರಾಡಕ್ಟ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಅಂಡ್ ಇವನ್ ದಿ ಪ್ರಾಡಕ್ಟ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಟ್ರೈ ಟು ಎಕ್ಸ್ಪ್ಲಾಯ್ಟ್ ಅದರ್ಸ್. ಹೀಗೆ ಶೋಷಣೆಯನ್ನೇ ಮಾಡ್ತಾನೆ ಅನ್ನುವಂಥ ಒಂದು ಪ್ರಕ್ರಿಯೆ. ಕಾರಣ ಅವನು ದೊಡ್ಡದನ್ನು ಕಾಣುವ ಅವಕಾಶವೇ ಬರಲಿಲ್ಲ ಬದುಕಿನಲ್ಲಿ. ಬೆಳಕೆ ಇಲ್ಲದೆ ಆದ್ಮೇಲೆ ಕತ್ತಲಲ್ಲಿ ಬೆಳಿಬೇಕು, ಕತ್ತಲಲ್ಲಿ ಬೆಳಿಬೇಕು ಅಂದರೆ ಆಸುರತ್ವವೇ ಆಗಬೇಕು ಅನ್ನುವಂತೆ ಆಯ್ತಾ ಅಂತನ್ಸುತ್ತೆ. ಮಂಥರೆಯ ಬಗ್ಗೆಯೂ ನಮಗೆ ಸಹಾನುಭೂತಿ ಉಂಟು. ಕಾರಣ ಅವಳು ದೊಡ್ಡದನ್ನು ಬದುಕಲ್ಲಿ ಕಂಡ್ರೆ ತಾನೇ ಪಾಪ. ಟು ಥಿಂಕ್ ಬಿಗ್ ವಿ ಶುಡ್ ಸಿ ಬಿಗ್. ಇಲ್ಲ, ಆಗಿಲ್ಲ. ಆದರೆ ಕೈಕೇಯಿಯ ಜೊತೆಗಿದ್ದಾಗಲೇನೋ ಆಗಲಿಲ್ಲ. ಅಲ್ಲಿ ಇಲ್ಲಿಗೆ ಬಂದ ಮೇಲಾದರೂ ರಾಮನ್ನ, ಸುಮಿತ್ರೇನ, ಸೀತೆಯನ್ನು ನೋಡಿ ತಿದ್ಕೋಬಹುದೇ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಆಗೋಲ್ಲ. ಇಂಥ ಮಂತ್ರೆಯನ್ನು ಒಳ್ಳೆಯವನನ್ನಾಗಿ ಮಾಡಿಬಿಟ್ರೆ ಏನು ಬಂತು ಭಾಗ್ಯ ಅಂತ ನೋಡಿದ್ರೆ ಏನು ಭಾಗ್ಯ ಬರೋಲ್ಲ. ನಾವು ಎಲ್ಲರನ್ನೂ ಒಳ್ಳೆಯವರಾಗಿ ಮಾಡಿದ್ವಿ, ಇನ್ನೂ ಅಹಂಕಾರ ಅಷ್ಟೇ ಆಗುತ್ತೆ. ಎಲ್ಲ ಕೆಟ್ಟವರನ್ನು ಕಾವ್ಯದಲ್ಲಿ ಒಳ್ಳೆಯವರು ಮಾಡಿಬಿಟ್ರೆ ಅಂಥ ಕಾವ್ಯಕ್ಕೆ ಶೋಭೆ ಬರೋದಿಲ್ಲ. ಕವಿಯ ಕೌಶಲ ದೊಡ್ಡದು, ಅರೆ ಕಾವ್ಯ ಕಳಪ ಅಂತ ಆಗುತ್ತೆ. ಇದು ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ನೋಡಿದಾಗ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಮಮತೆಯ ಸುಳಿ ಮಂಥರೆ ಅವರ ಕವಿದೃಷ್ಟಿ ತುಂಬ ಚೆನ್ನಾಗಿದ್ದರೂ ಕಾವ್ಯ ಪುಷ್ಟಿ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಅನಿಸ್ಬಿಡುತ್ತೆ ಕೆಲವು ಸರ್ತಿ. ಏನಂದರೆ ಕುವೆಂಪು ಅವರು ಸಹಜ ಮಹಾಪ್ರತಿಭಾಶಾಲಿ ಆದ್ದರಿಂದ ಅದನ್ನು ಒಂದು ಉದಾರ ಗಂಭೀರವಾದ ದರ್ಶನದಲ್ಲಿ ನಡೆಸಿದ್ದಾರೆ. ಮಿಕ್ಕ ಅಲ್ಪ ಪ್ರತಿಭೆಗಳಾಗಿದ್ದರೆ ಬಹಳ ಕುಗ್ಗಿ ಹೋಗುವುದೇ ಆಗ್ತಾ ಇತ್ತು. ಇರಲಿ, ಈ ದಾಸಿ ಏನು ಮಾಡ್ತಾಳೆ ಅನ್ನೋದನ್ನು ಮುಂದೆ ನೋಡೋಣ. ತತ್ಸತ್.